ಸೊ ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಆಲ್ ಆಫ್ ಮೈ ಫ್ರೆಂಡ್ಸ್ ಅಂಡ್ ದಿ ಜೂನಿಯರ್ಸ್ ಅಂಡ್ ಆಲ್ಸೋ ರೆಸ್ಪೆಕ್ಟೆಡ್ ದಿ ಸೀನಿಯರ್ಸ್. ಓಕೆ, ಸೊ ಇವತ್ತು ಜಾಸ್ತಿ ಟೈಮ್ ನಾನು ತಗೊಳಲ್ಲ, ಯಾಕಂದ್ರೆ ಪ್ರಿವಿಯಸ್ಲಿ ನಾನು ಬೇರೆ ಬೇರೆ ವಿಡಿಯೋಸ್ ಅಲ್ಲಿ ಮುಖಾಂತರ ನಾನು ನಿಮಗೆ ಎಲ್ಲ ಡೀಟೇಲ್ಡ್ ಆಗಿ ಹೇಳಿದ್ದೀನಿ. ಸೊ ಈಗ ನಾವು ಇವತ್ತು ಸೆಷನ್ ಗ್ಯಾದರ್ ಆಗಿರೋದು ವೆರಿ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ಇರುತ್ತೆ. ಇದರಲ್ಲಿ ಸಾಕಷ್ಟು ಸ್ಪೀಕರ್ಸ್ ಏನಿದ್ದಾರೆ, ಆಲ್ರೆಡಿ KPSC ಎಕ್ಸಾಮ್ಸ್ ಪದೇ ಪದೇ ಕೊಟ್ಟಿದ್ದಾರೆ, ಸಾಕಷ್ಟು ಅನುಭವ ಇರೋರು ಮಾತಾಡ್ತಾರೆ ಇವತ್ತು ನಮ್ಮ ಜೊತೆ. ಸೊ ತುಂಬಾ ನನ್ಗೆ ಖುಷಿ ಆಗ್ತಿದೆ, ಯಾಕಂದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಏಬಲ್ ಟು ಟಾಕ್ ವಿತ್ ದಿ ಮೈ ಫ್ರೆಂಡ್ಸ್ ಅಂಡ್ ಜೂನಿಯರ್ಸ್ ಅಂಡ್ ಆಲ್ಸೋ ಸೀನಿಯರ್ಸ್. ಸೊ ನನ್ನ ಈ ಅನುಭವ ಏನಿದೆ ನಾನು ಇದನ್ನ ಶೇರ್ ಮಾಡ್ಕೊಳಕ್ ನನಗೆ ಇಷ್ಟಪಡ್ತೀನಿ. ಸೊ ನಾನು 2014 GKVK BSc ಅಗ್ರಿಕಲ್ಚರ್ ಮುಗಿಸ್ಕೊಂಡು ಮತ್ತೆ JRF ಪ್ರಿಪೇರ್ ಆಗಿ NDRI ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಲ್ಲಿ MSc ಮುಗಿಸ್ಕೊಂಡು ಮತ್ತೆ ಬೇರೆ ಬೇರೆ ಪ್ರೈವೇಟ್ ಕಡೆ ವರ್ಕ್ ಮಾಡಿದೆ, ICR ಕಡೆನೂ ವರ್ಕ್ ಮಾಡಿದೆ. ಸೊ ಇದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾವು ಫೋರ್ಸೈಟ್ KS ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ, ಇದು ಆಲ್ಮೋಸ್ಟ್ 1.5 years ಇಂದ ನಾವು ನಡೆಸ್ತಿದ್ದೀವಿ. ಇದರಲ್ಲಿ ಸಾಕಷ್ಟು ಅಗ್ರಿಕಲ್ಚರ್ ಆಸ್ಪಿರೆಂಟ್ಸು ನನಗೆ ಗೊತ್ತಿರೋರೆ ಬಹಳಷ್ಟು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಅದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತಾನೂ ಹೇಳ್ಬೋದು. ಇನ್ನೊಂದು ಏನಂದ್ರೆ, ಅಗ್ರಿಕಲ್ಚರ್ ಬಂದಾಗ ವಿ ಶುಡ್ ಬಿ ಪ್ರೌಡ್ ಅಬೌಟ್ ದ್ಯಾಟ್. ಓಕೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಸೆಕ್ಟರ್ ಅಲ್ಲಿ ನೀವು ಹೋಗಿ, ಸೊ ಅಗ್ರಿಕಲ್ಚರಲ್ ಬಹಳಷ್ಟು ಜನ ಸಿಗ್ತಾರೆ. ಈವನ್ ನೀವು ಪೊಲೀಸಲ್ಲಿ ಹೋಗಿ ನಿಮಗೆ ಅಗ್ರಿಕಲ್ಚರ್ ಮಾಡಿರೋರು ಇರ್ತಾರೆ, BSc ಅಗ್ರಿ ಗ್ರಾಜುಯೇಟ್ಸ್. ಇವನ್ ತಹಸೀಲ್ದಾರ್ ಕೂಡ, KS ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೋಗಿ IAS ಕೂಡ ಬಹಳಷ್ಟು ಜನ UPSC ಈ KS ಹಿಯರ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರಿಪರೇಷನ್ ಮಾಡಿರೋರೇ ಇರ್ತಾರೆ. ಸೊ ಈಗ ಆಲ್ಮೋಸ್ಟ್ ನಾವಿದ್ದಾಗ್ಲೆಲ್ಲ ಟ್ರೆಂಡ್ ಏನಿತ್ತಂದ್ರೆ, ಸೊ ಮೋಸ್ಟ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡು ಹೈಯರ್ ಎಜುಕೇಶನ್ ಕಡೆ ಬಹಳಷ್ಟು ಫೋಕಸ್ ಕೊಡ್ತಿದ್ರು. ನಮ್ಮ ಸೀನಿಯರ್ಸ್ ಎಲ್ಲ JRF ಮಾಡ್ಕೊಳ್ಳಿ ಅಂತ ಗೈಡ್ ಮಾಡ್ತಿದ್ರು. ಸೊ ಅದೇ ತರ ನಾವು ನಡೆದು ಬಂದಿರೋ ಹಾದಿ. ಸೊ ಈಗ ಆಲ್ಮೋಸ್ಟ್ 7 to 8 years ಆಯ್ತು ನೋಟಿಫಿಕೇಶನ್ ಬಂದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂತ ಗೊತ್ತು. ಸೊ ಹೇಳೋ ಅವಶ್ಯಕತೆ ಇಲ್ಲ. ಜಾಬ್ ಸೆಕ್ಯೂರಿಟಿ ಇಲ್ಲ, ಟಾರ್ಗೆಟ್ಸ್ ಕೊಡ್ತಾರೆ, ಬಹಳಷ್ಟು ಹಿಂಸೆನೆ ಅನ್ಸುತ್ತೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ 20-30 ಸಾವಿರಕ್ಕೆಲ್ಲ ದುಡಿತಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮೆರಿಟ್ ಅಲ್ಲಿ ಸೀಟ್ ತಗೊಂಡು ಯಾಕೆ ಪ್ರೈವೇಟ್ ಅಲ್ಲಿ ಹೋಗ್ತಾರೆ? ಸೊ ಅದೊಂದು ಬಹಳಷ್ಟು ಜನರಿಗೆ ಸಮಸ್ಯೆ ಅನ್ನೋದೇ ಇರುತ್ತೆ. ಸೊ ನಾನು ಇನ್ನೊಂದೇನು ಶೇರ್ ಮಾಡ್ಬೇಕು ಅನ್ಕೊಂಡಿದ್ರೆ, ಲೈಕ್ 14 ಪಾಸ್ಡ್ ಔಟ್ ಆಲ್ಮೋಸ್ಟ್ 10 years. ಇವನ್ ನನ್ನ ಕ್ಲಾಸ್ಮೇಟ್ಸೇ ಬಹಳಷ್ಟು ಜನ ನಂಗೆ ಕಾಂಟ್ಯಾಕ್ಟ್ ಮಾಡಿ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ. ನಮ್ಗೆ ಗೊತ್ತಿತ್ತು ಆಲ್ರೆಡಿ ಇದು ನೋಟಿಫಿಕೇಶನ್ ಬರುತ್ತಂತ. ಸೊ ಆಲ್ಮೋಸ್ಟ್ 2-3 months ಹಿಂದೆನೆ ಗೊತ್ತಿತ್ತು ಇಷ್ಟು ಪೋಸ್ಟ್ ಬರುತ್ತೆ ಅಂತ. ಅರೌಂಡ್ 750 ನಮ್ ಇದಿತ್ತು ಟಾರ್ಗೆಟ್, ಬಟ್ ಅಪ್ಡೇಟ್ ಮಾಡಿ ಅವರು 945 ತನಕ ತಂದಿದ್ದಾರೆ. ಇಟ್ಸ್ ಅ ಗೋಲ್ಡನ್ ಅಪರ್ಚುನಿಟಿ. ಸೊ ಬೇರೆ ಬೇರೆ ಇದರಲ್ಲಿ ಡಿಟೇಲ್ಡ್ ಆಗಿ ನಾವೆಲ್ಲ ಡಿಸ್ಕಸ್ ಮಾಡೋಣ, ಆಸ್ಪಿರೆಂಟ್ಸ್ ಜೊತೆ ನಾವು ಚರ್ಚೆ ಮಾಡೋಣ, ಏನೇ ಅವ್ರದ್ದು ಒಂದು ಕೊರತೆ ಇದ್ರೂ ನಾವು ಅದ್ರ ಬಗ್ಗೆ ಬಗೆಹರಿಸೋಣ. ಸೊ ಮತ್ತೆ ಇದಕ್ಕೆ ಯಾವ ತರ ಪ್ಲಾನ್ಸ್ ಮಾಡಬೇಕು, ಯಾವ ತರ ಬುಕ್ಸ್ ಏನೆಲ್ಲ ಓದ್ಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ನಾವು ಸ್ವತಃ ನಮ್ಮ ಟೀಮ್ ಅಲ್ಲಿರೋರು ಕೆಲವೊಬ್ರು ಅಧಿಕಾರಿಗಳಿದ್ದಾರೆ, ಅವರು ಶೇರ್ ಮಾಡ್ತಾರೆ. ಸೊ ಇನ್ನೊಂದೇನಂದ್ರೆ, ಈಗ ಆಲ್ರೆಡಿ KPSC ನೋಟಿಫಿಕೇಶನ್ ಬಂದಿರೋದು ಖುಷಿ ಕೊಡೋ ವಿಷಯನೇ. ಸೊ ಅದು ಒಂದ್ ಸೈಡಿಗೆ ಇಟ್ಟು, ಮತ್ತೆ ಈಗ ಆಕ್ಚುಯಲ್ ಪ್ಲಾನ್ ಯಾವ ತರ ಇರಬೇಕು, ಪ್ರಿಪ್ರೇಷನ್ ಯಾವ ತರ ನಾವು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ 950 ಪೋಸ್ಟ್ ಇದಾವೆ ಇದರಲ್ಲಿ, ಅಂಡ್ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಅಲ್ವಾ. ಸೊ 600 marks ಅಲ್ಲಿ ನೀವು ಹೈಯೆಸ್ಟ್ ತಗೊಂಡವ್ರಿಗೆ ಮೆರಿಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಲಾಸ್ಟ್ 2017 KE ಎಕ್ಸಾಮ್ KE ಅವ್ರು ಕಂಡಕ್ಟ್ ಮಾಡಿದ್ರು. KE ಮಾತ್ರ ಸೀಮಿತ ಯಾವ್ದಕ್ಕಂದ್ರೆ, ಬೋರ್ಡ್ ಎಕ್ಸಾಮ್, ಇದು SLC ಮತ್ತೆ PUC ಎಕ್ಸಾಮ್ಸ್ ನಡ್ಸಕ್ಕೆ. ಅವ್ರ ಕ್ವಾಲಿಟಿ ಅಷ್ಟು ನಾನು ಹೇಳಕ್ ಆಗಲ್ಲ ಅದರಲ್ಲಿ, ಬಟ್ ಕಂಪೇರ್ಡ್ ಟು KE, KPSC ಹ್ಯಾಸ್ ಎವಾಲ್ವ್ಡ್ ಮಚ್. ಓಕೆ, ಇನ್ ಟರ್ಮ್ಸ್ ಆಫ್ ಡೈವರ್ಸಿಟಿ, ಕ್ವಶನ್ ಕ್ವಾಲಿಟಿ ಆಗಿರ್ಬೋದು. ಮೋಸ್ಟ್ ಆಫ್ ದಿ ಅಗ್ರಿ ಇದವರು KS ರೀಸೆಂಟ್ ಆಗಿ ಪ್ರಿಲಿಮ್ಸ್ ಬರ್ದಿರೋರ್ಗು ಗೊತ್ತಿರುತ್ತೆ. ಸೊ ಅವರು ಎಲ್ಲ ಯಾವ ತರ ಎಕ್ಸಾಮ್ಸ್ ಟಫ್ ಆಗ್ತಿದೆ ಅಂತ ಗೊತ್ತಿದೆ. ಅಂಡ್ ಇವನ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಬರ್ದಿರೋರು, ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ ಕೋಆಪರೇಟಿವ್ ಸೊಸೈಟಿ ಇನ್ಸ್ಪೆಕ್ಟರ್ ಪೋಸ್ಟ್ ಬರ್ದಿರೋರು ಗೊತ್ತಿರುತ್ತೆ. ಸ್ಪೆಸಿಫಿಕ್ ಪೇಪರ್ ಆಗ್ಲಿ ಅಥವಾ GK ಪೇಪರ್ ಆಗ್ಲಿ, ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ನೆಸೆಸಿಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ.
ಸೊ ಇದ್ರ ಬಗ್ಗೆ ಎಲ್ಲ ನಾವು ಪೂರ್ತಿಯಾಗಿ ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಮ್ಮ ಜೊತೆ ಇಂಪಾರ್ಟೆಂಟ್ ಗೆಸ್ಟ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಆ್ಯಂಡ್ ಐ ಸಿನ್ಸಿಯರ್ಲಿ ಥ್ಯಾಂಕ್ ಫಾರ್ ದಿ ಟೈಮ್ ದೇ ಟುಕ್ ಇನ್ ಸ್ಪೈಟ್ ಆಫ್ ಟುಡೇ as a Sunday. Most of the aspirants will spend their time with the family ಅಥವಾ ಹೊರಗಡೆ ಹೋಗಿ ಸ್ಪೆಂಡ್ ಮಾಡ್ತಾರೆ, ಯಾಕಂದ್ರೆ ವೀಕ್ ಎಲ್ಲ ಓದೋ ಇದರಲ್ಲಿ ಇರ್ತಾರಲ್ವಾ. ಸೊ ಹಾಗಾಗಿ ಅದರಲ್ಲೂ ಅಷ್ಟು ಟೈಮ್ ತಗೊಂಡು ಬಂದಿದ್ದಾರೆ ಅಂದ್ರೆ ಇಟ್ಸ್ ಅ ವೆರಿ ಹಾನರ್ ಅಂಡ್ ಇಟ್ಸ್ ಅ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಅಸ್. ಸೊ ಐ ವೆಲ್ಕಮ್ ಫಸ್ಟ್ ಆಫ್ ಆಲ್ ಇಬ್ರಾಹಿಂ, ಹೂ ಇಸ್ ಫ್ರಮ್ ದಿ ಕ್ಯಾಂಪಸ್, ಧಾರವಾಡ ಕ್ಯಾಂಪಸ್, Hanuman Manti campus, BSc Agri, and I wanted to tell about him. He is such an inspiration person I have ever come across in my life. ಸೊ ಇದು ಯಾಕೆ ಹೇಳ್ತೀನಿ ಅಂದ್ರೆ, ಸತತ 2 ಬಾರಿ PSI ಪರೀಕ್ಷೆ ಪಾಸ್ ಮಾಡಿದ್ದಾರೆ, ಅದು ಟಾಪ್ ರ್ಯಾಂಕ್ ತಗೊಂಡು. ಸೊ ಇದು ನಮ್ಮ ಎಲ್ಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಹೆಮ್ಮೆಯ ವಿಷಯನೇ ಅಂತ ಹೇಳ್ಬೋದು. ಸೊ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. So I welcome him for this today's very important session. And the second guest speaker today we have with us Mehrunisa Begum. So she is from Bigudi campus, Raichur University. So she has done her agriculture in agriculture from BSc Agri and a master's in agricultural extension from NDRI. So ಸೊ 2017 ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. KEAದಲ್ಲಿ ಶಿ ಕ್ವಾಲಿಫೈಡ್ ಫಾರ್ ಫೈನಲಿಸ್ಟ್ ತನ ಹೋಗ್ತಾರೆ, ಅಂಡ್ ಶಿ ವಾಸ್ ಮಿಸ್ಡ್ ದಿ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್. So she will share some of her strategy, how, but she missed, and fortunately later on she wrote many exams and she qualified back to back multiple exams. Even ICR ಕಡೆಯಿಂದನೂ ಕೆಲವೊಂದು ಸೈಂಟಿಸ್ಟ್ ಪೋಸ್ಟ್ ಆಗಿರಲಿ, and finally she chose the Karnataka Administrative Service. So it's also very proud our especially agri graduates are into administrative service. And also I welcome ಆಗ್ಲಿಲ್ಲ. ಸೊ ನಾನು ಇನ್ನ MSc ಮಾಡ್ತಿದ್ದೆ ಅವಾಗ, ನಂದು ಫಸ್ಟ್ KS ಅಟೆಂಪ್ಟ್ ಅವಾಗ ಮೇನ್ಸ್ ಬರೀತಿದ್ದೆ ನಾನು. ಇದು ಆಗಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಅದಕ್ಕೂ ಟ್ರೈ ಮಾಡಿದೆ, ಅದೂನು ಇಂಟರ್ವ್ಯೂ ಬಂತು, ಇಂಟರ್ವ್ಯೂ ತನಾನು ಹೋದೆ, ಅದನ್ನು ಫೈನಲ್ ಲಿಸ್ಟ್ ಅಲ್ಲಿ 3 marks ಅಲ್ಲಿ ಅದು ಆಗಿಲ್ಲ. ಇದೇ ತರ ಮೈನ್ಯೂಟ್ ಇದ್ರಲ್ಲಿ ನನ್ಗೆ ಒನ್ ಅಟೆಂಪ್ಟ್ KPSC KS ಆಗಿಲ್ಲ, ಇದು ಅಗ್ರಿಕಲ್ಚರ್ ಆಫೀಸರ್ದು ಶಾರ್ಟ್ ಲಿಸ್ಟ್ ಆಗಿ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಲ್ಲ ಮಾಡಿದೆ, ಅದೂನು ಆಗಿಲ್ಲ. ಓಕೆ, ಸೊ somehow luck won't favored me, but the thing is I didn't left my preparation, right? I prepared, and even for the UPSC also, for the prelims I qualified for paper 2 CSAT aptitude ಏನ್ ಹೇಳ್ತೀವಲ್ಲ, ಬಹಳ ಜನ ಅದೇ ಕ್ವಾಲಿಫೈ ಆಗಿಲ್ಲ, ಅದು ನಾನು ಕ್ವಾಲಿಫೈ ಆಗಿದ್ದೆ. ಬಟ್ GS ಅಲ್ಲಿ some 0.5 marks in one time ಅದನ್ನು ಮಿಸ್ ಆಯ್ತು. ಅದೇ ತರ ಅದು ಸಮ್ ಟೈಮ್ಸ್ ಹಂಗ ಆಗುತ್ತೆ, ಬಟ್ ಆಮೇಲೆ ಏನಾಗುತ್ತೆ ಅಂದ್ರೆ ವಿ ಹ್ಯಾವ್ ಎ ಒನ್ ಸೇಯಿಂಗ್ ಕಾಲ್ಡ್ ಲಕ್ ಫೇವರ್ಸ್ ದಿ ಬ್ರೇವ್ ಅಂತ ಹೇಳಿ. ಸೊ ಬಿಡ್ಬಾರ್ದು, ಯಾವ್ದೇ ಕಾರಣಕ್ಕೆ ನಮ್ದೇನ್ ಉದ್ದೇಶ ಇದೆ ಅದಕ್ಕೆ ಇಟ್ಕೊಂಡೇ ನಾವು ನಡಿಬೇಕು. ನೀವು ಬಹಳ ಸಲ ಬಹಳ ಎಕ್ಸಾಮ್ಸ್ ಬರ್ದಿರ್ತೀರಾ, ಅದು ಆಗಿಲ್ಲ ಅಂತೇಳಿ ನಿರಾಶವಾಗಿ ಬಿಡಬಾರ್ದು. ಓಕೆ, ಹೋಪ್ ಇಸ್ ದಿ ಓನ್ಲಿ ಪಾಸಿಟಿವ್ ಅಟಿಟ್ಯೂಡ್ ಟುವರ್ಡ್ಸ್ ಎನಿ ಆಫ್ ದಿ ಎಕ್ಸಾಮಿನೇಷನ್, ರೈಟ್? ಹೋಪ್ ಇಟ್ಕೋಬೇಕು, ಯಾವ್ದಾದ್ರು ಇದ್ರು ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ಅಟಿಟ್ಯೂಡ್ ಇರ್ಬೇಕು. ನೀವು ಏನಾದ್ರೂ ಸಿಲೆಬಸ್ ತಗೊಂಡು ಓದಿದ್ರು ಪಾಸಿಟಿವ್, ಓಕೆ, ಇವೊಂದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೂ ನಾನು ಅರ್ಥ ಮಾಡಿಸ್ಕೋಬೇಕು ಅಂತೇಳಿ ಈ ಟಾಪಿಕ್ ನ ಅಂತೇಳಿ ಆತರ ಇಟ್ಕೋಬೇಕು, ರೈಟ್? ಸೊ ನಾನ್ ನನ್ ಜರ್ನಿ ಯಾಕೆ ಹೇಳ್ದೆ ಅಂದ್ರೆ, ದೆನ್ ಫೈನಲಿ ಇನ್ ದಿ ಸೆಕೆಂಡ್ ಅಟೆಂಪ್ಟ್ KPSC 2020 ಅಟೆಂಪ್ಟ್ ಅಲ್ಲಿ ನಂದು ಫೈನಲ್ ಸೆಲೆಕ್ಷನ್ ಆಯ್ತು. ನಾವು ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ಆಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್. ಓಕೆ, ನಾನ್ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್, ಬಿಕಾಸ್ ಐ ಹ್ಯಾವ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ ಎಕ್ಸಾಮಿನೇಷನ್. ಅವಾಗ ನಮ್ದು 50% CGPA ಕನ್ಸಿಡರ್ ಮಾಡ್ತಿದ್ರು, ಬಟ್ ಈ ಸಲ CGPA ಏನಿಲ್ಲ. ಅಗ್ರಿಕಲ್ಚರ್ ರಿಲೇಟೆಡ್ ಎಂಟೈರ್ ಅವರೇ ಕನ್ವೆ ಮಾಡ್ತಾರೆ ನಿಮ್ಗೆ ಏನಂತ. ನಾನು ಸ್ಪೆಸಿಫಿಕ್ ಅಂದ್ರೆ ಜನರಲ್ ನಾಲೆಜ್ ಪೇಪರ್ ಇದೆಯಲ್ಲ, ಅದ್ರ ಬಗ್ಗೆ ನನ್ನ ಕೈಲಾದಷ್ಟು ನಾನು ಏನ್ ಪ್ರಿಪರೇಷನ್ ಮಾಡಿದ್ದೆ, ಸೊ ನನ್ನ ಪ್ರಿಪರೇಷನ್ ಅಲ್ಲಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗುವಂತ ಥಿಂಗ್ಸ್ ಇದ್ರೆ ನಾನು ಶೇರ್ ಮಾಡ್ಕೋತೇನೆ. ಸೊ ಫಸ್ಟ್ ಜನರಲ್ ನಾಲೆಜ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ಕೂಲ್ ಬುಕ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸ್ಕೂಲ್ ಬುಕ್ಸ್ ಅಂದ್ರೆ 6 to 10th ಅಂದ್ರೆ ನಮ್ಮ
ಕರ್ನಾಟಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ಪಬ್ಲಿಷ್ ಮಾಡುವಂತ ಸ್ಕೂಲ್ ಬುಕ್ಸ್ ಇರುತ್ತಲ್ಲ, ಸೊ ಅದರಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕು. ಅದರಲ್ಲಿ ಎಲ್ಲವನ್ನೂ ಓದೋ ಅವಶ್ಯಕತೆ ಇರಲ್ಲ. 6 to 10th ಅಲ್ಲಿ ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಸೈನ್ಸ್, ಈ 3 ಸೆಕ್ಷನ್ ಕವರ್ ಮಾಡಿದ್ರೆ ಸಾಕು. ಆಮೇಲೆ ಪೊಲಿಟಿ ಮತ್ತೆ ಎಕನಾಮಿಕ್ಸ್ ಗೆ ಆಥರ್ ಬುಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೋದು. ಸೊ 6 to 10th ಅಲ್ಲಿ ಸಬ್ಜೆಕ್ಟ್ ವೈಸ್ ಓದೋದು ಬೆಟರ್. ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ರೆ 6th, 7th, 8th, 9th, 10th, ಸೊ ಈ ತರ ಕಂಟಿನ್ಯೂಸ್ ಆಗಿ ಒಂದ್ ಸಬ್ಜೆಕ್ಟ್ ಅನ್ನ ಡಿಫರೆಂಟ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡೋದ್ರಿಂದ, ರೀಡ್ ಮಾಡೋದ್ರಿಂದ ಆ ಸಬ್ಜೆಕ್ಟ್ ಬಗ್ಗೆ ಕಂಟಿನ್ಯೂಸ್ ಫ್ಲೋ ಸಿಗುತ್ತೆ, ಮತ್ತೆ ಒಂದು ಕಂಟಿನ್ಯೂಟಿ ಸಿಗುತ್ತೆ. ಸೊ ಬೆಟರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಾಸ್ ಬುಕ್ಸ್ ಮುಗಿಸ್ಕೊಳ್ಳಿ. ಸೊ ಹಿಸ್ಟ್ರಿಗೆ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಸೈನ್ಸ್ಗೆ ಸ್ಕೂಲ್ ಬುಕ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸೊ ಆಮೇಲೆ ಅಟ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಡೈಲಿ ನ್ಯೂಸ್ ಪೇಪರ್ ಆದ್ರೆ ಓದೋಕ್ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನ್ಯೂಸ್ ಪೇಪರ್ ಓದೋಕ್ ಆಗಿಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಪೇಪರ್ ಕಟಿಂಗ್ಸ್ ಹಾಕ್ತಾರೆ. ಇವಾಗ ಈ 4SIDK ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಶೇರ್ ಮಾಡ್ತಿರ್ತಾರೆ. ಇಲ್ಲಾಂದ್ರೆ ತುಂಬಾ ಚಾನಲ್ಸ್ ಇದೆ, ಅದು ಈ ಪೇಪರ್ ಡೇ ಟು ಡೇ ನಾವು ಕವರ್ ಮಾಡ್ಬೋದು. ಸೊ ಅದಾದ್ಮೇಲೆ ಮಂತ್ಲಿ ಮ್ಯಾಗಝಿನ್ಸ್ ಯಾವ್ದಾದ್ರು ಒಂದ್ ಚೆನ್ನಾಗಿ ಕವರ್ ಮಾಡೋದು. ಸೊ ನಾನು ಸ್ಪೆಸಿಫಿಕ್ ಆಗಿ ನೇಮ್ ಹೇಳಲ್ಲ. ಸೊ ಯು ಕ್ಯಾನ್, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಮಾಡೆಲ್ಸ್, ಕನ್ನಡ ಆದ್ರೆ ಕನ್ನಡ, ಸೊ ನೀವು ರೆಫರ್ ಮಾಡ್ಬೋದು. ಈವನ್ ಮಂತ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಒನ್ ಲೈನರ್ ಇರುತ್ತೆ, ಕ್ರಿಸ್ಪ್ ಕ್ಲಿಯರ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಬೇಕೋ ಆ ತರ ರೆಡಿ ಮಾಡ್ತಾರೆ. ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬರುವಂತ PDFs, ಸೊ ಅದರಿಂದ ನೀವು ಕರೆಂಟ್ ಅಫೇರ್ಸ್ ಮಾಡ್ಕೋಬಹುದು. ಸೊ ಆಮೇಲೆ ಈ ಮೆಂಟಲ್ 10 ರಿಂದ 15 ಕ್ವಶನ್ಸ್ ಬರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ವಿಡಿಯೋಸ್ ಇಂದ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲಾಂದ್ರೆ ನೀವಾಗೇನೆ ಬುಕ್ಸ್ ಇಂದ ಮಾಡ್ಕೋಬಹುದು. ಸೊ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಸೈನ್ಸ್, ಇವು ಸ್ವಲ್ಪ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಟ್ರೆಡಿಷನಲ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಸ್ಟೂಡೆಂಟ್ಸ್ ಓದ್ತಾರೆ. ಟಫ್ ಅನ್ಸೋದು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಅಂಡ್ ಸೈನ್ಸ್. ಈ ಸೆಕ್ಷನ್ ಅನ್ನ ಸ್ವಲ್ಪ ಮಾಡ್ಕೋಬೇಕು ಇನ್ ಡೆಪ್ತ್ ಆಗಿ. ಸೊ ಅಟ್ ಪ್ರೆಸೆಂಟ್ ಮೊದಲು 2017ರಲ್ಲಿ KEA ಕಂಡಕ್ಟ್ ಮಾಡಿತ್ತು. ಸೊ ಅವ್ರದ್ದು ಕೇಳೋ ರೀತಿ ಬೇರೆ ತರ ಇತ್ತು. ಸೊ ಕ್ವಶನ್ ಕೇಳೋದ್ರಿಂದ ನಮ್ಗೆ ಸ್ಪಷ್ಟವಾಗಿ ಆಮೇಲೆ ಆಳವಾಗಿ ಅಧ್ಯಯನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ರಿಪರೇಷನ್ ಗಿಂತ ಮೊದಲು ಬುಕ್ ಲಿಸ್ಟ್ ಕ್ಲಿಯರ್ ಇರಬೇಕು. ನೀವು 10 ಬುಕ್ಸ್ ಅನ್ನ ಒಂದ್ಸರಿ ಓದೋದಕ್ಕಿಂತ ಒಂದೇ ಬುಕ್ ಅನ್ನ 10 ಸರಿ ಓದೋದು ಬೆಟರ್. ಸೊ ಒಂದ್ಸರಿ ಬುಕ್ ಗೆ ಸ್ಟಿಕ್ ಆನ್ ಆದ್ರೆ ಮತ್ತೆ ಪದೇ ಪದೇ ಬೇರೆ ಸೋರ್ಸ್ ಗೆ ಶಿಫ್ಟ್ ಆಗೋಕ್ಕಿಂತ ಬೆಸ್ಟ್ ಸೋರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ರಿವೈಸ್ ಮಾಡಿ ಪದೇ ಪದೇ. ಸೊ ಆಮೇಲೆ 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 ಅಟ್ ಪ್ರೆಸೆಂಟ್ ಎಕನಾಮಿಕ್ ಸರ್ವೆ ಇರುತ್ತೆ, ಆಮೇಲೆ ಬಜೆಟ್ ಇರುತ್ತೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ನೀವು ತಿಳ್ಕೊಬೇಕಾಗತ್ತೆ. ಅದು ಕೂಡ ತುಂಬಾ ಡಿಸೈಡಿಂಗ್ ರೋಲ್ ಫ್ಯಾಕ್ಟರ್ ಪ್ಲೇ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ಜನರಲ್ ನಾಲೆಜ್ ಪೇಪರಿಗೆ ನೀವು ಪ್ರತಿಯೊಂದು ಸ್ವಲ್ಪ ಇನ್ ಡೆಪ್ತ್ ಆಗಿ PhD ಲೆವೆಲ್ಗೆ, ಆ ಲೆವೆಲ್ಗೆ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕೋಟ್ ಇದೆ ಇಂಗ್ಲಿಷ್ ಅಲ್ಲಿ, ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್ ಅನ್ನೋ ತರ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಒಂದೇ ಸಬ್ಜೆಕ್ಟ್ ಅಲ್ಲಿ ಫುಲ್ ಥರೋ ಆಗೋ ಬದಲು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಿಪೇರ್ ಆಗಿ. ಆಮೇಲೆ ಈ ಸರಿ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ ಜನರಲ್ ನಾಲೆಜ್ ಪೇಪರ್ ಆಮೇಲೆ ಅಗ್ರಿಕಲ್ಚರ್ ಪೇಪರ್ಗೆ ಸೇಮ್ ವೇಟೇಜ್ ಇದೆ. ಎರಡಕ್ಕೂ 300 ಮಾರ್ಕ್ಸ್ ಇರೋದ್ರಿಂದ ಸೈಡ್ ಬೈ ಸೈಡ್ ಒಂದೇ ಪೇಪರ್ ಅಲ್ಲಿ ನಾನು ಹೈಯೆಸ್ಟ್ ತೆಗಿತೀನಿ, ಒಂದೇ ನೆಗ್ಲೆಕ್ಟ್ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಎರಡು ಪೇಪರ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಸೈಡ್ ಬೈ ಸೈಡ್ ಎರಡೂನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಗೇನ್ ಮಾಡ್ಕೊಂಡು ನಾವು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇರೋದು ತುಂಬಾ ಈಸಿ ಆಗುತ್ತೆ. ಸೊ ಬುಕ್ ಲಿಸ್ಟ್ ರಿಲೇಟೆಡ್ ಸರ್ ನಿಮ್ಗೆ ಏನೇ ಇದಿದ್ರು ಕೂಡ 4SID ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಬೆಸ್ಟ್ ಬುಕ್ ಸೋರ್ಸ್, ನೀವೇನೇ ಡೌಟ್ ಕ್ವೈರೀಸ್ ಇದ್ರು ಕೂಡ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬೆಸ್ಟ್ ಟ್ರೈ ಮಾಡ್ತಾರೆ ನಿಮ್ಗೆ ಕ್ಲಾರಿಟಿ ಕೊಡ್ಲಿಕ್ಕೆ. ಸೊ ಸ್ಟಡೀಸ್ ರಿಲೇಟೆಡ್ ಏನೇ ಇದ್ರು ಕೂಡ 4SID ರಿಲೇಟೆಡ್ ನೀವು ಫರ್ದರ್ ನಂಬಿಕೆ ಇಟ್ಟು ಫಾಲೋ ಮಾಡ್ಬೋದು. ಬಿಕಾಸ್ ಅವರು ಕೂಡ ತುಂಬಾ ವರ್ಷ UPSC ಗೆ ಪ್ರಿಪೇರ್ ಆಗಿದ್ದಾರೆ. ಏನ್ ಬೆಸ್ಟ್ ಸೋರ್ಸ್ ಏನಂತ ಎಲ್ಲ ತಿಳ್ಕೊಂಡಿರುವಂತ ಬೆಸ್ಟ್ ಟೀಮ್ ಇದೆ ಅವ್ರ ಹತ್ರ. ಸೊ
ಇವಾಗ ಸಿಗೋಂತ 3-4 ಮಂತ್ಸ್ ನೀವು ತುಂಬಾ ಪ್ಲಾನೆಡ್ ಆಗಿ ತುಂಬಾ ಸೂಕ್ಷ್ಮವಾಗಿ ಪ್ರಿಪರೇಷನ್ ಮಾಡ್ಕೊಂಡು ಸ್ಟ್ರಾಟಜಿ ಕ್ಲಿಯರ್ ಕಟ್ ಆಗಿ ಇಟ್ಕೊಂಡು ಪ್ರಿಪೇರ್ ಆದ್ರೆ ಸೊ ಈ ಅಗ್ರಿಕಲ್ಚರ್ ಆಫೀಸರ್ ಕ್ಲಿಯರ್ ಮಾಡೋದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಫರ್ದರ್ ಏನಾದ್ರೂ GK ಅಥವಾ ಜನರಲ್ ನಾಲೆಜ್ ಸ್ಟಡಿ ರಿಲೇಟೆಡ್ ಡೌಟ್ ಇದ್ರೆ ನೀವು ಕೇಳ್ಬೋದು. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕ್ಲಾರಿಫೈ ದೋಸ್. Okay. Hello, sir. Hello, sir. ಹಲೋ Sir, how to prepare Indian constitutions? ಕಾನ್ಸ್ಟಿಟ್ಯೂಷನ್ Yes, sir. Indian constitution. ನೀವು ಕನ್ನಡದಲ್ಲಿ ಓದೋದಾದ್ರೆ ಗಂಗಾಧರ್ ಅಂತ ಬುಕ್ ಇದೆ, ಒಂದು ಸಂವಿಧಾನ ಅಂತ. ಸೊ ಅದರಿಂದ ಸ್ಟಾರ್ಟ್ ಮಾಡ್ಬೋದು. ಇಂಗ್ಲಿಷ್ ಅಲ್ಲಿ ಆದ್ರೆ ಲಕ್ಷ್ಮೀಕಾಂತ್ ಅಂತ. ಇದೆಲ್ಲ ಇನ್ ಡೆಪ್ತ್ ಇದೆ, UPSC ಲೆವೆಲ್ ಇದೆ. ಬಟ್ ಕ್ವಶನ್ ಪೇಪರ್ ನೋಡಿ ಯಾವ ಲೆವೆಲ್ ಅಲ್ಲಿ ಕ್ವಶನ್ ಕೇಳ್ತಾರೆ ಅಂತ ನೀವು ಬಿಟ್ಸ್ ವೈಸ್ ಅಂದ್ರೆ ಮೆಮರಿ ಬೇಸ್ಡ್ ಕ್ವಶನ್ಸ್, ಆರ್ಟಿಕಲ್ಸ್, ಆಮೇಲೆ ಈ ಮಲ್ಟಿಪಲ್ ಚಾಯ್ಸ್ ಗೆ ಬರುವಂತ ಕ್ವಶನ್ಸ್ ಅನ್ನ ಓದ್ಬೇಕಾದ್ರೆ ಆತರ ಓದ್ಬೇಕು. ಇವಾಗ ಮೇನ್ಸಿಗೆ ಓದೋ ಸಿಲೆಬಸ್ ಇವೆಲ್ಲ ಬುಕ್ಸ್ ಮೇನ್ಸ್ ಅವ್ರು ಕೂಡ ರೆಫರ್ ಮಾಡ್ತಾರೆ. ಸೊ ಪ್ರಿಪೇರ್ ಆಗ್ಬೇಕಾದ್ರೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ಓದ್ಬೇಕು. ಸೊ PS ಗಂಗಾಧರ್ ಅಂತ ಕನ್ನಡದಲ್ಲಿ, ಇಲ್ಲ ಅಂದ್ರೆ ಲಕ್ಷ್ಮೀಕಾಂತ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಸೊ ದೀಸ್ ಆರ್ ದ ಬೆಸ್ಟ್ ಬುಕ್ಸ್ ಫಾರ್ ಕಾನ್ಸ್ಟಿಟ್ಯೂಷನ್. Okay, sir. Thank you. ಸರ್ ಬುಕ್ ಲಿಸ್ಟ್ ಬಗ್ಗೆ ವರಿ ಮಾಡಬೇಡಿ. ಬುಕ್ ಲಿಸ್ಟ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಸರ್ ಟೈಮ್ ತಗೊಂಡು ಅವ್ರ ಗ್ರೂಪ್ ಅಲ್ಲಿ ಬೇಕಾದ್ರೆ ಬೆಸ್ಟ್ ಬುಕ್ಸ್ ಯಾವ್ದು ರೆಫರ್ ಮಾಡ್ಬೇಕಂತ ಒಂದು PDF ಅಥವಾ ಏನಾದ್ರು ಫೈಲ್ ರೀತಿನಲ್ಲಿ ಫಾರ್ವರ್ಡ್ ಮಾಡ್ಲಿಕ್ಕೆ ಸರ್ ಹೇಳ್ತೇನೆ. ಸೊ ಬುಕ್ಸ್ ರಿಲೇಟೆಡ್ ವರಿ ಮಾಡಬೇಡಿ, ಸರ್ ಫಾರ್ವರ್ಡ್ ಮಾಡ್ತಾರೆ. ಬಟ್ ಪ್ರಿಪರೇಷನ್ ಸ್ಟಾರ್ಟಿಂಗ್ ಶುಡ್ ಬಿ ಫ್ರಮ್ ಸ್ಕೂಲ್ ಬುಕ್ಸ್ ಇಂದ. ವಿತೌಟ್ ನಮ್ಗೆ ಬೇಸಿಕ್ ನಾಲೆಜ್ ಇಲ್ಲದೆ ಆಥರ್ ಬುಕ್ಸ್ ಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಪ್ರಿಪರೇಷನ್ ಕಷ್ಟ ಆಗುತ್ತೆ, ಬೇಗ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ಬೇಸಿಕ್ ನಾಲೆಜ್ಗೋಸ್ಕರ ಸ್ಕೂಲ್ ಬುಕ್ಸ್ ಇಂದಾನೇ ಓದ್ಬೇಕಾಗುತ್ತೆ 6 to 10th. ಸರ್ 300 ಮಾರ್ಕ್ಸ್ MCQ ನೇನಾ ಸರ್? ಆಲ್ಮೋಸ್ಟ್ MCQ ಇರುತ್ತೆ. Okay, I guess ಏನಾದ್ರೂ ಫರ್ದರ್ ಡೌಟ್ಸ್ ಇದೆನಾ? okay, ಏನಾದ್ರೂ ಡೌಟ್ಸ್ ಇದ್ರೆ ಕ್ವಿಕ್ ಆಗಿ ಕೇಳಿ, ಬಿಕಾಸ್ his busy schedule, he has given a time. So ಸರ್ ನಾವು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್, ಆದ್ರೆ ಇನ್ನು PDC ಅಷ್ಟೇ ಬಂದಿದೆ ಸರ್, ಕನ್ವೊಕೇಶನ್ ಆಗಿದ್ದಿಲ್ಲ. ಅದಕ್ಕೆ ಎಲಿಜಿಬಲ್ ಇದೀವಾ ಇಲ್ಲ ಅಂತ ಕೇಳಿ. ಅಪ್ಲಿಕೇಶನ್ ರಿಲೇಟೆಡ್ ಏನೇ ಕ್ವೆರೀಸ್ ಇದ್ರು ಸರ್ ಹೇಳ್ತಾರೆ. ನನಗೆ ಜನರಲ್ ನಾಲೆಜ್ ಪೇಪರ್ ರಿಲೇಟೆಡ್ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಸರ್ ಎಷ್ಟು ಮಾರ್ಕ್ಸ್ ಲಾಸ್ಟ್ ಅಲ್ಲಿ ಕ್ವಾರೀಸ್ ತಗೊಂಡೋಣ, ಅಂದ್ರೆ ಈ ಅಪ್ಲಿಕೇಶನ್ ರಿಲೇಟೆಡ್ ಏನೇನ್ ಇದೆ ಮೊದಲು ಅದೆಲ್ಲ ಸರ್ ಬೇಕಾದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಒಂದು ಸೆಷನ್ ತಗೋತಾರೆ ಅದ್ರ ರಿಲೇಟೆಡ್. ಸರ್ ಒಂದು ಕ್ವಶನ್ ಇದೆ. ಹಲೋ ಕೇಳಿ ಸರ್, ಈಗ ಇದು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಸರ್, ಕರೆಂಟ್ ಅಫೇರ್ಸ್ ನ ಎಷ್ಟು ಅಟ್ಲೀಸ್ಟ್ 1 ವರ್ಷ ನೋಡ್ಕೋಬೇಕು, 1.5 ವರ್ಷ ನೋಡ್ಕೋಬೇಕು, ಯಾವ ತರ ಸರ್? ನಾವು 1 ವರ್ಷ ಓದೋದು ಬೆಟರ್. KPSC ತುಂಬಾ ಬ್ರಾಡ್ ಆಗಿ ಇರುತ್ತೆ, ಅಂದ್ರೆ ಜಸ್ಟ್ ಒಂದೇ ಮಂತಿನ ಜಾಸ್ತಿ ಇರಲ್ಲ, ತುಂಬಾ ಸ್ಟ್ಯಾಂಡರ್ಡ್ ಇರುತ್ತೆ. ಬೇರೆ ಎಕ್ಸಾಮ್ ಕಂಪೇರ್ KPSC ಇಟ್ಸ್ ಫಾರ್ ಬೆಟರ್ ಇನ್ ಆಸ್ಕಿಂಗ್ ದ ಕ್ವಶನ್ಸ್. ಸೊ ಅಟ್ ಲೀಸ್ಟ್ ಎಕ್ಸಾಮ್ ನಡೆಯೋ 1 ಇಯರ್ ಕರೆಂಟ್ ಅಫೇರ್ಸ್ ನ ಆ ತರ ಲೆವೆಲ್ ಆಫ್ ಪ್ರಿಪರೇಷನ್ ಇದೆ ಅಂತ ನಮಗೆ. GK ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಅದ್ರಲ್ಲಷ್ಟೇ ನಾವೇನ್ ನೀವು ಬಿಗಿನರ್ಸ್ ಇರೋರ್ಗೂ ಅಷ್ಟೇ 60% ಆಫ್ ದಿ ಸ್ಕೋರ್ ಬರ್ತಿದ್ರು ದಟ್ಸ್ ಅ ವೆರಿ ಗುಡ್ ಸ್ಕೋರ್ ಅಂತಾನೆ ಹೇಳ್ತೀನಿ. ಅಂಡ್ ಬಟ್ ಟ್ರೈ ಟು ಹ್ಯಾವ್ ಅ ಅಪ್ಪರ್ ಹ್ಯಾಂಡ್ ಇನ್ ದಿ ಸ್ಪೆಸಿಫಿಕ್ ಪೇಪರ್. ಓಕೆ, ಸೊ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಸ್ಪೆಂಡ್ 4 years ಆಫ್ ಟೈಮ್ ದೇರ್, ಸೊ ಯು ಹ್ಯಾವ್ ಟು ಜಸ್ಟಿಫೈ. ನೀವು ಜಸ್ಟಿಫೈ ಮಾಡ್ಲೇಬೇಕಲ್ಲಿ, because as I told, you have given much time for the studies. Okay, ಆದ್ರೂ ಒಂದಿನ ಇದ್ದಾಗ್ಲೇ ಓದ್ತಿದ್ವಿ ನಾವೆಲ್ಲ ಗ್ರಾಜುಯೇಷನ್ ಅಲ್ಲಿ. ಬಟ್ ಪಾಠ ಅಂತೂ ಎಲ್ಲರೂ ಚೆನ್ನಾಗಿ ಕೇಳ್ತಿದ್ರು. 90% ಅಂತೂ ಎಲ್ಲರೂ ಕೇಳ್ತಾರೆ. ಅದಕ್ಕೆ ಒಂದಿನದಲ್ಲೇ ಪ್ರಿಪರೇಷನ್ ಎಕ್ಸಾಮ್ ಓದ್ಬಿಟ್ಟು ಪಾಸ್ ಮಾಡ್ತಾರೆ. ಸೊ ದಟ್ಸ್ ಎನಿವೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್. GK ಎಸ್ಪೆಷಲಿ GK ರಿಲೇಟೆಡ್ ಬಂದ್ರೆ, ಸೊ ಇಲ್ಲಿ GK ಬುಕ್ಸ್ ನ ಅವರು ಆಲ್ರೆಡಿ ಹೇಳಿದ್ದಾರೆ ರಿಲೇಟೆಡ್. ಇನ್ನ ಕೆಲವೊಂದು GK ರಿಲೇಟೆಡ್ ಬುಕ್ಸ್ ನಾನು ಹೇಳ್ತೀನಿ. ಸೊ ಇಂಡಿಯನ್ ಹಿಸ್ಟ್ರಿ ಜಸ್ಟ್ ನಾವು ಬೈಫರ್ಕೆಟ್ ಡಿಸೆಕ್ಟ್ ಮಾಡಿದೀವಿ. ಇನ್ಸೆಕ್ಟ್ ನ ಯಾವ ತರ ಡಿಸೆಕ್ಟ್ ಮಾಡ್ತೀರಾ, ಸೊ ಮ್ಯಾಂಡಿಬಲ್ಸ್ ಡಿಫ್ರೆಂಟ್ ಪಾರ್ಟ್ಸ್, ಅದೇ ತರ ಸಿಲೆಬಸ್ ನ ಡಿಸೆಕ್ಟ್ ಮಾಡಿದೀವಿ.
ಸೊ ಈ ಒಂದು ಪ್ರಿಸೈಸ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಓವರ್ ಆಲ್ ಪಿಕ್ಚರ್ ಬರುತ್ತೆ ನಿಮ್ಗೆ. ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ಓದ್ಬೇಕಾಗುತ್ತೆ ಅದು ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಲೇಕ್ ನ್ಯೂಸ್ ಅಲ್ಲಿ ಇರುತ್ತೆ, ಇದು ಮತ್ತೆ ಮ್ಯಾಂಗ್ರೂವ್ಸ್ ರಿಲೇಟೆಡ್ ಏನೋ ಒಂದಿತ್ತು, ವೆಟ್ಲ್ಯಾಂಡ್ ಬಗ್ಗೆ ರೀಸೆಂಟ್ಲಿ ಕರ್ನಾಟಕದಲ್ಲಿ ವೆಟ್ಲ್ಯಾಂಡ್ ಆಡ್ ಮಾಡಿದ್ದಾರೆ, ರಾಮ್ಸಾರ್ ಸೈಟ್ಸ್ ಅಂದ್ರೆ ಏನು, ಈ ತರ ಕರೆಂಟ್ ರಿಲೇಟೆಡ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೈಗರ್ ಪಾಪ್ಯುಲೇಷನ್, ಟೈಗರ್ ಸೆನ್ಸಸ್, ಈ ತರ ಕರೆಂಟ್ ಅಲ್ಲಿ ಏನೇನೆಲ್ಲ ಬರುತ್ತೆ ಅದನ್ನ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಎನ್ವೈರನ್ಮೆಂಟ್ ರಿಲೇಟೆಡ್, ಸೈನ್ಸ್ ಅಂಡ್ ಟೆಕ್, IR ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಂದಾಗ ಈ ಸಮಿಟ್ಸ್ ಎಲ್ಲ ಆಗ್ತಿರ್ತವೆ. G20 ಅಂದ್ರೆ ಏನು, ಸೊ ಮತ್ತೆ ಬ್ರಿಕ್ಸ್ ಅಂದ್ರೆ ಏನು, ASEAN ಅಂದ್ರೆ ಏನು, SCO ಅಂದ್ರೆ ಏನು, ಇವೆಲ್ಲ ನ್ಯೂಸ್ ಅಲ್ಲೇ ಬರ್ತಾ ಇರುತ್ತೆ. ಸೊ ಇದನ್ನ ಓದ್ಬೇಕಾಗುತ್ತೆ. ಇವೆಲ್ಲ KPSC ಫೇವರೇಟ್ ಸಬ್ಜೆಕ್ಟ್ಸ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಎಕಾನಮಿ ಅಗೇನ್, ಸೊ ಇಂಡಿಯನ್ ಎಕಾನಮಿಯಲ್ಲಿ ಬಹಳಷ್ಟು ಕ್ವಶನ್ಸ್ ಕರೆಂಟ್ ರಿಲೇಟೆಡ್ ಇರ್ತವೆ. ಟೇಕ್ ಮೈ ವರ್ಡ್ಸ್ ವೆರಿ ಸೀರಿಯಸ್ಲಿ. ಸ್ಟಾಟಿಕ್ ಪೋರ್ಷನ್ಸ್ ಅಲ್ಲಿ ಕಡಿಮೆ ಇದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಬಹಳ ಕ್ವಶನ್ಸ್ ಡಾಮಿನೇಟ್ ಆಗಿರ್ತವೆ. ಸೊ AC-SAT ಅಲ್ಲಿ ರೀಸೆಂಟ್ ಆಗಿ ನೋಡಿದ್ರೆ ನೀವು 18 ಕ್ವಶನ್ಸ್ ಇತ್ತು. 18 ಔಟ್ ಆಫ್ 18 ಕ್ವಶನ್ 12 ಕ್ವಶನ್ಸ್ ವರ್ ಫ್ರಮ್ ಕರೆಂಟ್ ರಿಲೇಟೆಡ್. ಎಕನಾಮಿಕ್ ಸರ್ವೆ ತಗೊಂತಾನೆ, ಬಡ್ಜೆಟ್ ತಗೊಂತಾನೆ, ಯೂನಿಯನ್ ಬಡ್ಜೆಟ್ ತಗೊಂತಾನೆ, ಈ ಬಡ್ಜೆಟ್ ಅಲ್ಲೇ ತಗೊಂತಾನೆ. ಸಿ KPSC ಇಸ್ ಆಲ್ವೇಸ್ ವೆರಿ ಬ್ರಾಡ್ ಬಾಡಿ. ಓಕೆ, ಅವ್ರು ಯಾವತ್ತಿದ್ರು ನ್ಯೂ ಇನೋವೇಷನ್ ತರ್ತಾರೆ. KS ಪ್ರಿಲಿಮ್ಸ್ ಬರ್ದಿರೋರು ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದಕ್ಕಾಗಿ ಯು ಪ್ರಿಪೇರ್ಡ್ ಫಾರ್ ದಿಸ್. ಅಂಡ್ ಸಮ್ ಆಫ್ ದ ಅದರ್ ಇಂಪಾರ್ಟೆಂಟ್ ಲೈಕ್ ಸ್ಟೇಟ್ ಬಜೆಟ್ ನಾನು ಹೇಳಿದೆ, ಎಕನಾಮಿಕ್ ಸರ್ವೇಸ್, ಯೂನಿಯನ್ ಬಜೆಟ್, ಡೇಟ್ ವೈಸ್, ಥೀಮ್ಸ್ ವೈಸ್, ರೀಜನಲ್ ನ್ಯೂಸ್, ಇದೆಲ್ಲ ಎಕ್ಸಾಮ್ಸ್ ಅಲ್ಲಿ ಡಾಮಿನೇಟ್ ಆಗುತ್ತೆ. ಸೊ ಇದಕ್ಕೆ ನೀವು ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಮ್ಯಾಗಝಿನ್ಸ್ ಇದಾವೆ. ಸೊ ಯು ಕ್ಯಾನ್ ರೆಫರ್ ಎನಿ ಮ್ಯಾಗಝಿನ್. ಓಕೆ, I know some of the magazine come with 100 pages. Okay, monthly magazine 100 pages ಅಷ್ಟು ಬರುತ್ತೆ. ಸೊ imagine if you are reading for 12 months, it is 1200 pages. ಅಂದ್ರೆ ಜೆರಾಕ್ಸ್ ಬಂಡಲ್ ಇರುತ್ತಲ್ವಾ, ಅದು ಎರಡೂವರೆ ಕಾಪಿ, ಎರಡೂವರೆ ಬಂಡಲ್ ಅಷ್ಟು ಆಗುತ್ತೆ. ಸೊ ಅದನ್ನ ರಿವಿಷನ್ ಯಾವಾಗ ಮಾಡ್ತೀರಾ ಏನಂತ ನೋಡ್ಕೊಳ್ಳಿ. ಕಾಸ್ಟ್ ಬೆನಿಫಿಟ್ ರೇಷಿಯೋ ಯಾವತ್ತೂ ಅಷ್ಟೇ ಇಟ್ ಶುಡ್ ಬಿ ಆಡೆಡ್. ಕಾಸ್ಟ್ ಬೆನಿಫಿಟ್ ರೇಷಿಯೋ ಏನಿರುತ್ತಲ್ವಾ, ಶಾರ್ಟ್ ಟೈಮ್ ಅಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ ಅದಕ್ಕೆ ಎಷ್ಟು ಔಟ್ಪುಟ್ ಸಿಗುತ್ತೆ ಅಂತ ಅದನ್ನ ಯಾವತ್ತು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದಕ್ಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನೋ ಎಲ್ರು ಓದ್ತಿದ್ದಾರೆ ನಾನು ಇದೇ ಓದ್ತೀನಿ ಅಂತ ಯಾವತ್ತು ಅನ್ಕೊಂಡ್ ಹೋಗ್ಬೇಡಿ. ಸೊ ಹ್ಯಾವ್ ವೆರಿ ಪ್ರಾಪರ್ ಪ್ಲಾನಿಂಗ್. ಯಾವ್ದನ್ನ ಒನ್ಸ್ ನೀವು ಅದನ್ನ ರಿಸೋರ್ಸ್ ನ ಸ್ಟಿಕ್ ಆನ್ ಆದ್ರೆ ಅದನ್ನ ಬ್ಲೈಂಡ್ ಆಗಿ ಫಾಲೋ ಆಗ್ಬೇಕು. ಸೊ ಪದೇ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ಆಲ್ಸೋ ವೆರಿ ನಾಟ್ ರೆಕಮೆಂಡೆಡ್. ಓಕೆ, ಒಂದ್ಸಲ ರಿಸೋರ್ಸ್ ನ ಫಿಕ್ಸ್ ಆದ್ರೆ ಅದನ್ನೇ ಪದೇ ಓದ್ತೀರಿ, ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್. ಓಕೆ, ಅಂಡ್ ಕಮಿಂಗ್ ಟು ಕರೆಂಟ್ ಅಫೇರ್ಸ್, ನಾನು ಹೇಳಿದೆ ವೆರಿ ಇಂಪಾರ್ಟೆಂಟ್. ವೇಟೇಜ್ ಆಲ್ಮೋಸ್ಟ್ 20% ಅಷ್ಟು ಸಿಗುತ್ತೆ ನಿಮಗೆ ವೇಟೇಜ್. ಅರೌಂಡ್ 120 ಕ್ವಶನ್ಸ್ ಅಂತೂ ಬಂದೇ ಬರ್ತದೆ ಮಿನಿಮಮ್ ಅದು ಕರೆಂಟ್ ಅಫೇರ್ಸ್ ಅಲ್ಲಿ. ಮತ್ತೆ ಈ ಟಾಪ್ ಅಲ್ಲಿ ನಾನು ಏನೇನ್ ಮೆನ್ಷನ್ ಮಾಡಿದ್ದೀನಿ, ಇಂಡಿಯನ್ ಜಾಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಈ ಮೂರು ವೆರಿ ಇಂಪಾರ್ಟೆಂಟ್ ಏರಿಯಾ. ಲಾಸ್ಟ್ KS ಅಲ್ಲಿ 28 ಕ್ವಶನ್ಸ್ ಕೇಳಿದ್ರು ಜಾಗ್ರಫಿಯಿಂದ, ಇಂಡಿಯನ್ ಜಾಗ್ರಫಿ. ಸೊ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ಜಾಗ್ರಫಿ. ಬಹಳಷ್ಟು ಇಂಡಿಯನ್ ಹಿಸ್ಟ್ರಿ. ಸೊ ಇಂಡಿಯನ್ ಹಿಸ್ಟ್ರಿ ಅರೌಂಡ್ 28 to 29 ಕ್ವಶನ್. ಈವನ್ ಇಂಡಿಯನ್ ಜಾಗ್ರಫಿ ಆಲ್ಸೋ 28 to 29 ಕ್ವಶನ್. ನೀವು ಚೆಕ್ ಮಾಡಬಹುದು. ಆಲ್ಮೋಸ್ಟ್ 60% ಆಫ್ ದ ಪೇಪರ್ ವರ್ಕ್ ಫ್ರಮ್ ದಿಸ್ ಟೂ ಸಬ್ಜೆಕ್ಟ್ಸ್. ಓಕೆ, this will decide you whether you will in the top list or not ಅಂತ. ಸೊ ಇಂಡಿಯನ್ ಹಿಸ್ಟ್ರಿಗೆ ಕರ್ನಾಟಕ ಹಿಸ್ಟ್ರಿ ಬೇರೆ ಬುಕ್ ಇದೆ. ಸೊ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಸೂರ್ಯನಾಥ್ ಕಾಮತ್, ಪ್ರೊಫೆಸರ್ ಸೂರ್ಯನಾಥ್ ಕಾಮತ್ ಅವ್ರದ್ದಿದೆ, ಪಾಲಾಕ್ಷ ಪಬ್ಲಿಕೇಶನ್ ಬುಕ್. ಒಳ್ಳೆ ಬುಕ್, ಅದನ್ನು ಓದಿ. ದಟ್ಸ್ ಅ ವೆರಿ ರೆಕಮೆಂಡೆಡ್ ಬುಕ್. ಯು ಕ್ಯಾನ್ ರೀಡ್ ದಟ್ ವೆರಿ ವೆಲ್. ಸೊ ಇಂಡಿಯನ್ ಕರ್ನಾಟಕ ಹಿಸ್ಟ್ರಿಗೆ ನಾನು ಹೇಳಿದೆ. ಇಂಡಿಯನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಒಂದು ಬರುತ್ತೆ. ಸೊ ಎಸ್ಪೆಷಲಿ ಮಾಡರ್ನ್ ಇಂಡಿಯಾ. ಸೊ ಮಾಡರ್ನ್ ಇಂಡಿಯಾ ಅಥವಾ ಬಿಪಿನ್ ಚಂದ್ರ ಅಂತ ಇನ್ನೊಂದು NCERT ಬುಕ್ ಇದೆ. ಸೊ ಅದನ್ನ ನೀವು ಪ್ರಿಪೇರ್ ಮಾಡ್ಬೋದು, ಓದ್ಬೋದು. ದಟ್ ಈಸ್ ಆಲ್ಸೋ ವೆರಿ ಗುಡ್ ಬುಕ್. ಅರೌಂಡ್ 300 ಪೇಜಸ್ ಬರುತ್ತೆ ಅದರಲ್ಲಿ. ಇಂಡಿಯನ್ ಹಿಸ್ಟ್ರಿ, ಬಿಪಿನ್ ಚಂದ್ರ, ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಬುಕ್ ಹೆಸರು. NCERT ನೀವು ಡೌನ್ಲೋಡ್ ಮಾಡ್ಕೊಂಡ್ರು ನಿಮ್ಗೆ ಸಿಗುತ್ತೆ, ಬರ್ಕೊಳ್ಳಿ ಇದೆಲ್ಲ. ಕರ್ನಾಟಕ ಹಿಸ್ಟ್ರಿ ಸೂರ್ಯನಾಥ್ ಕಾಮತ್ ನಾನು ಹೇಳಿದೆ, ಪ್ರೊಫೆಸರ್, ಒಳ್ಳೆ ಬುಕ್, ಚೆನ್ನಾಗಿ ಬರೆದಿದ್ದಾರೆ. ಅರೌಂಡ್ 3 to 350 ಪೇಜಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಏನ್ ಇಂಪಾರ್ಟೆಂಟ್ ನಮ್ಗೆ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್, ವಿಜಯನಗರ ಎಂಪೈರ್ ಅಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ, ಅದು ಓದ್ಕೊಳ್ಳಿ. ಬೇರೆ ಯಾವ್ದೋ ಹಿಸ್ಟ್ರಿ ಓದ್ಕೊಂಡು ಕುತ್ಕೊಂಡ್ಬೇಡಿ. ನಿಮ್ಗೆ ಏನ್ ರಿಲೇಟೆಡ್ ಇದೆ, ಬ್ಯಾಟಲ್ ಯಾವ ಇಸ್ವಿಯಲ್ಲಿ ಏನಾಯ್ತು, ಯಾರ್ಯಾರು ಲಿಟ್ರೇಚರ್ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಬರ್ತಿದಾವೆ. ಕವಿರಾಜ ಮಾರ್ಗ ಆಗಿರ್ಬೋದು, ರಿಲೇಟೆಡ್ ವಿತ್ ಯಾರು ಆ ಕೋರ್ಟ್ ಪೊಯೆಟ್ ಯಾರ್ಯಾರಿದ್ರು, ಅವ್ರು ಏನೇನ್ ಬರ್ದ್ರು ಅಂತ ಆ ಕ್ವಶನ್ಸ್, ಬಹಳಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ. ಏನ್ಷಿಯಂಟ್ ಮಿಡೇವಲ್ ಮಾಡರ್ನ್ಗೆ NCERT ಇಸ್ ಎನಫ್. ಒಂದು NCERT ಬುಕ್ ಬರುತ್ತೆ. ಸೊ ಅದಕ್ಕೆ
Uh, if you want to read ancient Tamil Nadu book is very good. Okay, Tamil Nadu state book ಇದೆ ಬಹಳಷ್ಟು ಕ್ವಶನ್ಸ್ ಅಲ್ಲಿಂದ ಬಂದಿದಾವೆ. And even I know some of my friends who qualified KS only relied on NCERT, this Tamil Nadu NCERT book, Tamil Nadu state book related. Medieval modern ಗೆ ಆಲ್ರೆಡಿ ನಾನು ಹೇಳಿದೆ, ಬಿಪಿನ್ ಚಂದ್ರ is a good book, NCERT ಬರುತ್ತೆ. ಸೊ ಕರ್ನಾಟಕ ಹಿಸ್ಟ್ರಿ ಒಂದೇ ಬುಕ್. ಸೊ ದೆನ್ ಕಮಿಂಗ್ ಟು ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಜಾಗ್ರಫಿ. ಸೊ ಇಂಡಿಯನ್ ಜಾಗ್ರಫಿಗೆ NCERT 11th and 12th ಬರುತ್ತೆ. ಸೊ ರೆಫರೆನ್ಸ್ ಬುಕ್ ಆಗಿ ಯೂಸ್ ಮಾಡಿ, ಅದು ವೆರಿ ಗುಡ್ ಬುಕ್. ಎಲ್ಲಾ ಕ್ವಶನ್ಸ್ ಅಲ್ಲಿಂದಾನೇ ಬರುತ್ತೆ. ಸೊ ಇವನ್ ಮತ್ತೆ ಕರ್ನಾಟಕ ಜಾಗ್ರಫಿ ಅಲ್ಲಿ ಡಾಕ್ಟರ್ ಪ್ರೊಫೆಸರ್ ರಂಗನಾಥ್ ಚೆನ್ನಾಗಿ ಬರೆದಿದ್ದಾರೆ. ಸೊ ವೆರಿ ಗುಡ್ ಬುಕ್, ಅರೌಂಡ್ 300 to 350 pages ಬರುತ್ತೆ ಅದರಲ್ಲೂ. ಸೊ ವೆರಿ ಗುಡ್ ಬುಕ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ನೀವು ಅದನ್ನ ಫೋಕಸ್ ಮಾಡ್ಬೋದು. ಅಲ್ಲೂ ಅಷ್ಟೇ, ನೀವು ಎಲ್ಲ ಏನೇನೋ ಓದ್ಕೊಂಡಿರೋದಲ್ಲ, ಏನೇನು ಇಂಪಾರ್ಟೆಂಟ್ ಸೆನ್ಸಸ್ ಚಾಪ್ಟರ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಟಾಪ್ ಪ್ರಿಯಾರಿಟಿ ಈ ಚಾಪ್ಟರ್ಸ್ ಎಲ್ಲ, ವಾಟರ್ ವೇಸ್ ಆಗಿರ್ಬೋದು, ರೋಡ್ ವೇಸ್ ಆಗಿರ್ಬೋದು. ಇದು ಯಾವ ತರ ಗೊತ್ತಾಗುತ್ತೆ ಅಂದ್ರೆ, ಅಟ್ಲೀಸ್ಟ್ ನೀವು ಪ್ರೀವಿಯಸ್ ಪೇಪರ್ಸ್ ಅಟ್ಲೀಸ್ಟ್ 2-3 years ಪೇಪರ್ಸ್ ನ ಅನಾಲಿಸಿಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ KPSC ಎಲ್ಲಿ ಫೋಕಸ್ ಮಾಡ್ತಿದ್ದಾನಂತ ಈ ಒಂದು ಟ್ರೆಂಡ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಕಮಿಂಗ್ ಟು ಜನರಲ್ ಮೆಂಟಲ್ ಎಬಿಲಿಟಿ, ಇದಕ್ಕೆ ನಾನು ಯಾವುದೇ ತರ ನೀವು ಜನರಲ್ ಮೆಂಟಲ್ ಎಬಿಲಿಟಿಗೆ ಸೊ ಯಾವುದೇ ತರ ಇದು ನೆಸೆಸಿಟಿ ಇರಲ್ಲ, ರೈಟ್? PhD ಮಾಡೋ ನೆಸೆಸಿಟಿ ಇರಲ್ಲ. ಆಲ್ಮೋಸ್ಟ್ ಅಪ್ ಟು 10th ಅಂತ ಮೆನ್ಷನ್ ಮಾಡಿದ್ದಾನೆ. ಇವನ್ KS ಲೆವೆಲ್ಗೂ ಅಷ್ಟೇ ಅಪ್ ಟು 10th ಅಂತಾನೆ ಕೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನೀವು ಏನಷ್ಟು ವರಿ ಮಾಡ್ಕೊಂಡು ಹೋಗ್ಬೇಡಿ. ಅದು ಪ್ರೀವಿಯಸ್ ಇಯರ್ ಪೇಪರ್ಸ್ ಮೇಲೆ ರಿಲೇ ಆಗಿ ಅಟ್ಲೀಸ್ಟ್ ಪ್ಯಾಟರ್ನ್ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಕ್ವಶನ್ಸ್ ಕೇಳ್ತಿದ್ದಾನೆ. ಬಹಳಷ್ಟು ಕ್ವಶನ್ಸ್ ಏಜಸ್ ಅಲ್ಲಿ ಕೇಳಿರ್ತಾನೆ, ಬ್ಲಡ್ ರಿಲೇಷನ್ಸ್ ಕೇಳಿರ್ತಾನೆ. ಸೊ ಬ್ಯಾಂಕ್ ಕಡೆ ಪ್ರಿಪೇರ್ ಆಗಿರೋರ್ಗೆ ಏನ್ ಸಮಸ್ಯೆ ಇರಲ್ಲ, ಅಟ್ಲೀಸ್ಟ್ 10 ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಸೊ ನಾಟ್ ಮೋರ್ ದನ್ ದಟ್. ಜನರಲ್ ಸೈನ್ಸ್ ಅಷ್ಟೇ, ಆಲ್ರೆಡಿ ಸ್ಟೇಟ್ ಬುಕ್ಸ್ ಅಂತ ಹೇಳಿದ್ರು ಅವರು. ಸೊ ಅಷ್ಟು ಓದ್ಕೊಂಡ್ರೆ ಸಾಕು. ಸೋಷಿಯಲ್ ಸೈನ್ಸ್ ಅಲ್ಲಿ ನಿಮ್ಮ ಎಕನಾಮಿಕ್ಸ್ ಬರುತ್ತೆ. ಸೊ ಆಸ್ ಐ ಟೋಲ್ಡ್ ಯು, ಎಕನಾಮಿಕ್ಸ್ ಅಷ್ಟೇ ನೀವು ವೆರಿ ಇಂಪಾರ್ಟೆಂಟ್ಲಿ ಯು ಫೋಕಸ್ ಎಕನಾಮಿಕ್ಸ್. NCERT ಬುಕ್ಸ್ ಓದ್ಬೋದು, ಇಲ್ಲ NCERT ಆರ್ ದ ಬೆಸ್ಟ್. ಸೊ ಸ್ಟಾಟಿಕ್ ಪೋರ್ಷನ್ಸ್ಗೆ, ಕರೆಂಟ್ ರಿಲೇಟೆಡ್ಗೆ ಆಸ್ ಐ ಟೋಲ್ಡ್ ನೀವು ಈ ಬುಕ್ಸ್ ನ ಓದ್ಲೇಬೇಕು. ಓಕೆ, ಮತ್ತೆ ಇನ್ನೂ ರೂರಲ್ ಡೆವಲಪ್ಮೆಂಟ್ ಅಂಡ್ RDPR ಅಂತ ಇದೆ, ಅದಕ್ಕೊಂದು ಆಕ್ಟ್ ಬುಕ್ ಇದೆ. ಅದನ್ನ ಓದ್ತೀನಿ ಅಂದ್ರೆ ದಡ್ತನ ಮಾಡ್ತಿದ್ರ ಅಂತ. ಡೋಂಟ್ ಗೋ ಫಾರ್ ಎನಿ ಅದರ್ ಡೌಟ್ಸ್? ಹಲೋ ಸರ್. ಹಾ ಸರ್, ಈಗ ನೀವ್ ಹೇಳಿದ್ರಲ್ಲ PDO ಎಕ್ಸಾಮ್, ಈಗ ನಾವು ಅದು 7th December ಐತೆ ಸರ್ PDO ಕನ್ನಡ ಎಕ್ಸಾಮ್. ಹೌದೌದು. ಈಗ ನಾವು ಕನ್ನಡ ಎಕ್ಸಾಮ್ ಅವಾಗ ಬರೋದು ಅಂತ ಇಲ್ಲಿ ನೋ ಅಂತ ಹಾಕಂದ್ರಲ್ಲ ಸರ್, ನಾವು ಇಫ್ ಇಲ್ಲಿ ಅಪ್ಲಿಕೇಶನ್ ಹಾಕ ಮುಂದೆ ನೋ ಅಂತ ಹಾಕ್ತೇವಲ್ಲ ಸರ್. ಹೌದು. ಇಫ್ ಕನ್ನಡ ಎಕ್ಸಾಮ್ ನಾವ್ ಅಲ್ಲಿ ಪಾಸ್ ಆದ್ವಿ ಅಂದ್ರೆ ಹಾ ಅಲ್ಲಿ ನಮ್ಗ ಮತ್ತೆ AO ಎಕ್ಸಾಮ್ ಅಲ್ಲಿ ಕನ್ನಡ ಎಕ್ಸಾಮ್ ಇರ್ತಲ್ಲ, ಅದನ್ನ ಬರೀಬೇಕು ಕಂಪಲ್ಸರಿ? ಮತ್ತ ಹೆಂಗ್ ಮಾಡತ್? ಏನ್ ಕಂಪಲ್ಸರಿ ಇಲ್ಲ, ಇಲ್ಲಿ ಪಾಸ್ ಆಗಿದ್ರೆ ನೀವು ಅದ್ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡ್ಬೋದೇನ್ ಸರ್? ಸ್ಕಿಪ್ ಮಾಡ್ಬೋದು. ಅಂದ್ರೆ ಕನ್ನಡ ಇಲ್ಲಿ ಕಂಪಲ್ಸರಿ ರಿಸಲ್ಟ್ ಬೇರೆ ಬರುತ್ತೆ. ಹಾ ಸರ್. ನಿಮ್ಗೆ ಅದು ಇದಕ್ಕೆ ಏನ್ ಸಂಬಂಧ ಇಲ್ಲ. ಜಸ್ಟ್ ನೀವು ಅದ್ ಪಾಸ್ ಮಾಡಿ ಅಪ್ಲಿಕೇಶನ್ ಇಟ್ಕೊಳ್ಬೇಕಷ್ಟೇ. ಅಂಡ್ ಇನ್ನೊಂದೇನಂದ್ರೆ, ಪ್ಲೀಸ್ ಆಲ್ ಆಫ್ ಯು, ಅಪ್ಲಿಕೇಶನ್ ಹಾಕ್ತಿರಲ್ವಾ, ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇಮೇಲ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ.
ಯಾಕಂದ್ರೆ ಅಪ್ಲಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅಪ್ಲಿಕೇಶನ್ ಬರಬೇಕಾಗುತ್ತೆ. ಬಟ್ ಪೋರ್ಟಲ್ ಅಲ್ಲೂ ಅಷ್ಟೇ ನಿಮ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದು ಅಪ್ಲಿಕೇಶನ್ ಬಿಟ್ಟಾಗ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಸೊ ಯೂಸರ್ ನೇಮ್ ಆಗಿರಲಿ, ಪಾಸ್ವರ್ಡ್ ಆಗಿರಲಿ, ಜಸ್ಟ್ ಲೈಕ್ ನಿಮ್ ಈಗ ಫೇಸ್ಬುಕ್ ಆಗಿರಲಿ ಅಥವಾ ನೀವು ಟೆಲಿಗ್ರಾಮ್ ಅಕೌಂಟ್ ಮೇಂಟೈನ್ ಮಾಡ್ತೀರಲ್ವಾ, ಯೂಸರ್ ನೇಮ್ ಪಾಸ್ವರ್ಡ್, ಅದೇ ತರ KPSC ವೆಬ್ಸೈಟ್ ಅಲ್ಲೂ ಸ್ಟೂಡೆಂಟ್ ಲಾಗಿನ್ ಇರುತ್ತೆ. ಅದನ್ನ ಕ್ರಿಡೆನ್ಷಿಯಲ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್ Yeah. ಹಲೋ ಸರ್. ರಿಸರ್ವ್ ರಿಗಾರ್ಡಿಂಗ್ ಒಂದು ಡೌಟ್ ಇತ್ತು ಸರ್. ಹಾ ಹಾ ಸರ್ ನಾನ್ ಎಚ್ ಕೆ ವೈಫು ಈಗ ರೀಸೆಂಟ್ಲಿ 1 ಇಯರ್ ಬಿಲೋ ಆಗಿತ್ತು ಅಂದ್ರೆ ಮ್ಯಾರೇಜ್, HK ಗೆ ಅಪ್ಲೈ ಮಾಡ್ಬೋದಾ ಸರ್? ಎಲಿಜಿಬಲ್ ಆಗ್ತಾರೆ HK ಕೋಟಾಗೆ? ಯಾರು ಸರ್ ನಾನ್ ಎಚ್ ಕೆ ರೀಸನ್ ಅಲ್ಲಿಂದ ಮ್ಯಾರಿಡ್ ನ್ಯೂಲಿ ಮ್ಯಾರಿಡ್ ಕಪಲ್ ಇರ್ತಾರಲ್ಲ ಸರ್, ಹಾ HK ಹಾ ರೀಸನ್ ಮ್ಯಾರೇಜ್ ಆಗಿದ್ರೆ ಹಾ ಹಾ HK ಕೋಟ ಅಪ್ಲಿಕೇಬಲ್ ಆಗುತ್ತೆ ಸರ್ ಅವ್ರಿಗೆ, ವೈಫ್ಗೆ ಸರ್? ಅದ್ರ ಮೇ ಬಿ ಅದು ಕ್ಲಾರಿಟಿ ನನಗೆ ಅಷ್ಟು ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ. ಸೊ ಐ ವಿಲ್ ಗೆಟ್ ದಟ್ ಇನ್ಫಾರ್ಮೇಶನ್. ಆಕ್ಚುಲಿ ಅದು ಪ್ರಾವಿಷನ್ ಇದೆ. ಸೊ ಮೇ ಬಿ ದ ಸ್ಪೌಸ್ ವಿಲ್ ಗೆಟ್ ದಿ ಬೆನಿಫಿಟ್ ಅಂತ. ಬಟ್ ಎಕ್ಸಾಕ್ಟ್ಲಿ ಅದು ನಾನು ಕೇಳಿ ಹೇಳ್ತೀನಿ. ಐ ವಿಲ್ ಟ್ರೈ ಟು ಗೆಟ್ ದ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಅಂಡ್ ಐ ವಿಲ್ ಟೆಲ್ ಯು. ಓಕೆ ಸರ್, ಥ್ಯಾಂಕ್ ಯು. ಸರ್ ಕನ್ನಡ ಎಕ್ಸಾಮು CTA ಎಕ್ಸಾಮ್ ಅಲ್ಲಿ ಪಾಸ್ ಆಗಿದೆ, ಬಟ್ ಅವರು ಸರ್ಟಿಫಿಕೇಟ್ ಬಿಟ್ಟಿಲ್ಲ ಸರ್, ಡೌನ್ಲೋಡ್ ಆಗಿಲ್ಲ. ಸೊ ಬಿಡ್ತಾರೆ ಅದು ಮೇಡಮ್. ಇವಾಗ ನಾವು ಹಾ ಬರೆದಾಗ CTA ಮುಂಚೆನೆ ಇನ್ನೊಂದು ಯಾವುದೋ ಎಕ್ಸಾಮ್ ಇತ್ತು, ಅದ್ರಲ್ಲಿ ಬರೆದಾಗ ರಿಸಲ್ಟ್ ಆದ್ಮೇಲೆ ಅದು PDF ಆದ್ಮೇಲೆ 1 ವೀಕ್ ಅಲ್ಲೇ ಬಂದಿತ್ತು ಅದು ಸರ್ಟಿಫಿಕೇಟ್ ಡೌನ್ಲೋಡ್ ಸರ್. ಮಾಡ್ಕೊಳಕ್ಕೆ. ಪರ್ಟಿಕ್ಯುಲರ್ ನಾವು ಇವಾಗೆಲ್ಲ ಬಂದ್ ತಿಂಗಳ ಮೇಲೆ ಆಯ್ತು ಸರ್ ರಿಸಲ್ಟ್, ಬಟ್ ಬಂದಿಲ್ಲ. ಇವಾಗ ಅಪ್ಲಿಕೇಶನ್ ಹಾಕಕ್ಕಾರ ನೋ ಅಂತ ಹಾಕಿ ಪಾಸ್ ಆಗಿದೀವಲ್ಲ ಸರ್, ಹಾ ನೋ ಹಾ ಅಂತ ಹಾಕಿ ಆಮೇಲೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರೋ ಡೇಟ್ ಬೇರೆ ಇದ್ರೆ ಪ್ರಾಬ್ಲಮ್ ಆಗ್ಬೋದಲ್ಲ ಸರ್ ಅದಕ್ಕೆ? ಏನಾಗಲ್ಲ ಅದ್ರಲ್ಲಿ. ಏನ್ ಆತರ ಏನಿರಲ್ಲ. 2 years ವ್ಯಾಲಿಡಿಟಿ ಇರುತ್ತೆ ಅದು. ಓಕೆ ಓಕೆ ಸರ್, ಆಯ್ತು ಹಂಗಂದ್ರೆ. ಹಾ ಸರ್ 2024 ಬ್ಯಾಚ್ ಬಗ್ಗೆ ಹೇಳಿ ಸರ್. 2024 ಬ್ಯಾಚ್ ಅವರಿಗೆ ಎಲಿಜಿಬಿಲಿಟಿ ಇದೆ. ಆಕ್ಚುಲಿ ನೋಟಿಫಿಕೇಶನ್ ಅಲ್ಲಿ ಜಸ್ಟ್ ಅದೊಂಚೂರು ಏನೋ ಎರರ್ಸ್ ಇದೆ ಅನ್ಸುತ್ತೆ. ಬಟ್ ವೆಯ್ಟ್ ಫಾರ್ KPSC ಕ್ಲಾರಿಫಿಕೇಶನ್. ಟ್ವಿಟರ್ ಅಲ್ಲೆಲ್ಲ ನಾವು ಟ್ರೆಂಡ್ ಮಾಡಿದ್ದೀವಿ, ಅಕ್ಸಾ ಗ್ರೂಪ್ ಅವರೆಲ್ಲ ಹಾಕಿದ್ದಾರೆ ಅದು. ಸೊ ವಿಲ್ ವೇಟ್ ಫಾರ್ ದಿ ಅಫಿಷಿಯಲಿ KPSC ಕಡೆಯಿಂದ ಇದು ತಗೊಳ್ಳೋಣಂತೆ. ಸೊ PDC ಇದ್ರೆ ಎನಿವೇ ಹಾಕ್ಬೋದು. ಕಾನ್ವೊಕೇಶನ್ ಮಾತ್ರ ಅವರು ವೆರಿಫಿಕೇಶನ್ ಟೈಮಲ್ಲಿ ಕೇಳ್ತಾರೆ, ಕಂಪಲ್ಸರಿ ಇರುತ್ತೆ ಕಾನ್ವೊಕೇಶನ್. ಅಂಡ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಅದನ್ನು ಅಪ್ಲೋಡ್ ಮಾಡಿ. ಸರ್ 15% ಹಲೋ ಸರ್. ಹಲೋ ಸರ್ ಸರ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ. ಸ್ಪೆಸಿಫಿಕ್ ಪೇಪರ್. ಹಲೋ. ಹಾ 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 ಸರ್, ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಇಲ್ಲಿ ಸದ್ಯ ಹೆಂಗಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗು, ಇನ್ಪುಟ್ ಮಾರ್ಕೆಟಿಂಗು ಎಲ್ಲರೂ ಸಪರೇಟ್ ಈಗ ಟೋಟಲ್ 18 ಇದು ಕೊಟ್ಟಿದಾರಲ್ಲ ಸರ್ ಇವರು. ಈಗ ಹೌದೌದು. ಲೈಕ್ ಬಿಟೆಕ್ ಅಗ್ರಿ ಇಂಜಿನಿಯರ್ಸ್ ಆದ್ರೆ ಓನ್ಲಿ ಲೈಕ್ 4 ಇದು ಕೊಟ್ಟಿದ್ದಾರೆ, ಅಂದ್ರೆ ಸಾಯಿಲ್ ಅಂಡ್ ವಾಟರ್ ಇಂಜಿನಿಯರಿಂಗ್, ಫಾರ್ಮ್ ಪವರ್ ಅಂಡ್ ಮಷಿನರಿ ಇಂಜಿನಿಯರಿಂಗ್, ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್ ಮತ್ತೆ ಬೇಸಿಕ್ ಇಂಜಿನಿಯರಿಂಗ್. ಅಂದ್ರೆ ನಾವು ಅಗ್ರಿ ಇಂಜಿನಿಯರಿಂಗ್ ಅವ್ರು ಓನ್ಲಿ 4 ಅಷ್ಟೇ ಓದ್ಬೇಕಾ, ಏನ್ ಪೂರ್ತಿ ಇದನ್ನೆಲ್ಲ ಓದ್ಬೇಕು ಸರ್ ಇದನ್ನ? ಇಲ್ಲ, ಸಿಲೆಬಸ್ ಅಲ್ಲಿ ಏನ್ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದ್ದಾರೆ, ಅಗ್ರಿ ಇಂಜಿನಿಯರಿಂಗ್ ಅವರಾಗ್ಲಿ ಮಾರ್ಕೆಟಿಂಗ್ ಅಲ್ಲಿ ಏನೇನು ಓದಿರ್ತಾರೆ ಅದೇ ಸಿಲೆಬಸ್ ಇರುತ್ತೆ ಅವರಿಗೆ. ಅಂದ್ರೆ ಲೈಕ್ ಅಗ್ರಿ ಇಂಜಿನಿಯರಿಂಗ್ಸ್ ಆದ್ರೆ 4 ಸಿಲೆಬಸ್ ಏನ್ ಕೊಟ್ಟಿದಾರಲ್ಲ, ಈ 4 ಸಿಲೆಬಸ್ ಅಷ್ಟೇ ಓದ್ಬೇಕಾ, ಏನ್ ಬೇರೆ ಅವ್ರದ್ದು ಲೈಕ್ ಅಗ್ರಿ ಮಾರ್ಕೆಟಿಂಗ್ ದವ್ರದ್ದಾಗ್ಲಿ ಇವ್ರದೆಲ್ಲಾನು ಓದ್ಬೇಕು ಸರ್? ನಾವು ಅವ್ರೆಲ್ರಿಗೂ ಸ್ಪೆಸಿಫಿಕ್ 15% ಎಲ್ರಿಗೂ ಸೇರಿ ಒಂದೇ ಸಿಲೆಬಸ್ ಇದೆ ಅನ್ಕೊಂತೀನಿ. ಹಾ ಅದೇ ಸರ್, ಟೋಟಲ್ 18 ಇದರಲ್ಲಿ ಕೊಟ್ಟಿದಾರಲ್ಲ ಸರ್. ಹೌದೌದು, ಹಾ ಅಂದ್ರೆ ಎಲ್ಲಾನು ಓದ್ಬೇಕು ಸರ್ ಹಂಗಂದ್ರೆ ಎಲ್ಲ ನಾವೀಗ? ಓದ್ಬೇಕಾಗುತ್ತೆ. ಹೌದು, ಎಲ್ಲ ಓದ್ಬೇಕು. ಅಂದ್ರೆ ಲೈಕ್ ಸಪರೇಟ್ ಅಗ್ರಿ ಇಂಜಿನಿಯರಿಂಗ್ ಅವ್ರ ಸಪರೇಟ್ ಎಕ್ಸಾಮ್, ಅಗ್ರಿ ಮಾರ್ಕೆಟಿಂಗ್ ಅವ್ರ ಸಪರೇಟ್ ಎಕ್ಸಾಮ್ ಆ ತರ ಏನಿರಲ್ಲ ಸರ್? ಆತರ ಏನಿರಲ್ಲ. ಏ ಬೈ, ಸರ್. ಎಲ್ಲಾ ಎಕ್ಸಾಮ್ ಎಲ್ಲರಿಗೂ ಒಂದೇನು ಬೈ? ಹಲೋ ಸರ್. ಹಲೋ. ಸರ್ ನಂದು UG ಡಿಗ್ರಿ ಇದ್ದು PDC ಎಲ್ಲ ಅಪ್ಲೈ ಇದು ಸಾರಿ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಪ್ಲೈ ಮಾಡ್ಬೇಕಂದ್ರಲ್ಲ ಸರ್ ನೀವು? ಹೌದು ಹೌದು, ಸೆಮಿಸ್ಟರ್ ಸರ್ ಸೆಮಿಸ್ಟರ್ ವೈಸ್ ಸರ್, ನನ್ ಒಂದ್ ಸೆಮ್ ಹೆಲ್ತ್ ಇಶ್ಯೂ ಆಗಿ ಒಂದ್ ಸೆಮ್ ಎಕ್ಸಾಮ್ ಬರ್ದಿರ್ಲಿಲ್ಲ ಸರ್ ನಾನು. ಓಕೆ. ಅದಾದ್ಮೇಲೆ ಆಮೇಲೆ ಜೂನಿಯರ್ ಜೊತೆ ಎಲ್ಲ ಬರ್ಕೊಂಡು ನಾವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡೆ ಸರ್. ಅವಾಗ ಏನ್ ಎಕ್ಸಾಮ್ ಅಬ್ಸೆಂಟ್ ಇದ್ನಲ್ಲ ಸರ್, ಅವೆಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಬ್ಸೆಂಟ್ 0 ಅಂತ ಆ ತರ CGPA ಬಂದಿತ್ತು ಸರ್ ಅದು. ಆಮೇಲೆ ಲಾಸ್ಟಿಗೆ ಕೊಡ್ಬೇಕಾದ್ರೆ ಅವೆಲ್ಲ CGPA ಆಡ್ ಮಾಡಿ ಕೊಟ್ಟು ಸರ್. ಇವಾಗ ನಾನು ಯಾವ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡ್ಬೇಕು? ನನ್ನ ಹತ್ರ 10 ಇದಾವೆ ಸರ್, 8 ಅಷ್ಟೇ ಇರ್ಬೇಕಲ್ಲ ಸರ್? ಹೌದೌದು, 10 ಅಪ್ಲೈ ಮಾಡಿ ಎಲ್ಲ. ಯಾಕಂದ್ರೆ ಬೇರೆ ನೀವು ಈಗ ಏನೇನ್ ಡಾಕ್ಯುಮೆಂಟ್ಸ್ ಹಾಕ್ತಿರಲ್ವಾ ಅಪ್ಲಿಕೇಶನ್ ಅಲ್ಲಿ,
ಹಾ ಸರ್. ಒಂದ್ ಫೈಲ್ ಅವ್ರ ಹತ್ರ ವೆರಿಫಿಕೇಶನ್ ಟೈಮಲ್ಲಿ ಅದು ಒಂದು ಫೈಲ್ ಇರುತ್ತೆ. ಸೊ ಆ ಓಕೆ ಸರ್. ಟೈಮಲ್ಲಿ ನೀವು ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಅದನ್ನೇ ಅವ್ರು ಮ್ಯಾಚ್ ಮಾಡ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್. ಓಕೆ ಓಕೆ ಸರ್. ಅದಕ್ಕೆ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಹಲೋ ಕೊಟ್ಟು ಸರ್. ಒರಿಜಿನಲ್ ಸ್ಕ್ಯಾನ್ ಮಾಡಿ. ಹಲೋ. ಸರ್ ಕನ್ನಡ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಷ್ಟು ಸರ್? ಓಕೆ ಸರ್, ಥ್ಯಾಂಕ್ ಯು. ಓಕೆ. ಹಲೋ ಹಲೋ, ಹಾ ಹೇಳಿ. 2 ಸರ್ ಇಯರ್ಸ್ ಕನ್ನಡ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಷ್ಟು ಸರ್? 2 ಇಯರ್ಸ್ ಇದೆ. 2 ಇಯರ್ಸ್ ಬರುತ್ತಂತೆ ಇದು. 2 ಇಯರ್ಸ್ ಆದ್ಮೇಲೆ ಮತ್ತೆ ಬರೀಬೇಕು ಸರ್? ಮತ್ತೆ ಬರಿಬೇಕಾಗುತ್ತೆ. ಯಾಕೆ ಮತ್ತೆ ಬರೀತೀರಾ? 2 ಇಯರ್ಸ್ ಅಲ್ಲಿ ಎಕ್ಸಾಮ್ ಆಗೋಗುತ್ತಲ್ಲ, ಕ್ಲಿಯರ್ ಮಾಡ್ಕೊಳ್ಳಿ. ಸರ್ ಇಲ್ಲ, ನಂದು ಆಲ್ರೆಡಿ ಒಂದು ಸರ್ಟಿಫಿಕೇಟ್ ಇದೆ, ಅದು 2023 17 ಏಪ್ರಿಲ್. ಓಕೆ. ಅದಕ್ಕೆ ಮತ್ತೆ ಬರಿಬೇಕಾ ಇಲ್ಲ ಇದೆ ಸಾಕಾ ಅಂತ? 23 ಅಂದ್ರೆ ರೀಸೆಂಟ್ ಓನ್ಲಿ, ವ್ಯಾಲಿಡ್ ಇರುತ್ತೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ, ಆ ಡೇಟ್ ನ 2 ಇಯರ್ಸ್ ಕನ್ಸಿಡರ್ ಮಾಡ್ತಾರೆ. ಓಕೆ ಓಕೆ, ಆ ಡೇಟ್ ಇಂದ. ಹೌದು, ಆ ಡೇಟ್ ಅಪ್ಲಿಕೇಶನ್ ಕ್ಲೋಸಿಂಗ್, ನೋಟಿಫಿಕೇಶನ್ ಸ್ಟಾರ್ಟ್ ಆಗಿ ಕ್ಲೋಸಿಂಗ್ ಆಗುತ್ತಲ್ವಾ, ಆ ಮುಂಚೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಇರಬೇಕಷ್ಟೇ. ಅದಾದ್ಮೇಲೆ ಡಾಕ್ಯುಮೆಂಟ್ಸು ಕೊಡಕ್ ಬರಲ್ಲ ವೆರಿಫಿಕೇಶನ್ ಟೈಮಲ್ಲಿ. ಹಲೋ ಸರ್. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಫ್ಟರ್ ಮ್ಯಾರೇಜ್ ನಾವು ಹಸ್ಬೆಂಡ್ ಹಾಕ್ಬೇಕಾ ಅಥವಾ ಮುಂಚೆ ನಾವು ಇವಾಗ ಅಪ್ಪಾಜಿದ್ ಇರುತ್ತಲ್ಲ ಅದನ್ನ ಹಾಕ್ಬೋದಾ ಸರ್? ಕಾಸ್ಟ್ ಅಂಡ್ ಇನ್ಕಮ್ ಒಂದೇ ಇರುತ್ತಲ್ಲ, ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ಫಾದರ್. ಅದೇ ಸರ್, ಬಟ್ ಈಗ ನಾವು ಮ್ಯಾರಿಡ್ ಆಗಿದ್ದೀವಲ್ಲ ಸರ್, ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲೆಲ್ಲ ಚೇಂಜ್ ಆಗಿರುತ್ತೆ ಹಸ್ಬೆಂಡ್ದು. ಸೊ ಇವಾಗ ನಾವು ಇನ್ಕಮ್ ಅಂದ್ರೆ ಕ್ಯಾಶ್ ಸೇಮ್ ಇರುತ್ತೆ ಸರ್, ಬಟ್ ಇನ್ಕಮ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತಲ್ಲ, ಅದಕ್ಕೆ ಇವಾಗ ಯಾವ್ದು ಹಾಕ್ಬೇಕು ಅನ್ನೋದು ಕನ್ಫ್ಯೂಷನ್ ಸರ್. ನೀವು ಈಗ ಇನ್ ಕೇಸ್ ನಿಮ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹಸ್ಬೆಂಡ್ ಇದ್ರೆ ಅದೇ ಸಬ್ಮಿಟ್ ಮಾಡಿ, ಏನ್ ತೊಂದರೆ ಏನಿಲ್ಲ. ಬಿಕಾಸ್ ಅಂದ್ರೆ ಈಗ ಅವ್ರದ್ದು ಇಲ್ಲ ಸರ್, ಆಕ್ಚುಲಿ ನಾವು ಹೊಸದಾಗಿ ಮಾಡ್ಸ್ಕೋಬೇಕು ಸರ್ ಇವಾಗ ಕ್ಯಾಸ್ಟ್ ಅಂಡ್ ಇನ್ಕಮ್. ಮಾಡಿಸ್ಕೊಳ್ಳಿ, ಹಸ್ಬೆಂಡ್ ಅಡ್ರೆಸ್ಸೇ ಕೊಡಿ. ಯಾಕಂದ್ರೆ ಸರ್. ಸಿ ವೆನ್ ಯು ಆರ್ ಅಪ್ಲೈಯಿಂಗ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳ್ತದೆ. ಹೌದು ಸರ್. ಸರ್ ಮ್ಯಾರಿಡ್ ಅಂತ ಕೊಡ್ತೀರಾ, ಅದಾದ್ಮೇಲೆ ಅಡ್ರೆಸ್ ಬಂದಾಗ ಹಸ್ಬೆಂಡ್ ಅಡ್ರೆಸ್ಸೇ ಕೊಡ್ತೀರಾ. ಸೊ ಹೌದು ಸರ್. ನೀವು ಹಸ್ಬೆಂಡ್ ಇರೋ ಕಡೆದೇ ಕೊಡಿ, ಏನ್ ತೊಂದರೆ ಏನಿಲ್ಲ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಪ್ಲೀಸ್ ಸರ್, ಇವಾಗ ನಾವು ಕಡ್ಡಾಯ ಕನ್ನಡ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಸರ್, ಈ ಅಪ್ಲಿಕೇಶನ್ ಹಾಕಿನ ಮುಂಚೆ ನೆಕ್ಸ್ಟ್ ಇವಾಗ ಅವರು ಈ KPSC ಕಂಡಕ್ಟ್ ಮಾಡುತ್ತಾ ಸರ್? ಲೈಕ್ AO AA ಎಕ್ಸಾಮ್ ದಿನ ಮುಂಚೆನೆ, ಲೈಕ್ ನಾವ್ ಹೆಂಗೆ ಕಡ್ಡಾಯ ಕನ್ನಡ ಪೇಪರ್ ಅಪ್ಲೋಡ್ ಮಾಡೋದು ಅಂತ ಸರ್? ಪ್ಲೀಸ್, ಈಗ ಗೊತ್ತಾಗಿಲ್ಲ ನಿಮ್ ಕ್ವಶನ್ ಏನಂತ. ಸರ್, ಇವಾಗ ನಾವು ಕಡ್ಡಾಯ ಕನ್ನಡ ಪೇಪರ್ ಇನ್ನು ಬರ್ದಿಲ್ಲ ಸರ್. ಹೌದು, ಬರ್ದಿಲ್ಲ. ಹೌದು. ಇವಾಗ ನೆಕ್ಸ್ಟ್ KPSC ಅದನ್ನ ನಮ್ದು AO AA ದಿನ ಮುಂಚೆನೆ ಕಡ್ಡಾಯ ಕನ್ನಡ ಪೇಪರ್ ಕಂಡಕ್ಟ್ ಮಾಡುತ್ತಾ ಸರ್? ಅದನ್ನ ಕೇಳ್ತಿದ್ದೀನಿ. ಹಾ, PDOದವರು PDO ಎಕ್ಸಾಮ್ ಮಾಡ್ತಾರಲ್ಲ, ಅದನ್ನ ಮಾಡ್ಕೊಳ್ಳಿ ಅಷ್ಟೇ. ನಾವು ಅದು PDO ಏನೋ ಅಪ್ಲಿಕೇಶನ್ ಹಾಕಿಲ್ಲ ಸರ್. ಓಕೆ, PDO ಡೇಟ್ ಮುಗೀತ ಅನ್ಸುತ್ತಲ್ವಾ? ಮತ್ತೆ KPSC ಈಗ ಸರ್ ಇಲ್ಲ ಸರ್, ಅಕ್ಟೋಬರ್ 3 ತನಕ ಆಯ್ತು ಸರ್ ಅಪ್ಲಿಕೇಶನ್. ಅಕ್ಟೋಬರ್ ಅದು ಬರೀ ಲೈಕ್ ಏಜ್ ಅದು ಏನೋ ಇದರವ್ರಿಗೆ ಅಷ್ಟೇ ಅಂತ ಹೇಳಿದ್ರು ಸರ್, ಅಬೋ 35 ಏನೋ ಸಮಥಿಂಗ್ ಅಂತ ಹೇಳಿದ್ರು. ಟ್ರೈ ಮಾಡಿ ನೋಡಿ, ಇಫ್ ಕೇಸ್ ಅಲೋ ಮಾಡ್ತಿದ್ರೆ ಹಾಕಿ ಅಪ್ಲಿಕೇಶನ್. ಇಲ್ಲಾಂದ್ರೆ sir. ಡಬಲ್ AO ಟೈಮಲ್ಲಿ ಬರಿಬೇಕಾಗುತ್ತೆ. ಲೈಕ್ ಅದು ಕಂಡಕ್ಟ್ ಮಾಡುತ್ತಲ್ಲ ಸರ್ ಮತ್ತೆ KPSCನೇ? ಹಾ, ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ, ಆಲ್ವೇಸ್ ಕಂಡಕ್ಟ್ ಮಾಡ್ತಾರೆ ಅವರು. ಓಕೆ ಇಒ ಜೊತೆ ಬರಲ್ಲ, ವೆಟನರಿ ಆಫೀಸರ್ಸ್ ಅವ್ರ ಜೊತೆ ಬರಲ್ಲ. ಕೆಲವರು ಕೇಳ್ತಿದ್ರು, ಯಾಕಂದ್ರೆ ಅವ್ರದ್ದು ಅಪ್ಲಿಕೇಶನ್ ಕ್ಲೋಸ್ ಆಯ್ತು ಡೇಟು. ಅವ್ರು ಪರ್ಟಿಕ್ಯುಲರ್ಲಿ BVSC ಮಾಡಿರೋರೇ ಇರ್ಬೇಕಲ್ವಾ, ಹಾಗಾಗಿ ಆ ಟೈಮ್ ಬರೆಯಕ್ ಬರಲ್ಲ. ಹಲೋ ಸರ್. ಹಲೋ. ಯಾ ಪ್ಲೀಸ್ ಟೆಲ್ ಮಿ. ಸರ್, ನಾನು ಕನ್ನಡ ಮೀಡಿಯಂ ಮತ್ತೆ ಗ್ರಾಮೀಣ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಲ್ಲ ಸರ್? ಅದು ನಾನು ಗ್ರಾಜುಯೇಷನ್ ಟೈಮಲ್ಲಿ ಅಂದ್ರೆ 2016 ಅಲ್ಲಿ ಮಾಡಿಸಿರೋದು ಸರ್, ಅದೇ ಓಕೆ ಅಲ್ಲ ಸರ್ ಇವಾಗ? ಈಗ ಇದು ನೋಟಿಫಿಕೇಶನ್ ಅಲ್ಲಿ ಫಾರ್ಮ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅದೇ ಪ್ಯಾಟರ್ನ್ ಅಲ್ಲಿ ಇದ್ರೆ ವೆಲ್ ಅಂಡ್ ಗುಡ್. ಹಾ, ಓಕೆ ಸರ್. ಯಾಕಂದ್ರೆ ಈಗ ಎಲ್ಲ ಸ್ವಲ್ಪ ಚೇಂಜಸ್ ಆಗಿದ್ರೆ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಷ್ಟೇ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಸರ್ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕೇಳ್ಯಾರ ಸರ್, ಹೇಳಿದಾರೆ ಅವರು. ಅವ್ರ ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಐತಲ್ ಸರ್, ಅವೆಲ್ಲ ಸರ್ಟಿಫಿಕೇಟ್ ಚಾಲ್ತಿಯಲ್ಲಿ ಇರ್ಬೇಕಂತ ಹೇಳ್ಯಾರ ಸರ್ ಅವ್ರು. ಆ ರೂರಲ್ ಸರ್ಟಿಫಿಕೇಟ್ ಒನ್ಸ್ ನೀವು ಮಾಡ್ಕೊಂಡ್ರೆ ಸಾಕು, ಲೈಫ್ ಟೈಮ್ ವ್ಯಾಲಿಡಿಟಿ ಅದು. ರೂರಲ್ ಮತ್ತೆ ಕನ್ನಡ ಮೀಡಿಯಂ HK. ಬಟ್ ಆದ್ರೂ ರೀಸೆಂಟ್ ಆಗಿದ್ರೆ ಪ್ರಾಬ್ಲಮ್ ಆಗಲ್ಲ. ತುಂಬಾ 2016 ಅದೇ ಸರ್, ಗ್ರಾಜುಯೇಷನ್ ಟೈಮಲ್ಲಿ ಜಾಯಿನ್ ಆಯ್ತಲ್ಲ, 8 years ಆಯ್ತು.
ಹಾ ಸರ್. ಸರ್ ಅದು ಅವ್ರು ಏನೇನಿದಾರೆ ಸರ್ ಅಪ್ಲಿಕೇಶನ್ ಫಾರ್ಮ್ ಹಾಕ್ತಿರಲ್ಲ ಅದ್ರ ಹಿಂದೆ ರನ್ನಿಂಗ್ ಇರ್ಬೇಕಂತಂದು ಅದ್ರೊಳಗೆ ಮೆನ್ಷನ್ ಮಾಡಿದ್ರು ಸರ್ ಅವರು. ನೋಡಿ, ಹಾಗಾದ್ರೆ ಅದನ್ನು ನೋಡ್ಕೊಳ್ಳಿ. ಓಕೆ ಓಕೆ ಸರ್. ರೀಸೆಂಟ್ ಇಸ್ ಬೆಸ್ಟ್. KPSC ವೆರಿಫಿಕೇಶನ್ ಅಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ. ಹಾ ರೀಸೆಂಟ್ ಅಂತ ಏನ್ ಹೋಗ್ತಾರೆ, ನಾಟ್ ಅನ್ ಇಶ್ಯೂ. ಸರ್ 300 ಮಾರ್ಕ್ಸ್ ಎಷ್ಟು ಕ್ವಶನ್ ಸರ್? 100 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ 3 ಮಾರ್ಕ್ಸ್. 0.75 ಓಕೆ ಸರ್. ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಓಕೆ ಮಾರ್ಕ್ಸ್ ಕಟ್ ಆಗುತ್ತೆ ಅಲ್ಲಿ. 1/4 ಆಫ್ ಈಚ್ ಕ್ವಶನ್. ಓಕೆ ಸರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್. ಯಾ ಪ್ಲೀಸ್. ಸರ್ ಇವಾಗ VA ಎಲ್ಲ KA ನಡೆಸ್ತಾರಲ್ವಾ ಸರ್ ಎಕ್ಸಾಮ್ ನ, ವಿಲೇಜ್ ಅಕೌಂಟೆಂಟ್ ಆಫೀಸರ್ನೆಲ್ಲ, ಹೌದು ಅದಕ್ಕೂ ಹೌದು. ಕೂಡ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇದೆ ಸರ್. ಅದಕ್ಕೆ ಏನಾದ್ರೂ ಎಲಿಜಿಬಲ್ ಆದ್ರೆ ನಾವು KO ಅಪ್ಲೈ ಮಾಡ್ಬೋದಾ ಅಂತ? ಇಲ್ಲ ಇಲ್ಲ, ಅದು ಬೇರೆ ಇದು ಬೇರೆ. ಅಲ್ಲಿ ಆಬ್ಜೆಕ್ಟಿವ್ ಇರುತ್ತೆ ಕನ್ನಡ ಕಡ್ಡಾಯ. ಹಾ KPA ಸರ್. KA ಮಾಡಿರೋರು ಬೇರೆ. ಅದು ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿ ನೀವು ಬರೆದ್ರೆ ಅದಕ್ಕಾಯ್ತು, ಇಲ್ಲಿ ಬರೆದ್ರೆ ಅದಕ್ಕಾಯ್ತು. ಅದು KPSC ಬರೆಯೋದು ಬೇರೆ, KA ಕನ್ನಡ ಕಡ್ಡಾಯ ಬೇರೆ. ಥ್ಯಾಂಕ್ ಯು ಸರ್. ಸೊ ನೀವು KA ಕನ್ನಡ ಕಡ್ಡಾಯ ಪಾಸ್ ಆಗಿದ್ರೆ ಯು ಹ್ಯಾವ್ ಟು ರೈಟ್ KPSC ಕನ್ನಡ ಕಡ್ಡಾಯ ಆಲ್ಸೋ. ಓಕೆ ಸರ್, ಸರಿ. ಸರ್ ಇದು 15% ಇದೆ ಅಲ್ಲ ಸರ್ ಎಲಿಜಿಬಿಲಿಟಿ, ಅದರಲ್ಲಿ ಯಾವ್ಯಾವ ಡಿಗ್ರಿ ಬರ್ತಾ ಇದೆ? ವಾಯ್ಸ್ ಕಟ್ ಆಗ್ತಿದೆ. 15% ಕೊಟ್ಟಿದ್ದಾರಲ್ಲ ಸರ್ ರಿಸರ್ವೇಶನ್, ಹಾ ಹಾ ಹಾ. ಅದ್ರಲ್ಲಿ 8 ಕೋರ್ಸ್ ಬರ್ತಾ ಇದಾವ ಅಥವಾ 4 ಕೋರ್ಸ್ ಸರ್? ಅದು ಏನ್ 8 ಕೋರ್ಸ್ ಗೊತ್ತಾಗಿಲ್ಲ. ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ 8 ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಡಿಗ್ರಿನ. ಹಾ ಹಾ ಹಾ. ಅದು ಯಾವ್ಯಾವ ಅಂತ ಅಂದ್ರೆ 8 ಬರ್ತಾ ಇದಾವ ಅಂದ್ರೆ ಅಥವಾ 4 ಇರೋದ ಅಂತ ಕೇಳ್ತಾ ಇದ್ದೀನಿ ಸರ್. ಏನೇನ್ 8 ಬರ್ತದೆ ಅದು ಹೇಳ್ತೀರಾ ಬ್ರೀಫ್ ಆಗಿ? ಅಗ್ರಿ ಮಾರ್ಕೆಟಿಂಗ್ ಒಂದಿದೆ ಸರ್, ಅದು ಹಾ ಹಾ ಹಾ. ಫುಡ್ ಟೆಕ್ನಾಲಜಿ ಒಂದಿದೆ, ಮತ್ತೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಒಂದಿದೆ. ಅದೆಲ್ಲ ಅದೇ ತರ ಅದೆಲ್ಲ ಸೇರಿ ಪೇಪರ್ 2 ಬರುತ್ತಲ್ವಾ? ಹಲೋ ಹಲೋ ಸರ್. ಹಲೋ, ಹಾ ಕೇಳಿ. ಹಾ ಸರ್. ಹಲೋ, ಕೇಳಿಸ್ತಾ ಸರ್? ಕೇಳಿಸ್ತಿದೆ, ಹೇಳಿ. ಹಾ ಸರ್, ಅದು 6th to 10th ಸ್ಟ್ಯಾಂಡರ್ಡ್ ಬುಕ್ಸ್ DSIT ಬೆಸ್ಟ್ NCERT ಬೆಸ್ಟ್ ಸರ್? NCERT ಕೆಲವೊಂದು ಬುಕ್ಸ್ ಓದ್ಬೇಕು. ರೀಜನಲ್ ಬಂದಾಗ ಸ್ಟೇಟ್ ರಿಲೇಟೆಡ್ ಬಹಳ ಕ್ವಶನ್ಸ್ ಕೇಳ್ತಾರೆ. NCERT ನಾನು ಆಲ್ರೆಡಿ ಹೇಳಿದೆ, ಜಾಗ್ರಫಿ 11th 12th ಹಿಸ್ಟ್ರಿ ಆಗಿರ್ಬೋದು, ಅದನ್ನ ಮೇನ್ ಓದ್ಕೊಳ್ಳಿ. ಸೊ ಬೇರೆ ರಿಲೇಟೆಡ್ ಸ್ಟೇಟ್ ಓದ್ಲೇಬೇಕು. ಸ್ಟೇಟ್ ಈಸ್ ಕಂಪಲ್ಸರಿ, ಯಾಕಂದ್ರೆ ಬೇಸಿಕ್ಸ್ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಸ್ಟೇಟ್ ಓದ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. So, anything else? So we have created a group, Vet Warriors ಅಂತ. ಸೊ ಆದಷ್ಟು ಅದರಲ್ಲಿ ಸಿಗೋ ಎಲ್ಲ ಇನ್ಫಾರ್ಮೇಶನ್ ಆಗಲಿ, ರಿಲೇಟೆಡ್ ವಿತ್ ನಿಮಗೆ ಬುಕ್ಸ್ ಆಗಲಿ, ಮಟೀರಿಯಲ್ ಸಿಗೋ ಎಲ್ಲ ಶೇರ್ ಮಾಡ್ತೀವಿ. ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಒನ್ ಡ್ರೈವ್. ಆ ಡ್ರೈವ್ ಅಲ್ಲಿ ಎಲ್ಲ ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಸೊ ಟ್ರೈ ಟು ಲೈಕ್ ಅದರಲ್ಲಿ ಕ್ವಶನ್ಸ್ ಪೋಸ್ಟ್ ಮಾಡ್ತಾರೆ ಅಂಡ್ ಮೇಕ್ ಯೂಸ್ ಆಫ್ ಇಟ್. It should be very active, so that it will be helpful. one question sir. Yeah, please. ಸರ್ ಇದು UG ನೋಟ್ಸ್ ಹೇಳಿದ್ರಲ್ಲ ಸರ್, UG ನೋಟ್ಸ್ ಓದ್ಬೇಕು ಅಂತ BSc ಅಗ್ರಿಕಲ್ಚರ್ದು. ಹೌದು ಹೌದು. ಸರ್ ಅವು ನಮ್ಮ ಹತ್ರ ಇರ್ಲಿಲ್ಲ ಸರ್, ಅದಕ್ಕೇನಾದ್ರೂ ನೀವು ಇದರಲ್ಲಿ ಟೆಲಿಗ್ರಾಮ್ ಅಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತೀರಾ? ಹಿಂಗ್ ನಾವೇನಾದ್ರೂ ಪರ್ಚೇಸ್ ಮಾಡ್ಬೇಕಾ ಹೆಂಗೆ ಸರ್? ಏನ್ ಪರ್ಚೇಸ್ ಮಾಡೋದೇನಿರೋದಲ್ಲ, ನಮ್ಗೇನ್ ಫ್ರೀ ಆಗಿ ಸಿಗುತ್ತೆ ನಾವು ಫ್ರೀ ಆಗಿ ಕೊಡ್ತೀವಿ. ಅದೇನ್ ಇದಿರಲ್ಲ. ಬಟ್ ವಾಟ್ ಎವರ್ ಎಫರ್ಟ್ಸ್ ಇಂದ ನಾವೇನ್ ಹಾಕ್ತಿವಿ, ಇಟ್ ವಿಲ್ ಬಿ ವೆರಿ ಮಿನಿಮಮ್. ಓಕೆ. ಓಕೆ ಸರ್. ಎಸ್ಪೆಷಲಿ ಮೇಡಮ್ ಅದು ಯೂನಿವರ್ಸಿಟಿ ವೆಬ್ಸೈಟ್ ಒಳಗೆ ಇರ್ತೈತೆ ನೋಡ್ರಿ. ವೆಬ್ಸೈಟ್ ಅಲ್ಲೂ ಇರ್ತದೆ. ಕೆಲವೊಂದು ಹ್ಯಾಂಡ್ ನೋಟ್ಸ್ ಚೆನ್ನಾಗಿ ಸ್ಟೂಡೆಂಟ್ಸ್ ಮಾಡಿರೋರು ಅದನ್ನು ಸಿಗುತ್ತೆ. ಸೊ ಎನಿವೇ ನಿಮ್ಮ ಹತ್ರ ಸಿಕ್ಕಿದ್ರೆ ಗ್ರೂಪ್ ಅಲ್ಲಿ ಹಾಕಿ, ನಾವು ಒಂದ್ ಕಡೆ ಡ್ರೈವ್ ಅಲ್ಲಿ ಇದ್ ಮಾಡಿ ಎಲ್ರಿಗೂ ಅಕ್ಸೆಸ್ ಕೊಡೋಣ. ಸೊ ದಟ್ ಅದನ್ನ ಪ್ರಿಂಟ್ ಔಟ್ ತಗೊಂಡು ಓದ್ಕೊಂಡ್ರು ಬೆಸ್ಟ್ ಅನ್ಸುತ್ತೆ. ಓಕೆ ಸರ್. ಕೆಲವೊಂದು ಹ್ಯಾಂಡ್ ಮೇಡ್ ನೋಟ್ಸು ಚೆನ್ನಾಗಿದಾವೆ. ಈಗ TNAU ನೋಟ್ಸ್, ಆಂಗ್ರೂ ನೋಟ್ಸ್, ICR ನೋಟ್ಸ್ ಎಲ್ಲ ಇದಾವೆ ಸರ್ ವೆಬ್ಸೈಟ್ಸ್ ಅಲ್ಲಿ. ಹೌದೌದೌದು. ಅದಕ್ಕಿಂತ ನಮ್ಮ ಯೂನಿವರ್ಸಿಟಿ ನೋಟ್ಸ್ ಗಳು ಸಿಗ್ತಾ ಇರ್ಲಿಲ್ಲ ಸರ್, ಅದಕ್ಕೆ ಕೇಳಿದ್ರಿ ಸರ್. ಈಗೆಲ್ಲ ಅಪ್ಡೇಟ್ ಮಾಡಿದ್ದಾರೆ, ವೆಬ್ಸೈಟ್ ಅಲ್ಲೆಲ್ಲ ಸಿಗುತ್ತೆ. ಇಲ್ಲಾಂದ್ರೆ ಸ್ಟೂಡೆಂಟ್ಸ್ ಹತ್ರನು ಕೆಲವು ಪ್ರೊಫೆಸರ್ಸ್ ಶೇರ್ ಮಾಡಿರ್ತಾರೆ. 4th ಇಯರ್ನ ಕೇಳಿದ್ರೆ ಅವ್ರಲ್ಲಿ ಸಿಗುತ್ತೆ ಅದು. ಇಲ್ಲಾಂದ್ರೆ ನಾವು ಕಲೆಕ್ಟ್ ಮಾಡ್ತಿದೀವಿ, ನಾವು ಕಾಂಟ್ಯಾಕ್ಟ್ ಮಾಡ್ತಿದೀವಿ ಕೆಲವೊಂದು ಪ್ರೊಫೆಸರ್ಸ್ಗೆಲ್ಲ. ಸೊ ಹೇಳಿದ್ದಾರೆ, ಕೊಟ್ಟ ಮೇಲೆ ನಾವು ಅಪ್ಡೇಟ್ ಮಾಡ್ತೀವಿ.
ಸರಿ ಸರ್. ಸರ್ ಅದನ್ನ ಅಪ್ಡೇಟ್ ಮಾಡಿ ಸರ್, ಹಾ ತುಂಬಾ ಹಾ ಹೆಲ್ಪ್ಫುಲ್ ಆಗುತ್ತೆ. ಡೆಫಿನೆಟ್ಲಿ ವಿಲ್ ಅಪ್ಡೇಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ಎನಿಥಿಂಗ್ ಹಲೋ ಇಸ್. ಸರ್, ನಮಸ್ತೆ. ಹಾ ನಮಸ್ತೆ, ಹೇಳಿ ಮೇಡಮ್. ಸರ್, ಕನ್ನಡ ಕಂಪಲ್ಸರಿ ನಾನು ಲಾಸ್ಟ್ ಇಯರ್ 25th Feb ಅಲ್ಲಿ ಬರ್ದಿರೋದು. ಯಾವ ಸೊ ಎಕ್ಸಾಮ್? ಕನ್ನಡ ಕಂಪಲ್ಸರಿ ಸರ್, ಕಂಪಲ್ಸರಿ ಕನ್ನಡ ಎಕ್ಸಾಮ್. ಯಾವ ಎಕ್ಸಾಮ್ ಜೊತೆ ಬರ್ದಿದ್ರಿ? ಅದು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಇದಕ್ಕೆ ಹಾ ಅವಾಗ ಹಾ ಬರ್ದಿದ್ದು. ಬಂದಿದೆ ಅನ್ಸುತ್ತೆ ಅದ್ರ ರಿಸಲ್ಟ್ ಎಲ್ಲ. ಅದು ಬಂದಿದೆ ಸರ್. ಈಗ ಅದಕ್ಕೋಸ್ಕರ ಅಂದ್ರೆ ಈಗ ಈ ಮಂತ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತಲ್ಲ ಸರ್ ಇದನ್ನ ಅಪ್ಲೈ ಮಾಡಕ್ಕೆ ಹೌದೌದು. ಓದು. ಸೊ ಅದಕ್ಕ ಇನ್ನಾಗುತ್ತಲ್ಲ ಸರ್, ತಗೊಳುತ್ತಲ್ಲ ಸರ್? ತಗೊಳುತ್ತೆ. ನೀವು ಅಲ್ಲಿ ಏನದು ನಂಬರ್ ಕೇಳ್ತಾನೆ, ನಂಬರ್ ಎಂಟರ್ ಮಾಡಿದ ತಕ್ಷಣ ಅದು ತಗೊಳುತ್ತೆ. ಮತ್ತೆ 2 years ತನಕ ವ್ಯಾಲಿಡಿಟಿ ಅಂತ ಹೇಳಿದ್ರಲ್ಲ ಸರ್, ಅಂದ್ರೆ ಈಗ ವ್ಯಾಲಿಡ್ ಇದೆ ಅಲ್ವಾ? ಫೆಬ್ರವರಿ ಅಂದ್ರು 23rd ಅಲ್ಲಿ. ಅಂದ್ರೆ ಅವ್ರದ್ದು ನೆಕ್ಸ್ಟ್ ಈಗ ಎಕ್ಸಾಮ್ ನಡ್ಸೋ ಎಕ್ಸಾಮ್ ತನಕ ಅಂತ ಕನ್ಸಿಡರ್ ಅಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಅಪ್ಲಿಕೇಶನ್ ನೀವು ಹಾಕ್ತಿರಲ್ಲ ಆ ಹಾ, ಡೇಟ್ ಕನ್ಸಿಡರ್ ಆಗುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ಹಲೋ ಸರ್. ಯಾ ಪ್ಲೀಸ್ ಟೆಲ್ ಮಿ. ಸರ್, ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಲ್ಲಿ ನಮ್ದು ಕನ್ನಡ ನೇಮ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕನ್ನಡ ನೇಮ್ ಸ್ವಲ್ಪ ಮೈನರ್ ಮಿಸ್ಟೇಕ್ ಇದೆ ಸರ್, ಅದೇನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಇದೆ ಸರ್, ಕನ್ನಡದಲ್ಲಿ ಲೈಕ್ ನಾ ಈ ತರ ಸ್ವಲ್ಪ ಮೈನರ್ ಕೇಳಿಸ್ತಿಲ್ಲ ವಾಯ್ಸ್, ಪ್ಲೀಸ್ ಕೆನ್ ಯು ರಿಪೀಟ್? ಗಾಡ್. ಹಲೋ ಸರ್, ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಲ್ಲಿ ಕನ್ನಡ ನೇಮು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಕನ್ನಡ ನೇಮ್ ಸ್ವಲ್ಪ ಮೈನರ್ ಮಿಸ್ಟೇಕ್ ಇದೆ ಸರ್. ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅಲ್ಲ? ಹಾ ಎಸ್ ಸರ್, ಕನ್ನಡ ನೇಮ್ ಸರ್. ಇವಾಗ ಮತ್ತೆ ನಾ ಇಷ್ಟೇ ಹಾ. ಡಿಫ್ರೆನ್ಸ್ ಇದೆ ಸರ್, ಅದೇನಾದ್ರು ಮತ್ತೆ ಮಾಡಿಸ್ಬೇಕಾ ಸರ್? ಇನ್ಕಮ್ ಯಾಕೆ? ಸರ್ಟಿಫಿಕೇಟ್ ಇವಾಗ ಚೇಂಜ್ ಮಾಡಿಸಿ, ನೋಟಿಫಿಕೇಶನ್ ಇಂತ ಮುಂಚೆ. ಸಿ ಈವನ್ ಸ್ವಲ್ಪ ಚೇಂಜಸ್ ಇದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ KPSC ಇಂದ ವೆರಿಫಿಕೇಶನ್ ಕಳಿಸ್ತಾರಲ್ಲ ಯೂನಿವರ್ಸಿಟಿಯಲ್ಲಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ರಿಜೆಕ್ಟ್ ಮಾಡಿ ಕಳಿಸ್ತಾ ಇರ್ತಾರೆ ಸರ್. ಹೌದು ಹೌದು. ನೀವು ಇನ್ಕಮ್ ಅಲ್ಲಿ ಎಲ್ಲ ಪ್ರಾಪರ್ ಆಗಿ ಒಂದೇ ಇದಿರ್ಬೇಕು. ಎಲ್ಲಾ ಸರ್ಟಿಫಿಕೇಟ್ ಅಲ್ಲೂ ಸೇಮ್ ನೇಮು, ಸೇಮ್ ತಂದೆ ತಾಯಿ ನೇಮ್ ಕಂಪಲ್ಸರಿ ಹೌದು ಇರಲೇಬೇಕು ಹೌದು. ಡಾಕ್ಯುಮೆಂಟ್. ಈವನ್ ಕೆಲವೊಂದು ತಂದೆ ತಾಯಿ ಏನಾಗುತ್ತೆ. ನೇಮು ಇಂಪಾರ್ಟೆಂಟ್ ಸರ್, ಹೌದೌದು ಇದು ಸ್ಟೂಡೆಂಟ್ ಗಿಂತ. ಹೌದೌದು. ಅಡ್ರೆಸ್. ಸ್ಟೂಡೆಂಟ್ ಪ್ಲಸ್ ತಂದೆ ತಾಯಿದು ಇಂಪಾರ್ಟೆಂಟ್. ಹೌದೌದು. ಕೆಲವೊಮ್ಮೆ ಅಡ್ರೆಸ್ ಚೇಂಜ್ ಆದ್ರೂ ಏನ್ ತೊಂದರೆ ಇಲ್ಲ, ಬಟ್ ಫಾದರ್ ನೇಮು ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ನಿಮ್ಮ SLC ಡಿಗ್ರಿ ಅದರಲ್ಲೆಲ್ಲ ಸೇಮ್ ಇರಬೇಕು. ಅದರ್ವೈಸ್ ಅದು ರಿಜೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಲೋ ಹಲೋ ಸರ್. ಹಲೋ ಸರ್. ಹಲೋ. ಅಪ್ಲಿಕೇಶನ್ ಗಿಂತ ಮುಂಚೆ ಚೇಂಜ್ ಮಾಡಿಸ್ಕೊಳಕ್ ಹೇಳಿ ಸರ್, ಕ್ಯಾಸ್ಟ್ ಇನ್ಕಮ್ ಅದು ಬೆಟರ್ ಹೌದೌದು. ಪ್ರಿಫರ್ ನೋಡಿ, ಆಗುತ್ತೆ. ಅಪ್ಲಿಕೇಶನ್ ಕ್ಲೋಸ್ ಆಗೋ ಮುಂಚೆನೆ ನೀವೆಲ್ಲ ಮಾಡಿಸ್ಕೊಳ್ಳಿ ಇದು ಕ್ಯಾಸ್ಟ್ ಮತ್ತೆ ಇನ್ಕಮ್. ಯಾಕಂದ್ರೆ ಮತ್ತೆ ಮಾಡಿಸ್ಕೊಂತೀನಿ ಅಂದ್ರೆ ಅದು ಕನ್ಸಿಡರ್ ಅಪ್ಲಿಕೇಶನ್ ಮಾಡಲ್ಲ. ಕ್ಲೋಸ್ ಆದ್ಮೇಲೆ ಮಾಡಿಸಿದ್ರೆ ಇದು ಫೇಕ್ ಅಂತ ಕನ್ಸಿಡರ್ ಆಗ್ಬಿಡುತ್ತೆ ಸರ್. ಹೌದು ಹೌದು. ಹಲೋ ಸರ್. ಇದು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು. ಹಲೋ ಸರ್. ಹಲೋ, ಹಾ ಹಲೋ ಸರ್. ಕೇಳಿಸಿದೆ, ಹೇಳಿ. ಇದು ರೀ ಅವ್ರದ್ದು ಅಟ್ಯಾಚ್ಡ್ ಕ್ವಶನ್. ನಮ್ದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಬರ್ಕೋತೀವಲ್ಲ ಸರ್, ಹಾ ಹಾ ಹಾ. ಅದು ಮತ್ತೆ ನಮ್ಗೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಸರ್. ಅಂದ್ರೆ ಒಂದು ಒತ್ತಿಲ್ಲ ಇಲ್ಲಿ, ಹಂಗೆ ಕನ್ನಡದಲ್ಲಿ. ಬಟ್ 10th ಅಲ್ಲಿ ಹಂಗ್ ಮಾಡಿಬಿಟ್ಟಿದ್ದಾರೆ ಸರ್. ಇವಾಗ ಕನ್ನಡ ಮೀಡಿಯಂ ಗ್ರಾಮೀಣ ಮಾಧ್ಯಮದೆಲ್ಲ ಬೇರೆ ಇದೆ ಸರ್, ಮೈನರ್. ಹೊಸ ಕನ್ನಡದಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಪ್ರಿಫರ್ ನಿಮ್ದು. ಹೊಸಾದ್ ಮಾಡಿಸ್ಕೊಳ್ಳಿ ಅಷ್ಟೇ, ಏನಿಲ್ಲ. ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಕಾಲೇಜಿಗೆ ಸರ್. ಹೋಗಿ ಹೊಸಾದ್ ಮಾಡಿಸ್ಕೊಳ್ಳಿ ಪ್ರಿಫರ್ ಆಗುತ್ತೆ ಅದು. ಏನೇ ಎರರ್ಸ್ ಸ್ಕೂಲ್ಗೆ ಹೋಗಿ. ಇದ್ರೂ ಈಗ ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ, ಲಾಸ್ಟ್ ಹೌದು ಮೂಮೆಂಟ್ ಇಟ್ಕೊಂಡ್ಬೇಡಿ. ಅದು ಇನ್ನೊಂದು ಅಪ್ಲಿಕೇಶನ್ ಈಗ ಲಾಸ್ಟ್ ಅಲ್ಲಿ ಹಾಕ್ತೀನಿ ಅದು ಮಾಡಬೇಡಿ. ಸರ್ವರ್ ಅದು ಇದು ಪ್ರಾಬ್ಲಮ್ ಬರುತ್ತೆ. ಅಲ್ಲ ಸರ್, ಇವಾಗ ಅವರು ಮೊದಲು ಅಂದ್ರೆ ದಾಖಲಾತಿಯಲ್ಲಿ ಹಂಗೆ ಬರ್ಕೊಡ್ತೀನಿ ಏನ್ ಮಾಡಕ್ ಸರ್? ಇವಾಗ ಸ್ಕೂಲಲ್ಲಿ ಮತ್ತೆ ಇದ್ರಲ್ಲೆಲ್ಲ ಸರ್ ಹಿಂದೆ ಹೆಂಗೈತೆ ಹಂಗೆ ಬರ್ಕೊಡ್ತೀನಿ ಅಂದ್ರೆ ಸರ್ ಏನ್ ಮಾಡೋದು? ಇಲ್ಲ ಹಂಗ್ ಮಾಡಲ್ಲ, ಸ್ಕೂಲಲ್ಲಿ ಮಾಡ್ಕೊಡ್ತಾರೆ. ಸ್ವಲ್ಪ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಷ್ಟೇ. ಓಕೆ. ಅಂದ್ರೆ ಇಂಗ್ಲಿಷ್ ಅಲ್ಲೆಲ್ಲ ಮಿಸ್ಟೇಕ್ ಮಾಡಿದಾರೆ ಸರ್, 10th ಅಲ್ಲೆಲ್ಲ ತಪ್ಪು ಬರ್ಕೊಂಡ್ಬಿಟ್ಟಿದ್ದಾರೆ. ಅದೇ ಫಾಲೋ ಮಾಡ್ಬೇಕಲ್ಲ ಸರ್ ನಾವು? ತಪ್ಪಿದ್ರು ಕರೆಕ್ಟ್ ಇದ್ರು ಹಂಗಾಗಿ ಕೇಳ್ತಾರೆ ಅಟ್ ಮೋಸ್ಟ್ ಲಾಸ್ಟ್ ಗೆ ಎಲ್ಲ ನಿಮ್ದೆಲ್ಲ ನೇಮು ಸೇಮ್ ಇರ್ಬೇಕು, ಎಲ್ಲ ಸರ್ಟಿಫಿಕೇಟ್ ಅಲ್ಲೂ ಅಷ್ಟೇ ಅವ್ರು ಕೇಳೋದು. ನಿಮ್ದು ರೀಸನ್ಸ್ ಏನು ಕೇಳಲ್ಲ. ಹಲೋ ಸರ್. ಹಲೋ. ಹಲೋ ಸರ್, ಅದೇ ರೂರಲ್ ಅಂಡ್ ಗ್ರಾಮೀಣ ಇದು ಎಲ್ಲ ಫಾರ್ಮ್ಯಾಟ್ ನೋಟಿಫಿಕೇಶನ್ PDF ಅಲ್ಲಿ ಮೆನ್ಷನ್ ಕೊಟ್ಟಿದಾರಲ್ಲ, ಆ ತರ ತೆಗಿಸ್ಬೇಕಾ ಅಥವಾ ನಾವು ನಾರ್ಮಲ್ ಮೊದ್ಲೇ ತೆಗ್ಸಿರೋದು ಕೂಡ ನಡೆಯುತ್ತಾ? ಅದನ್ನ ಕಂಪೇರ್ ಮಾಡಿ ಯಾವ ತರ ಇದೆ, ಚೇಂಜಸ್ ಇದೆ. ತುಂಬಾ ಹಳೇದಿದ್ರೆ ಹೊಸದ್ ತಗೊಳ್ಳಿ, ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಗ್ರಾಮೀಣ ಮತ್ತೆ
ರೂರಲ್ ರಿಸರ್ವೇಶನ್, ಬಟ್ ರೀಸೆಂಟ್ ಆಗಿರೋದು ಇಟ್ಸ್ ಬೆಟರ್. ನಾವು UG ಜಾಯ್ನ್ ಆಗ್ಬೇಕಿರೋವಾಗ ಆವಾಗ ತೆಗ್ಸಿದ್ ಸರ್ ಅದು UG ಯಾವಾಗ ಜಾಯ್ನ್ ಆಗಿದ್ದು? 2019 ಬ್ಯಾಚ್. 19 ಬ್ಯಾಚ್. ಸೊ ತಗೊಳ್ಳಿ, ಏನು ಅದೇನ್ ಒಂದಿನದಲ್ಲಿ ಸಿಗುತ್ತೆ ನಿಮ್ಗೆ. ಸರ್ ಅದು ಅಪ್ಲಿಕೇಶನ್ ಟೈಮಲ್ಲೇ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತಾ ಅಥವಾ ವೆರಿಫಿಕೇಶನ್ ಟೈಮಲ್ಲಿ ಕೊಟ್ರೆ ಆಗುತ್ತಾ? ಇಲ್ಲ, ಈಗ್ಲೇ ಬೇಕಾಗುತ್ತೆ. ಅದು ಡೇಟ್ ಎಲ್ಲ ನೀವು ಕ್ಲೋಸಿಂಗ್ ಅಪ್ಲಿಕೇಶನ್ ಆಗೋ ಮುಂಚೆನೆ ಡೇಟ್ ಇರಬೇಕು. ನೀವು ಮತ್ತೆ ಮಾಡಿಸ್ತೀನಿ ಅಂದ್ರೆ ಅದನ್ನ ತಗೊಳಲ್ಲ ಅವರು. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಫೇಕ್. ಎಕ್ಸ್ಕ್ಯೂಸ್ ಮಿ ಸರ್. ಯಾ, ಪ್ಲೀಸ್ ಟೆಲ್ ಮಿ. ಸರ್, ಇದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ನನ್ನ ಹತ್ರ ಎರಡಿದೆ. ಒಂದು ಸ್ಟೇಟ್ ಗೌರ್ಮೆಂಟ್ ಇದೆ, ಇನ್ನೊಂದು OBC ಸೆಂಟ್ರಲ್ ಲೆವೆಲ್ಗೆ ಒಂದು ಅಪ್ಲೈ ಮಾಡ್ತಾರಲ್ಲ ಅದೊಂದಿದೆ. ಓಕೆ. ಇದಕ್ಕೆ ಯಾವ್ದು ಸರ್ ಫಾರ್ಮ್ F ಅಂತ ಬರುತ್ತಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಫಾರ್ಮ್ F ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂ ಮಾಡಿರೋದು, ಅದನ್ನ ಸಬ್ಮಿಟ್ ಮಾಡಿದ್ರೆ ಆಗುತ್ತಾ? ಅಥವಾ ಇದು OBC ಸ್ಟೇಟ್ ಅಂಡರ್ ಅಲ್ಲಿ 1 ವರ್ಷ ವ್ಯಾಲಿಡಿಟಿ ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಬೇಕಾ? ಇಲ್ಲ ಯಾವ್ದಕ್ಕೆ? ಇಲ್ಲ, 5 ವರ್ಷದ ಬರುತ್ತೆ ರೀಸೆಂಟ್ ನೋಡಿ. ನಿಮ್ದು ಯಾವ್ದು ಆಕ್ಟಿವ್ ಇದೆ ಅದು ಯೂಸ್ ಮಾಡ್ಬೇಕು. ಒಂದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರೋದು, ಯಾವತ್ತು ಡಬಲ್ ಇರಲ್ಲ. ನೀವು ಇಲ್ಲ ಸರ್, ರೀಸೆಂಟ್ ನಿಮ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೋಗಿ ನಿಮ್ ರೀಸೆಂಟ್ ಯಾವ್ದು ನಿಮ್ದು ಆಕ್ಟಿವ್ ಇದೆ ಅದನ್ನ ಚೆಕ್ ಮಾಡಿಸ್ಕೊಂಡು ಅದನ್ನೇ ಅಪ್ಲೈ ಮಾಡ್ಬೇಕು. ನೀವು ಎಡೆಡ್ ಹಾಕಿದ್ರೆ ಅದು ನಲ್ ಅಂಡ್ ವಾಯ್ಡ್ ಆಗ್ಬಿಡುತ್ತೆ ನೋಡಿ. ಸ್ಟೇಟ್ ಅಪ್ಲೈ ಮಾಡ್ಕೊಡಿ. 5 ವರ್ಷ ಮೆನ್ಷನ್ ಮಾಡಿರ್ತಾರೆ ನೋಡಿ ಅದು. ಹಾ ಸರ್, 5 ಸ್ಟೇಟ್. ವರ್ಷದ ಅದು ಫಾರ್ಮ್ F ಇಂದ ಒಂದಿದೆ. ಬಟ್ ನಾನು ಬೇರೆ ಸೆಂಟ್ರಲ್ ಎಕ್ಸಾಮ್ ಬರಿಬೇಕಾದ್ರೆ ಅದಕ್ಕೆ ಟೈಮ್ 1 ವರ್ಷ ಆಗೋಗಿತ್ತು. ಸೊ ಇನ್ನೊಂದು 1 ವರ್ಷಕ್ಕೆ OBC ಸರ್ಟಿಫಿಕೇಟ್ ಬೇಕಿತ್ತಂತ ಇನ್ನೊಂದು ಮಾಡ್ಸಿದ್ದೆ ಇವಾಗ. ಹಾ ಹಾ ಹಾ. ಅದು ರೀಸೆಂಟ್ ಸೆಂಟ್ರಲ್ ಆಗಿ ಎಕ್ಸಾಮ್ ನೀವು ಬರೆದ್ರೆ, ಈ ತರ ICR ಬೇರೆ ಎಕ್ಸಾಮ್ಸ್ ಏನೋ ನಬಾರ್ಡ್ ಎಕ್ಸಾಮ್ ಏನೋ ಬರೆದ್ರೆ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಸ್ಟೇಟ್ ರಿಸರ್ವೇಶನ್ ಬಂದಾಗ ಸ್ಟೇಟ್ ಅದು ಹಾಕೊಳ್ಳಿ. ರೆವಿನ್ಯೂ ಹಾ ಇಲಾಖೆ. ಸರ್, ಫಾರ್ಮ್ F ಅಂತ ಬರುತ್ತಲ್ಲ ಅದು ಹೌದು ಹೌದು ನಡೆಯುತ್ತಲ್ಲ ಸರ್? ಹೌದೌದು. RD ನಂಬರ್ ಇರುತ್ತೆ, ಎರಡರಲ್ಲೂ ಇರುತ್ತೆ. ಹಾ, ಬಟ್ ಎಸ್ ಸರ್, ಎಸ್. ಸೆಂಟ್ರಲ್ OBC, ಸ್ಟೇಟ್ OBC ಬೇರೆ ಬೇರೆ ಇದು ಬರುತ್ತೆ ಸರ್ಟಿಫಿಕೇಟ್. ಓಕೆ ಸರ್, 5 ವರ್ಷ ಥ್ಯಾಂಕ್ ಯು ಸರ್. ಮೆನ್ಷನ್ ಮಾಡಿರ್ತಾರೆ ನೋಡಿ, ಅದನ್ನ ಹಾಕೊಳ್ಳಿ. ಹಲೋ ಪ್ಲೀಸ್ ಕ್ವಿಕ್ಲಿ. ಹಲೋ ಸರ್. ಯಾ, ಸರ್, ನಾವೀಗ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಹೊಸದಾಗಿ ಹಾಕ್ಬೇಕು ಸರ್ ಈಗ. ಸೊ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮ್ಮ ಅಪ್ಪಾಜಿ ನೇಮ್ ಸ್ವಲ್ಪ ಚೇಂಜ್ ಇದೆ ಸರ್. ನಂದು ಆಧಾರ್ ಕಾರ್ಡ್ ಅಲ್ಲಿ ಸ್ವಲ್ಪ ಚೇಂಜ್ ಇದೆ ಸರ್. ನಾನು ಯಾವ್ದಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡು ಹಾಕ್ಬೇಕು ಸರ್? ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡಿಸಿ ಮೇಡಮ್. SLC ಪ್ರಕಾರನೇ ಪ್ರತಿಯೊಂದು ಇರಬೇಕು. ಹೌದು. ನೀವು SLC ಸರ್ಟಿಫಿಕೇಟ್ ಪ್ರಕಾರನೇ ಇವಾಗ SLC ಚೇಂಜ್ ಮಾಡ್ಸಕ್ ಆಗಲ್ಲ. ನೀವು ಆಧಾರ್ ಚೇಂಜ್ ಮಾಡಿಸ್ಬೋದು, ಕ್ಯಾಸ್ಟ್ ಚೇಂಜ್ ಮಾಡಿಸ್ಬೋದು, ಕನ್ನಡ ಮಾಧ್ಯಮ ಚೇಂಜ್ ಮಾಡಿಸ್ಬೋದು, ಪ್ರತಿಯೊಂದು ಚೇಂಜ್ ಮಾಡಿಸ್ಬೋದು. ಬಟ್ SLC ಚೇಂಜ್ ಮಾಡ್ಸಕ್ ಆಗಲ್ಲ. ನೀವು ಚೇಂಜ್ SLC ಮಾಡಕ್ಕೆ ಬಿಟ್ಟು ಇನ್ನೆಲ್ಲ ಚೇಂಜ್ ಮಾಡಿಸಿ. ಸರ್, ಅದು ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸಕ್ಕೆ ಎಷ್ಟು ದಿನ ತಗೊಂತಾರೆ? ಏನಿಲ್ಲ ಮೇಡಮ್, 7 days ಅಷ್ಟೇ. 7 days ಆಗುತ್ತೆ. 7 to 5 days ಆಗುತ್ತೆ ಅಷ್ಟೇ. 5 days ಆಗುತ್ತೆ. ಹಾ. ಇವಾಗ ಈ ಆಧಾರ್ ಕಾರ್ಡ್ ಹೊಸದಾಗಿ ಮಾಡ್ಸಿದ್ರೆ ಇವಾಗ 10th ಪ್ರಕಾರ ಮಾಡಿಸ್ಬೇಕೇನ್? ಹೊಸದೇನಿಲ್ಲ ಮೇಡಮ್, ನೇಮ್ ಚೇಂಜ್ ಮಾಡ್ತಾರೆ ಅಷ್ಟೇ. ನೀವು ಸ್ವಲ್ಪ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಮಾಡಿಸಿ ನಿಮ್ಗೆ ಮೆಸೇಜ್ ಬರುತ್ತೆ 3 days ಒಂದ್ಸರಿ. ಹಾ ಸರ್. 3 daysಗೆ ಇದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. 7 daysಗೆ ನೀವು ನಿಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ತಗೋಬಹುದು. ಮತ್ತೆ ನಿಮ್ದು ರೇಷನ್ ಕಾರ್ಡ್ ಅಲ್ಲಿ ನಿಮ್ ಹೆಸರುಗಳು ನೀಟಾಗಿ ಮಾಡಿಸ್ಕೊಳ್ಳಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ. ರೇಷನ್ ಕಾರ್ಡ್ ಅಲ್ಲಿ ನಿಮ್ ನೇಮ್ ಯಾವ್ದು ಚೇಂಜ್ ಆಗ್ಬೇಕಂತ ಇರುತ್ತೆ. ನಿಮ್ ಹಸ್ಬೆಂಡ್ ನೇಮ್ ಏನೋ ನಿಮ್ದು KYC ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಲ್ಲಿ. ಸೊ ರೇಷನ್ ಕಾರ್ಡ್ ಇರೋ ಪ್ರಕಾರನೇ ನಿಮಗೆ ಕ್ಯಾಸ್ಟ್ ಅಲ್ಲಿ ನೇಮ್ ಮಾಡ್ಕೊಡ್ತಾರೆ ಸೇಮ್. ರೇಷನ್ ಕಾರ್ಡ್ ನಿಮ್ಮ ನಿಯರ್ ಹೋಗಿ ಚೇಂಜ್ ಮಾಡಿಸ್ಕೊಳ್ಳಿ, ಯಾವ್ದಾರ ಫುಡ್ ಡಿಪಾರ್ಟ್ಮೆಂಟ್ ಹೋಗಿ. ರೇಷನ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕೇನ್ ಸರ್? ಅಂದ್ರೆ ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಲೇಟ್ ಆಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರೋದನ್ನ ಸರ್ಟಿಫಿಕೇಟ್ ಅಲ್ಲಿ ನೀಟಾಗಿ ಹಾಕೊಡ್ತಾರೆ. ಓಕೆ ಓಕೆ. ಹಾ ಸರಿ ಸರ್. ಹಲೋ ಹಲೋ ಕೇಳಿಸ್ತಿದೆ, ಹೇಳಿ ಕ್ವಿಕ್ಲಿ. ಹಾ ಹಲೋ ಸರ್, ನಂದು ಮ್ಯಾರಿಡ್ ಆಗಿದೆ ಸರ್. ಬಟ್ ಸ್ಟಿಲ್ ಆಧಾರ್ ಕಾರ್ಡ್ ಎಲ್ಲ ಅಡ್ರೆಸ್ ಎಲ್ಲ ಸೇಮೇ ಇದೆ ಸರ್. ಏನ್ ತೊಂದ್ರೆ ಆಗಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಸೇಮೇ ಇದೆ ಸರ್. ಅಂದ್ರೆ ಇನ್ಕಮ್ ಹೊಸ ತೆಗಿಸ್ಬೇಕಾ ಸರ್ ಹಸ್ಬೆಂಡ್ ಹೆಸರಲ್ಲಿ? ಏನ್ ಅದೇ ನಡೆಯುತ್ತೆ ಸರ್? ಆಧಾರ್ ಕಾರ್ಡ್ ಹೆಸರು ಚೇಂಜ್ ಆಗಿಲ್ಲ ಸರ್, ಸೇಮ್ ಇದೆ ಸರ್. ತೊಂದ್ರೆ ಏನಿಲ್ಲ. ಓಕೆ ಸರ್. ಬಟ್ ಈಗ ಅಪ್ಲಿಕೇಶನ್ ಟೈಮಲ್ಲಿ ಮ್ಯಾರಿಡ್ ಅಂತ ಹಾಕಿದ್ರೆ ಹಸ್ಬೆಂಡ್ ಏನಾದ್ರು ಕೇಳ್ತಾರೆ? ಏನ್ ಪ್ರಾಬ್ಲಮ್ ಆಗಲ್ಲ ಮೇಡಮ್, ಅದೆಲ್ಲ ಏನ್ ಮೈನರ್ ಇಶ್ಯೂಸ್ ಏನ್ ಮಾಡಲ್ಲ. ಮ್ಯಾರಿಡ್ ಅಂತ ಹಾಕಿ ಆದ್ಮೇಲೆ ಅಡ್ರೆಸ್ ನೀವು ಫಾದರ್ ಅಡ್ರೆಸ್ ಕೊಡಿ, ಫಾದರ್ ಮನೆ ಅಡ್ರೆಸ್ ಅಲ್ಲೇ ಬರುತ್ತೆ. ಇನ್ಕಮ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡ್ಸೋದು ನೆಸೆಸರಿ ಇಲ್ಲ ಸರ್? ಈಗ ಟೈಮ್ ಇದ್ರೆ ಮಾಡಿಸ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದ್ರೆ ಜಸ್ಟ್ ಅಡ್ರೆಸ್ ಯಾರು ನೋಡಲ್ಲ ಮೇಡಮ್. ಅಲ್ಲಿ ಮೇನ್ ನಿಮ್ಮ ಹೆಸರು, ತಂದೆ ಹೆಸರು ಎಲ್ಲ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಷ್ಟೇ. ಅಡ್ರೆಸ್ ಇಸ್ ಮ್ಯಾರಿಡ್ ಅಂತ ಹಾಕ್ತಿವಲ್ಲ ಸರ್, ಸೊ ಹಸ್ಬೆಂಡ್ ಏನ ಆತರ? ಮ್ಯಾರಿಡ್ ಅಂತ ಆದ್ಮೇಲೆ ಮುಗೀತಲ್ಲಿ.
ಓಕೆ ಏನ್ ಬರಲ್ಲ, ಆ ಥರ ಏನಿಲ್ಲ. ಓಕೆ ಸರ್. ಅಂಡ್ KPSC ಎಲ್ಲಾ ಬುಕ್ಸ್ ಸರ್ ಆಲ್ಮೋಸ್ಟ್ ಕನ್ನಡದಲ್ಲೇ ಇರುತ್ತಲ್ಲ ಸರ್, ಫಾರ್ ಇಂಗ್ಲಿಷ್ ಮೀಡಿಯಂ ಸರ್ ಯಾವ್ದಾದ್ರು ಇಂಗ್ಲಿಷ್ ಬುಕ್ಸ್? ಮೀಡಿಯಂ ಅಲ್ಲೂ ನಾನು ಹೇಳಿದ್ನಲ್ಲ, ಜಾಗ್ರಫಿ ಅವೆಲ್ಲ ಇಂಗ್ಲಿಷ್ ಅಲ್ಲೂ ಸಿಗುತ್ತೆ. ಸೂರ್ಯನಾಥ್ ಕಾಮತ್ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಓಕೆ ಸ್ಟೇಟ್ ರಿಲೇಟೆಡ್ ಬುಕ್ಸ್ ಆಗಿರ್ಬೋದು, ಹಾ ಸರ್. ಇಂಗ್ಲಿಷ್ ಅಲ್ಲೂ ಇದಾವೆ. ಇಂಗ್ಲಿಷ್ ಅಲ್ಲೂ ಬಹಳಷ್ಟು ಮಟೀರಿಯಲ್ಸ್, ರಿಸೋರ್ಸಸ್ ಎಲ್ಲ ಸಿಗುತ್ತೆ. ಓಕೆ ಯಾವ್ದಾದ್ರು ಅಕಾಡೆಮಿ ತಗೊಳ್ಳಿ, ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮೆಟೀರಿಯಲ್ ಬಿಟ್ಟಿರ್ತಾರೆ. ನೀವು ಹಾ ಬೇಕಾದ್ರೆ ಚಂದ್ರ ಲೇಔಟಿಗೆ ಹೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಅರವಿಂದ್ ಬುಕ್ ಸ್ಟಾಲ್, ಅಲ್ಲಿಗೆ ಹೋದ್ರೆ ನಿಮ್ಗೆ ಇಂಗ್ಲಿಷ್ ಮೀಡಿಯಂದು ಎಲ್ಲಾ ಬುಕ್ಸ್ ಗಳು ಸಿಗುತ್ತೆ. ಬೇಕಾದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು. ಐ ಮೀನ್ ಕನ್ನಡದಲ್ಲಿ ಅದು ಒಂದ್ ಯಾವ್ದು ಸರ್ ಇದೆಲ್ಲ ಆತರ ಸಿಗುತ್ತೆ. ಪ್ರಾಪರ್ ಕಂಪ್ಲೀಟ್ ಮೆಟೀರಿಯಲ್ ಎಲ್ಲ ನೀವು ಬೆಂಗಳೂರಿಗೆ ಜನರಲ್ ಹೋದ್ರೆ ನಿಮ್ಗೆ ಕನ್ನಡ ಮೀಡಿಯಂ ಬೇಕೋ ಇಂಗ್ಲಿಷ್ ಮೀಡಿಯಂ ಬೇಕೋ ಯಾವ್ದಾನು ಚೂಸ್ ಮಾಡ್ಕೊಂಡು ಮೆಟೀರಿಯಲ್ ನೀವು ಕಲೆಕ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್ ನೂತನ್ GK ಇದೆಲ್ಲ ಸರ್, ಅದು ಚೆನ್ನಾಗಿದೆ, ಬಟ್ ಅದು ಓನ್ಲಿ ಕನ್ನಡದಲ್ಲೇ ಬರುತ್ತೆ ಸರ್. ಮೇಡಮ್, ಇದು ನಮ್ಮ KPSC ಅಂತ ಒಂದಿದೆ. ಹಲೋ ಓಕೆ ನಮ್ಮ KPSC ಅಂತ ಇದೆ. ಅದ್ರಲ್ಲಿ ನಿಮಗೆ ಮ್ಯಾಗಝಿನ್ ಆಗ್ಲಿ ಸ್ವಲ್ಪ ಪೇ ಮಾಡ್ಬೇಕಾಗುತ್ತೆ. ನಿಮಗೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಆಗ್ಲಿ ಎಲ್ಲ ಅವ್ರದ್ದೇ ಕಂಪ್ಲೀಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ನೀವು ಪೇ ಮಾಡಿ ತಗೋಬೇಕಾಗುತ್ತೆ. ಸೇಮ್ ನಿಮ್ ನೂತನ್ GK ಅಂತ ಹೇಗಿದ್ರೆ ಆತರ ಇರುತ್ತೆ. ಹಲೋ ಓಕೆ, ಎನಿಥಿಂಗ್ ಹಲೋ ಎಲ್ಸ್? ಸರ್. ಹಾ, ಹಲೋ ಹಲೋ ಸರ್. ಹಲೋ 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 ಸರ್. ಹಲೋ ಸರ್, ನಾನು ಭಾವನಾ ಅಂತ ಸರ್. ನನ್ನ ಹೇಳಿ. 10th ಮಾರ್ಕ್ಸ್ ಕಾರ್ಡಲ್ಲಿ ಮದರ್ ನೇಮ್ ಅಲ್ಲಿ ಇನ್ಶಿಯಲ್ ಇಲ್ಲ, ಓಕೆ. ಆದ್ರೆ ಇನ್ಕಮ್ ಅಲ್ಲಿ ಮದರ್ ನೇಮ್ ಅಲ್ಲಿ ಇನ್ಶಿಯಲ್ ಇದೆ ಸರ್. ಅಂದ್ರೆ ಚೇಂಜ್ ಮಾಡಿಸ್ಬೇಕಾ? ಇನ್ಕಮ್ ಚೇಂಜ್ ಜಸ್ಟ್ ಹಾಕಿ ಮಾಡಿಸ್ಕೊಳ್ಳಿ ಮೇಡಮ್, ಅಷ್ಟೇ. ಅದನ್ನ ಇಂಪಾರ್ಟೆಂಟ್. ಅದು ನನ್ನ ಫ್ರೆಂಡ್ ಒಬ್ರದ್ದು ಹಂಗೆ ಆಗಿ ಡಾಕ್ಯುಮೆಂಟ್ ರಿಜೆಕ್ಟ್ ಆಗ್ಬಿಟ್ಟಿತ್ತು ಒಂದು ಪೋಸ್ಟ್ ಇಂದು. ಹಾ ಸರ್, ಮತ್ತೆ ನಾವು ಕಂಪಲ್ಸರಿ ಅಂದ್ರೆ ಐ ಫಾದರ್ ಕಾರ್ಡ್ಗೆ ನೇಮ್ ಅಪ್ಲೈ ಮದರ್ ನೇಮ್ ಕಂಪಲ್ಸರಿ ಸೇಮ್ ಇರಬೇಕು ನೀವು 10th ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ. ಸರ್, ಐ ಕಾರ್ಡ್ಗೋಸ್ಕರ ಅಂತ ಕ್ಯಾಸ್ಟ್ ಇನ್ಕಮ್ ಇಂಗ್ಲಿಷ್ ಅಲ್ಲಿ ಚೇಂಜ್ ಮಾಡಿಸಿದ್ವಿ. ಓಕೆ ಸೊ ಆಡಿ ನಂಬರ್ ಅಪ್ಡೇಟ್ ಆಗಿದೆ ಸರ್. ಓಕೆ. ಸೊ ಇಂಗ್ಲಿಷ್ ಇರೋದ್ರೆ ಸ್ಕ್ಯಾನ್ ಮಾಡಾಕ್ಬೋದು ಡಾಕ್ಯುಮೆಂಟ್ಸ್. ನೀವು ICR ಗೆ ಅಪ್ಲೈ ಏನ್ ಮಾಡೋದು? ತೊಂದ್ರೆ ಇಲ್ಲ ಮೇಡಮ್. ಇಂಗ್ಲಿಷು ಕನ್ನಡ ಅನ್ನೋದೇನಿಲ್ಲ ಮೇಡಮ್. RD ನಂಬರ್ ಆಕ್ಟಿವ್ ಇರಬೇಕು ರೀಸೆಂಟ್ ಆಗಿ ಅಷ್ಟೇ. ಇಂಗ್ಲಿಷು ಕನ್ನಡ ಎರಡು ಅಂದ್ರೆ ಮಾಡ್ಕೊಡ್ತಾರೆ ಈಗ ಕರ್ನಾಟಕ. ಬಟ್ ರೀಸೆಂಟ್ ಆಗಿ ನಿಮ್ದು ಅದು ಕರೆಕ್ಟ್ ಆಗಿ ಇರ್ಬೇಕಷ್ಟೇ. ನಿಮ್ದು ಏನೇ RD ನಂಬರ್ ಹೊಡೆದ್ರೆ KPSC ಅವರು ನಿಮ್ ಡೀಟೇಲ್ಸ್ ಕೊಡ್ಬೇಕು. ಅಷ್ಟ್ ಆತರ ಆಕ್ಟಿವ್ ಆಗಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ ನಿಮ್ ಸರ್. ಒಂದೇ RD ಹಲೋ ನಂಬರ್ ಹಾಕ್ಬೇಕು ನಿಮ್ಗೆ. ಹಲೋ ಹಲೋ ಸರ್. ಹಲೋ, ಕ್ವಿಕ್ಲಿ ಕೇಳಿ ಬಿಕಾಸ್ ಹಲೋ ಸರ್. ಇಸ್ ಗೆಟಿಂಗ್ ಲೇಟ್. ಹಲೋ ಹಲೋ ಪ್ಲೀಸ್ ಟೆಲ್ ಮಿ. ಹಲೋ ಸರ್, ಇಲ್ಲಿ ಯಾವ್ದಾದ್ರು ಆನ್ಲೈನ್ ಕೋರ್ಸಸ್ ಇದಾವೆ ಸರ್? ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋಟ್ಸ್ಗೆ PDF ಆ ತರ ಯಾವ್ದಾದ್ರು? ಆಲ್ರೆಡಿ ನಾವು ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 2 months ಬ್ಯಾಕ್. ಹಾ ಸರ್. ವೆಟನರಿ ಆಫೀಸರ್ಸ್ ಸ್ಟಾರ್ಟ್ ಮಾಡಿದೀವಿ. ಅರೌಂಡ್ 180 ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ. ಅಗ್ರಿಕಲ್ಚರ್ ಓಕೆ ಆಫೀಸರ್ದು ಆಲ್ರೆಡಿ 2 months ಬ್ಯಾಕ್ ಸ್ಟಾರ್ಟ್ ಮಾಡಿದೀವಿ. ಸೊ ಹಾ ಈಗ ಮೇ ಬಿ ವಿ ಆರ್ ಪ್ಲಾನಿಂಗ್ ಇಟ್. ಸೊ ವಿ ವಿಲ್ ಅಪ್ಡೇಟ್ ಇನ್ ದ ಗ್ರೂಪ್ ಮೇಡಮ್. ಏನೇ ಇದ್ರು ಆ ಥರ ವಿಲ್ ಅಪ್ಡೇಟ್. ಹಾ ಸರ್, ಅಪ್ಡೇಟ್ ಮಾಡಿ ಸರ್, ಅಂದ್ರೆ ನಾವು ಜಾಯಿನ್ ಆಗ್ಬೇಕು ಅಂತ. ಹೌದು. ಹಾ ಸರ್. ಹೆಲೋ ಸರ್. ಹಲೋ ಸರ್. ಹಲೋ ಸರ್. ಪ್ಲೀಸ್ ಕ್ವಿಕ್ಲಿ ವಿ ವಿಲ್ ವೈಂಡ್ ಅಪ್ ಬಿಕಾಸ್ ಇಟ್ಸ್ ಗೆಟಿಂಗ್ ಲೇಟ್. ಹಲೋ ಸರ್. ಸರ್, ಈಗ ಸರ್ ಕಾನ್ವೊಕೇಶನ್ ನಮ್ದು ಸರ್ಟಿಫಿಕೇಟ್ ಬಂದಿದೆ ಸರ್ ಆಲ್ರೆಡಿ. ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಂದಿದೆಯಾ? ಹಾ ಸರ್, ಬಂದಿದೆ ಸರ್. ಆದ್ರೆ ಇಂಗ್ಲಿಷ್ ಅಲ್ಲಿ ಎಲ್ಲಾ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಸರ್. ಆಸ್ ಆಫ್ 10th ಮಾರ್ಕ್ಸ್ ಕಾರ್ಡ್ ಹೆಂಗಿದೆಯೋ ಹಂಗೆ ಇದೆ ಸರ್. ಬಟ್ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಕ ಇರೋದನ್ನ ಕಾ ಮಾಡ್ಬಿಟ್ಟಿದ್ದಾರೆ ಸರ್. ಆ ತರ ಇದೆ. ಏನ್ ತೊಂದ್ರೆ ಆಗಲ್ಲ ಮೇಡಮ್. ಅದು ಇಂಗ್ಲಿಷ್ ಕರೆಕ್ಟ್ How ಇದ್ರೆ can I ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಅದು ಇದ್ರೆ ಸಾಕು ಪ್ರಾಬ್ಲಮ್ ಮೇಡಮ್. ಆಗಲ್ವಾ ಸರ್? ಕನ್ನಡದ ಏನ್ ತೊಂದ್ರೆ ಆಗಲ್ಲ. ಅದೇನ್ ತೊಂದ್ರೆ ಆಗಲ್ಲ. ಕಾನ್ವೊಕೇಶನ್ ಏನಾಗಲ್ಲ SLC ಮಾರ್ಕ್ಸ್ ಕಾರ್ಡ್ ಇಂಗ್ಲಿಷ್ SLC ಮಾರ್ಕ್ಸ್ ಕಾರ್ಡ್ ಇಂಗ್ಲಿಷ್ ಅಲ್ಲಿ ಇರುತ್ತಲ್ಲ, ಸೊ ನಿಮ್ದು ಇಂಗ್ಲಿಷ್ ಸ್ಪೆಲ್ಲಿಂಗ್ ಹಾ ಸರ್, ಕರೆಕ್ಟ್ ಇದ್ರೆ ಇಂಗ್ಲಿಷ್ ಅಲ್ಲಿ ಇದೆ ಸಾಕು. ಅಷ್ಟೇ, ಕನ್ನಡ ಕನ್ಸಿಡರ್ ಮಾಡಲ್ಲ. ಹಲೋ ಸರ್. ಹಾ ಸರ್, ಅದೇ ಕಾನ್ವೊಕೇಶನ್ ಅಲ್ಲಿ 2 ಲ್ಯಾಂಗ್ವೇಜ್ ಅಲ್ಲಿ ಇದೆ ಸರ್. ಇಂಗ್ಲಿಷ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸರಿ ಸರ್, ಸರಿ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಾನು ಲಾಸ್ಟ್ ಇಯರ್ ಬರ್ದಿತ್ತು ಸರ್. ಇವಾಗ ಡೌನ್ಲೋಡ್ ಮಾಡಕ್ ಬರ್ತಾ ಇಲ್ಲ ಸರ್ಟಿಫಿಕೇಟ್. ಇವಾಗ ನಾನು ಮತ್ತೆ ಬರೀಬೇಕಾಗುತ್ತಾ? ಅದು ವೇಟ್ ಮಾಡಿ 1 week. ಆಲ್ರೆಡಿ ಅದು KPSCಗೂ ತಲುಪಿದೆ. ಅದು ಆ ಥರ ಪ್ರಾಬ್ಲಮ್ ಇದೆ ಅಂತ. ಮೇ ಬಿ ಸರ್ವರ್ ಇಶ್ಯೂ ಆಗಿರುತ್ತೆ. ಅಪ್ಡೇಟ್ ಮಾಡ್ತಾರೆ. ಅದು ಅಪ್ಲಿಕೇಶನ್ ಬರಕ್ಕೆ ಇನ್ನ ಟೈಮ್ ಇದೆಯಲ್ವಾ? 15 days ಇದೆ ಇನ್ನ. ಓಕೆ ಸರ್. 7 ಇವಾಗ days. PDO ಎಕ್ಸಾಮ್ ಅಲ್ಲಿ ನೋ ಅಂತ ಕೊಟ್ಟು ಬರೆಯೋದಾ ಅಂತ ಕೇಳಕ್ಕೆ.
ನೋ ಇನ್ನ ಅಂತಾನೆ. ಒಂದ್ 10 ಡೇಸ್ ವೇಟ್ ಮಾಡಿ, 10 to 15 days. ಅವಾಗ KPS ಅವ್ರು ಅವರೇ ಅಪ್ಲೋಡ್ ಮಾಡ್ತಾರೆ. ನಮ್ದು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಬರ್ತಿದ್ದು ಅವಾಗ್ಲೇ ಒಂದು ರಿಸಲ್ಟ್ ಬಿಟ್ಟು 5 days ಬಿಟ್ಟಿದ್ರು. ಸ್ವಲ್ಪ ವೇಟ್ ಮಾಡಿ ಬಿಡ್ತಾರೆ. ಸರ್ ನಾನು ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಇದ್ದಾಗ ಬರ್ದಿದ್ದು, ಸೊ ಲೇಟ್ ಆಯ್ತಲ್ಲ. ಹಲೋ ಸರ್. Hello. Please ಹಲೋ quickly, ಸರ್. 2-3 questions we will take. Otherwise, next day we will plan some other session. ಹಲೋ ಸರ್. Hello. ಕೇಳಿ ಸರ್ ಅದೇ ಕೇಳಿ. ಇದು ಮೈಸೆಲ್ಫ್ ಅದೇ ವೆಟನರಿ ಸ್ಟೂಡೆಂಟ್ ಸರ್ ನಾನು. ಓಕೆ. ಸರ್ ಇದು ವೆಟನರಿ ಇದು ಆಫೀಸರ್ ಎಕ್ಸಾಮ್ ಯಾವಾಗ ಇರ್ಬೋದು ಸರ್? ಈಗ ಅದೇ ಕ್ಲೋಸ್ ಆಗಿದೆ 12ನೇ ತಾರೀಕು. ಹೌದು, ಕ್ಲೋಸ್ ಆಗಿದೆ. ಪ್ರಾಬಬಲಿ ನೋಡಿ, ಈಗ ನವೆಂಬರ್ ಡಿಸೆಂಬರ್ ಮೇ ಬಿ, ಈಗ ಆಲ್ರೆಡಿ KPSC ಇಂದ KS ಪ್ರಿಲಿಮ್ಸ್ ಆಗಬೇಕು ಎಕ್ಸಾಮು, PDO ಎಕ್ಸಾಮ್ ಆಗಬೇಕು, ಮತ್ತೆ ಗ್ರೂಪ್ ಬಿ ಎಕ್ಸಾಮ್ ಆಗಬೇಕು. ಇವು ಮೂರು ಆದ್ಮೇಲೆನೆ ವೆಟನರಿ ಆಫೀಸರ್ಸ್ ಬರುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ಆಸ್ ಆಫ್ ಅವರ್ ಪ್ರಿಡಿಕ್ಷನ್ ಇಟ್ ವಿಲ್ ಬಿ ಲೈಕ್ ಇನ್ ಫಸ್ಟ್ ವೀಕ್ ಆಫ್ ಫೆಬ್ರವರಿ ಅಥವಾ ಲಾಸ್ಟ್ ವೀಕ್ ಆಫ್ ಫೆಬ್ರವರಿ ಇರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇಂಗ್ಲಿಷ್ ಮೀಡಿಯಂ ಅವರಿಗೆ ಡಾಕ್ಯುಮೆಂಟ್ಸ್ ಇಂಗ್ಲಿಷ್ ನೇಮ್ ನೋಡ್ತಾರ, ಕನ್ನಡ ನೇಮ್ ನೋಡ್ತಾರ. ಸೊ ಬಿಕಾಸ್ ನಮ್ ಕನ್ನಡ ನೇಮ್ ಬಹಳ ಮೈನರ್ ಮಿಸ್ಟೇಕ್ ಇದೆ ಸರ್. ಇಂಗ್ಲಿಷ್ ಅಲ್ಲಿ ಎಲ್ಲ ಕರೆಕ್ಟ್ ಇದೆ ಸರ್. ಯಾವ್ದ್ರಲ್ಲಿ ಮಿಸ್ಟೇಕ್ ಇರೋದು? ಇದು ಲೈಕ್ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಕನ್ನಡ ಫಸ್ಟ್ ನಮ್ಮ ಕನ್ನಡ ಎಂಟ್ರಿ ಆಗಿರೋದೇ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಸರ್. SSLC ಅಲ್ಲಿ ಇಲ್ಲ ಸರ್ ನಮ್ ಕನ್ನಡ ನೇಮ್. ಸೊ ಇವಾಗ ಇನ್ಕಮ್ ಅಲ್ಲಿ ಮತ್ತೆ ಭಾವನಾ ಆ ತರ ಮೈನರ್ ಮಿಸ್ಟೇಕ್ ನ ಇದೆ ಸರ್. ಇವಾಗ ಕರೆಕ್ಟ್ ಮಾಡಿಸ್ಬೇಕಾ ಸರ್? ಇಂಗ್ಲಿಷ್ ಅದೇ ಎಲ್ಲ ಮಿಸ್ಟೇಕ್, ಒಂಚೂರು ಮಿಸ್ಟೇಕ್ ಆಗ್ಬಾರ್ದು. ನೀವ್ ಏನ್ ಸರ್ಟಿಫಿಕೇಟ್ ಇರುತ್ತೆ ಡಿಗ್ರಿದ್ ಕಾನ್ವೊಕೇಶನ್ ಬಿಟ್ಟಾಕಿ, ನೀವು ಮಾಮೂಲಿ ನಿಮ್ದು ಏನ್ ಕನ್ವರ್ಟ್ ಆಗುತ್ತೆ ಅದೇ ತರ ನಿಮ್ ಕ್ಯಾಸ್ಟ್ ಇನ್ಕಮ್ ಅಲ್ಲೂ ಬರ್ಬೇಕು. ಡಿಗ್ರಿ ಕಾನ್ವೊಕೇಶನ್ ತಲೆ ಕೆಡಿಸ್ಕೊಬಿಡಿ, ಅದು ಎಲ್ಲರೂ ಮೇಜರ್ ಮಿಸ್ಟೇಕ್ ಆಗಿದೆ. ಅಗ್ರಿ ಯಾರ್ಯಾರು ಮಾಡಿದಾರೆ ಎಲ್ಲಾರ್ದು ಪ್ರಾಬ್ಲಮ್ ಆಗಿದೆ. ನಿಮ್ದು ಕ್ಯಾಸ್ಟ್ ಇನ್ಕಮ್ SLC PUC ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ನಿಮ್ದು. ಆಮೇಲೆ ಕನ್ನಡ ಮಾಧ್ಯಮ ರೂರಲ್ ಇದ್ರೆ ಎಲ್ಲಾದ್ರಲ್ಲೂ ನೇಮ್ ಕನ್ನಡ ಕನ್ವರ್ಟ್ ಮಾಡಿದ್ರು ಸೇಮ್ ಬರ್ದಿರ್ಬೇಕು ಅಲ್ಲಿ. ಆ ತರ ಮಾಡಿಸ್ಕೊಳ್ಳಿ ನಿಮ್ದು. ಓಕೆ ಸರ್. ಹಲೋ ಹಲೋ. ಹಲೋ ಸರ್. ಕೇಳಿ ಕೇಳಿ. ಸರ್ ನಂದು ಹೆಸರು ಎಲ್ಲಾ ಕಡೆ ಸೇಮ್ ಇದೆ ಸರ್. ಬಟ್ ಮದರ್ ನೇಮ್ ನನ್ನ ಸರ್ಟಿಫಿಕೇಟ್ ಎಲ್ಲ ಸೇಮ್ ಇದೆ ಸರ್. ಬಟ್ ನಮ್ಮ ಅಮ್ಮನ ಆಧಾರ್ ಕಾರ್ಡ್ ಅಲ್ಲಿ ಸ್ವಲ್ಪ ಅವ್ರಿಗೆ ಚೇಂಜ್ ಆಗುತ್ತೆ ಸರ್. ಅದೇನಾದ್ರೂ ಅದೇನಾಗಲ್ಲ ಪ್ರಾಬ್ಲಮ್? ಮೇಡಮ್. ಏನ್ ನಿಮ್ಮ ಅಪ್ಪಾಜಿ ಅಮ್ಮಂದು ಏನು ಡಾಕ್ಯುಮೆಂಟ್ಸ್ ಇರಲ್ಲ. ನಿಮ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಹೆಸರು ಎಲ್ಲಾ ತರ ಸೇಮ್ ಎಲ್ಲ ಇರುತ್ತೆ. ಎಲ್ಲ ಸೇಮ್ ಇದೆ ಸರ್, ಎಲ್ಲ ಸೇಮ್ ಇದೆ. ಹಾ, ಏನ್ ತೊಂದ್ರೆ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್. ಹಲೋ ಸರ್ ಸರ್. ನಮ್ ಹಲೋ. ಹಲೋ ಸರ್ ಸರ್. ಸ್ವಲ್ಪ ಕರ್ನಾಟಕ ಜೋಗ್ರಫಿ, ಆಮೇಲೆ ಇಂಡಿಯನ್ ಜೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಸ್ವಲ್ಪ ಶೇರ್ ಮಾಡ್ತಾ ಬನ್ನಿ ಸರ್. ಸ್ವಲ್ಪ ಎಲ್ಲ ಈಗ ಅಗ್ರಿ ಗ್ರಾಜುಯೇಟ್ಗೆ ಎಲ್ಲ ಈ ಸ್ಪೆಸಿಫಿಕ್ ಪೇಪರ್ ಅದೆಲ್ಲ ಓದ್ತಾರೆ ಸರ್, ನೋಟ್ಸ್ ಇರ್ತಾವ, ಬುಕ್ಸ್ ಅದು. ಸ್ವಲ್ಪ GK ಬಗ್ಗೆನೇ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಷ್ಟೇ. ಖಂಡಿತ. ನಾವು ಆಲ್ರೆಡಿ ನಾವು ಕೋರ್ಸ್ ಲಾಂಚ್ ಮಾಡಿದೀವಿ ಲಾಸ್ಟ್ 2 months ಸರ್ ಇಂದ. ಅದು ಈಗ ನಮ್ಮ ಎಲ್ಲ ಅಗ್ರಿ ಗ್ರಾಜುಯೇಟ್ಸ್ ಸಬ್ಜೆಕ್ಟ್ ಅವರು ಪರ್ಟಿಕ್ಯುಲರ್ ಡಿಗ್ರಿ ಸಬ್ಜೆಕ್ಟ್ಸ್ ಎಲ್ಲ ಇದು ಮಾಡ್ತಾರೆ ಸರ್ ಹ್ಯಾಂಡಲ್. ಬಟ್ ಇದು ಹೌದೌದು. GK ಅಲ್ಲೇ ಸ್ವಲ್ಪ ವೀಕ್ ಆಗ್ಬಿಡ್ತಾರೆ ಸರ್ ಅದು. ಹೌದೌದು. ಅದಕ್ಕೆ ಒಂಚೂರು ಏನಂದ್ರೆ ನಿಮ್ಮಿಂದನೂ ಸ್ವಲ್ಪ ಎಫರ್ಟ್ಸ್ ಇರಬೇಕು. ಈಗ ಬೇಸಿಕ್ ಬುಕ್ಸ್ It's ಏನಿದೆ request to all that whatever materials you get in the group, please share in Agri Warriors. Yeah, definitely we will try our best to share whatever we ಸರ್ have. ನಾವು ಮ್ಯಾರಿಡ್ ಆಗಿದೆ ಸರ್. ನಮ್ದು ಹಸ್ಬೆಂಡ್ ಹೆಸರ್ಲೆ ಕಾಸ್ಟ್ ಇನ್ಕಮ್ ತೆಗ್ಸಿದೆ ಸರ್. ವರ್ಕಿಂಗ್ ಪ್ಲೇಸ್ ಒಳಗೆ ಈಗ ನಾವು ನೇಟಿವ್ ಟ್ರಾನ್ಸ್ಫರ್ ಆಗಿದೆ ಅವ್ರದ್ದು, ಮತ್ತೆ ಕಾಸ್ಟ್ ಇನ್ಕಮ್ ತೆಗ್ಸ್ಬೇಕು ಸರ್. ಅದನ್ನೇ ಹಾಕಿದ್ರೆ ನಡೆಯುತ್ತೆ? ಅದನ್ನೇ ಹಾಕಿದ್ರೆ ನಡೆಯುತ್ತೆ. ಅಡ್ರೆಸ್ ಏನ್ ಅವ್ರು ಇದ್ ಮಾಡಲ್ಲ ಮೇಡಮ್. ಜಸ್ಟ್ ದಟ್ಸ್ ನಾಟ್ ಅ ಬಿಗ್ ಇದು. ಅಲ್ಲಿ ನಮ್ದು ಅಡ್ರೆಸ್ ಇಲ್ಲ ಸರ್. ನಮ್ ವರ್ಕಿಂಗ್ ಪ್ಲೇಸ್ ಇತ್ತು ಅವ್ರದ್ದು, ಅಲ್ಲಿ ಕಾಸ್ಟ್ ಇನ್ಕಮ್ ತೆಗ್ಸ್ಕೊಂಡಿದ್ದೀವಿ ಸರ್ ನಾವು. ಕಾಸ್ಟ್ ಇನ್ಕಮ್ 5 ವರ್ಷ ವ್ಯಾಲಿಡಿಟಿ ಆಗುತ್ತೆ. ಅಡ್ರೆಸ್ ಏನ್ ಪ್ರಾಬ್ಲಮ್ ಆಗಲ್ಲ. ತಗೊಳ್ಳಿ, ಶಿಫ್ಟ್ ಟ್ರಾನ್ಸ್ಫರ್ ಆಗ್ತಿದ್ರೆ ಅದು ಇದಾಗ್ತಿದ್ರೆ ಏನ್ ಇದಾಗಲ್ಲ. ಮೇನ್ ಇಲ್ಲ ಅಡ್ರೆಸ್ ಸರ್. ಕೊಟ್ಟಿರೋದಕ್ಕೆ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕ್ತಿರಲ್ವಾ, ಅಡ್ರೆಸ್ ಕರೆಕ್ಟ್ ಆಗಿ ಕೊಡಿ. ಯಾಕಂದ್ರೆ KPSC ಇಂದ ಇಂಟಿಮೇಷನ್ ಲೆಟರ್ ಹೋಗುತ್ತೆ ನಿಮ್ಮ ವೆರಿಫಿಕೇಶನ್ ಆಗಿರ್ಬೋದು, ಆರ್ಡರ್ ಕಾಪಿ ಆಗಿರ್ಬೋದು, ಮತ್ತೆ ಮೆಡಿಕಲ್ ವೆರಿಫಿಕೇಶನ್, ಪೊಲೀಸ್ ವೆರಿಫಿಕೇಶನ್ ಎಲ್ಲ. ಸೊ ಆದಾಗ ಮನೆ ಅಡ್ರೆಸ್ ಪ್ರಾಪರ್ ಆಗಿ ಕೊಟ್ಟಿರ್ಬೇಕು. ಸರ್ ನಾವು 10 year ಅಲ್ಲೇ 15 ವರ್ಷ ಅಲ್ಲೇ ನೌಕರಿ ಮಾಡಿದ್ವಿ ಸರ್. ಹಲೋ ಸರ್. ಹಲೋ. 15 ವರ್ಷ ನಾವು ಅಲ್ಲೇ ನೌಕರಿ ಮಾಡಿದ್ವಿ ಸರ್. ಆ time ನಲ್ಲಿ ನಾವು ಅಲ್ಲೇ ವಾಸವಾಗಿದ್ಲು ಸರ್. ಹಂಗಾಗಿ ನಮ್ದು ಇಲ್ಲ ಏನು ನನ್ನ ಹೆಸರು ಲಾಸ್ಟ್ ಇರ್ಲಿಲ್ಲ. ಅಲ್ಲೇ ನಾವು ಕಾಸ್ಟ್ ಇನ್ಕಮ್ ತೆಗಿಸಿದ್ವಿ ಸರ್ ನಮ್ಮ ಮಿಸಸ್ ಹೆಸರ್ಲೆ. ಇವಾಗ ನಾವು ಟ್ರಾನ್ಸ್ಫರ್ ಆಗಿದ್ವಿ ಸರ್ ಈ ಕಡೆ. ಈಗ ಇವಾಗಿನ ಹೊಸದ್ ಇಲ್ಲಿ ತೆಗಿಸ್ ಹಾಕ್ಬೇಕಾ ಅಥವಾ ಅಲ್ಲಿ ನಡೆಯುತ್ತೆ ಸರ್? ಅದೇ ಇರ್ಲಿ ಬಿಡಿ, ಯಾಕೆ ಚೇಂಜ್ ಮಾಡ್ತೀರಾ? ಅಲ್ಲೇ ಇದ್ರೆ ಅಲ್ಲಿಂದ ಕೊಡಿ. ಅದೇ ಸರ್, ಮುಂದೆ ವಂಶಾವಳಿ ಏನಾದ್ರು ತೆಗ್ಸೋದಾದ್ರೆ ಕಷ್ಟ ಆಗತ್ತಾ ಅಂತ ಇಲ್ಲ ಕೇಳಿದೆ ಸರ್. ಸುಮ್ನೆ ಅದು ಈಗ ನೋಡಿ, ತಗ್ಸಕ್ ಹೋದ್ರು ಮಿನಿಮಮ್ 21 days ತಗೊಳುತ್ತೆ. ಹೌದು ಕಾಸ್ಟ್ ಸರ್. ಸರ್ಟಿಫಿಕೇಟ್ ಎಲ್ಲ ಲೇಟ್ ಅದೇ ಆಗ್ಬಿಡುತ್ತೆ. ನಮ್ದು ಅಲ್ಲಿ 21 days ಆಧಾರ್ ಕಾರ್ಡ್
ಮಿನಿಮಮ್ ಡೇಸ್ ಅದು ಅದಿನ್ನ ಜಾಸ್ತಿನೇ ಆಗುತ್ತೆ. ಅದಕ್ಕಾಗಿ ಅದನ್ನೇ ಸಬ್ಮಿಟ್ ಮಾಡಿ. ಏನಂದ್ರೆ ಮೈನರ್ ಎರರ್ಸ್ ಏನಂದ್ರೆ ಆಲ್ರೆಡಿ ಅವರು ಹೇಳಿದ್ರು ಒಬ್ರು. ಸೊ ನೇಮ್ ಆಗಿರ್ಲಿ, ಚೇಂಜಸ್ ಆಗಿರ್ಲಿ, ವ್ಯಾಲಿಡಿಟಿ ಇವು ನೋಡ್ಕೊಳ್ಳಿ. ಅಡ್ರೆಸ್ ಏನ್ ಸಮಸ್ಯೆ ಬರಲ್ಲ. ಮೇನ್ ಅದ್ರಲ್ಲಿ ಹಲೋ ಸರ್, ಕರೆಕ್ಟ್ ಅಲ್ಲಿ ಪ್ರೂಫ್ ಹೆಸರು. ಏನಿದೆ ಸರ್? ಆಧಾರ್ ಕಾರ್ಡ್ ಒಂದೇ ಪ್ರೂಫ್ ಇದೆ ಸರ್. ಹಲೋ, ಅಲ್ಲಿ ಆಧಾರ್ ಕಾರ್ಡ್ ಒಂದೇ ಪ್ರೂಫ್ ಇದೆ ಸರ್. ಅದರ ಥ್ರೂ ಮತ್ತು ನಾವು ಪೇ ಸ್ಲಿಪ್ ಹಚ್ಚಿದ ಕೂಡಲೇ ನಮ್ಗೆ ಕಾಸ್ಟ್ ಇನ್ಕಮ್ ಕೊಟ್ಟಿದ್ರು ಸರ್ ಅಲ್ಲಿ. ಆಧಾರ್ ಆಸ್ ಅ ಪ್ರೂಫ್ ಕೇಳಿದ್ದಾರೆ ಅಷ್ಟೇ. ಆಧಾರ್ ಒಂದ್ ಕೇಳ್ತಾರೆ ಹಾ ಸರ್. ಅಪ್ಲಿಕೇಶನ್ ಟೈಮಲ್ಲಿ. ಸೊ ಅಂದ್ರೆ ನಾಳೆ ಅಪಾಯಿಂಟ್ ಆದ ಕೂಡಲೇ ಏನಾದ್ರು ಅಲ್ಲಿ ನಮ್ಗೆ ವಶಾಳಿ ತೆಗ್ಸಂತಂದ್ರೆ ಮತ್ತೆ ಅಲ್ಲಿ ಕಷ್ಟ ಆಗತ್ತೆ ಅಂತ ಕೇಳ್ತಾ ಇದ್ದೀನಿ ಸರ್. ಏನಾಗಲ್ಲ. ಅಡ್ರೆಸ್ ಏನ್ ಪ್ರಾಬ್ಲಮ್ ಮಾಡಲ್ಲ. ಅವ್ರ ವೆರಿಫಿಕೇಶನ್ ಒಂದೇ ಆಗೋದು. ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವೆರಿಫೈ ಆಗುತ್ತೆ. ಡಿಗ್ರಿ ಹಾ ಸರ್. ಸರ್ಟಿಫಿಕೇಟ್ ವೆದರ್ ವ್ಯಾಲಿಡ್, ಜೆನ್ಯೂನ್ ಕ್ಯಾಂಡಿಡೇಟ್ ಇಲ್ಲ ಫೇಕ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ನಾವು ಅಲ್ಲಿ ಕಾಸ್ಟ್ ಇನ್ಕಮ್ ಇದಲ್ಲಿ ಕೊಡ್ಬೇಕಾ ಸರ್, ಅಥವಾ ನೇಟಿವ್ ಬಂದಿಲ್ಲ ಈ ಕಡೆ ಕೊಡ್ಬೇಕು ಸರ್? ಈಗ ನಾವು ನೀವು ಈಗ ಅಡ್ರೆಸ್, ಆಧಾರ್ ಕಾರ್ಡ್ ಅಡ್ರೆಸ್ ಏನಿರುತ್ತೆ ಅದನ್ನೇ ಕೊಡಿ. ಆಧಾರ್ ಕಾರ್ಡ್ ಅಡ್ರೆಸ್ ಅಲ್ಲಿ ನಾವು ವರ್ಕಿಂಗ್ ಮಾಡ್ತಿದ್ವಲ್ಲ ಸರ್, ಅಲ್ಲಿ ಇದೆ ಸರ್ ಅಂತೆಲ್ಲ. ಕೊಡಿ, ಏನ್ ತೊಂದ್ರೆ ಏನಿಲ್ಲ, ಏನಾಗಲ್ಲ. ಅದೇ ಸರ್. ಕಮ್ಯುನಿಕೇಶನ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಮಾಡ್ಕೊಳ್ಳಿ ಅಷ್ಟೇ. ಏನ್ ಸರ್ ಅಂದ್ರೆ ಕಮ್ಯುನಿಕೇಶನ್ ಅಡ್ರೆಸ್ ಸೆಪರೇಟ್ ಕೊಡಿ, ಪರ್ಮನೆಂಟ್ ಅಡ್ರೆಸ್ ಸೆಪರೇಟ್ ಕೊಡಿ. ಅವ್ರು ಕೇಳ್ತಾರೆ ನೀವು ಯಾವ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕಂತ, ಕಮ್ಯುನಿಕೇಶನ್ ಅಡ್ರೆಸ್ ಕೊಡಿ ಅಷ್ಟೇ. ಕಮ್ಯುನಿಕೇಶನ್ ಅಡ್ರೆಸ್ ಈ ಕಡೆ ಕೊಟ್ಟು ನಡೀತಾ ಸರ್ ಈಗ? ಹೌದೌದು. ಓಕೆ 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 ಸರ್, ಥ್ಯಾಂಕ್ ಯು. ಹಲೋ ಸರ್. ಕಾಸ್ಟ್ ಇನ್ಕಮ್ ಸರ್ ಅಕ್ಟೋಬರ್ ಅಲ್ಲಿ ಮುಗ್ದೋಗುತ್ತೆ ಸರ್. ಅದನ್ನ ನೀವು ರಿನ್ಯೂ ಮಾಡ್ಸಕ್ಕೂ ಆಗಲ್ಲ ಸರ್, ಹೆಂಗ್ ಮಾಡೋದು ಅಂತ. ಅಕ್ಟೋಬರ್ 23ಗೆ ಎಂಡ್ ಆಗುತ್ತೆ ಸರ್. ರಿನ್ಯೂ ಮಾಡ್ಸಕ್ಕೂ 23ಗಿಂತ ಮುಂಚೆ ಮಾಡಲ್ಲ ಸರ್ ಅವರು. ಹೌದು, ವ್ಯಾಲಿಡ್ ಬರುತ್ತಲ್ಲ ನಿಮ್ಗೆ. ವ್ಯಾಲಿಡ್ ಬರುತ್ತೆ ಸರ್. ಅಕ್ಟೋಬರ್ 7th ಅಪ್ಲಿಕೇಶನ್ ಆಗುತ್ತಲ್ವಾ? ಹಾ ಸರ್. ನೀವು ಅಕ್ಟೋಬರ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ಅದೇ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿ. ಮತ್ತೆ ರಿನ್ಯೂವಲ್ ನಿಮಗೆ ಪರ್ಮಿಷನ್ ಕೊಡ್ತಾರೆ ಹೊಸದ್ ಮಾಡ್ಸಕ್ಕೆ. ನಿಮಗೆ ವ್ಯಾಲಿಡ್ ಇರೋದ್ರಿಂದ ಮುಗಿದಿದ್ರೆ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಡಾಕ್ಯುಮೆಂಟ್ ನೇಮ್ ಎಲ್ಲ ಸರಿ ಇದ್ರೆ ಮುಗಿದಿದ್ರೆ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಯಾಕಂದ್ರೆ ನಿಮ್ದು ಕ್ಲೋಸಿಂಗ್ ಟೈಮ್ ಲೇಟ್ ಇರೋದ್ರಿಂದ ನಿಮಗೆ ಪರ್ಮಿಷನ್ ಇದೆ. ಅದೇ ಸರ್, ಅಂದ್ರೆ ಅಕ್ಟೋಬರ್ 23ಗಿಂತ ಮುಂಚೆನೆ ನಾವು ನಿಮ್ದು ಅಕ್ಟೋಬರ್ 7 ಒಳಗೆ ಮುಗಿದಿದ್ರೆ ನಿಮ್ದು ತೊಂದರೆ ಆಗ್ತಿತ್ತು. ಅಕ್ಟೋಬರ್ 23 ಅಲ್ವಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನಿಮ್ಗೆ ಇದು ಅಕ್ಸೆಪ್ಟ್ ಮಾಡ್ಕೊಂಡು ಹೊಸದ್ ಮಾಡಿಸ್ಕೊಳ್ಳಕ್ಕೆ ಪರ್ಮಿಷನ್ ಕೊಡ್ತಾರೆ. ಓಕೆ. ಅಂದ್ರೆ ಇವಾಗ ನಾನು ಅಪ್ಲೈ ಮಾಡ್ಬೋದು ಸರ್, ಆಮೇಲೆ ಮತ್ತೆ ರಿನ್ಯೂ ಮಾಡಿಸ್ಕೋಬಹುದಾ ಸರ್? ಹೌದೌದು, ರಿನ್ಯೂ ಮಾಡಿಸ್ಕೋಬಹುದು. ರಿನ್ಯೂವಲ್ ಈಗ ಆರ್.ಡಿ ನಂಬರ್ ಮೇಲೆ ಹೊಸದು ಇದು ತೆಗಿಬೋದಾ ಸರ್? ವೆರಿಫಿಕೇಶನ್ ಹೋಗ್ತಿರಲ್ಲ, ನೀವು ಎರಡು ಕ್ಯಾರಿ ಮಾಡ್ಬೇಕಾಗುತ್ತೆ. ಒಂದು ಹಳೇದು, ಮತ್ತೆ ಇದೇ ತರ ಕೇಸು ನಮ್ ವೈಫ್ಗಾಗಿತ್ತು. ಹಳೇದು ಇತ್ತು ಮತ್ತೆ ಹೊಸಾದ್ ಮಾಡಿಸ್ಕೊಂಡಿದ್ರು. ಅದು ಇದೇ ಕೇಸ್ ಆಗಿತ್ತು. ಅಂಡ್ ಆ ಟೈಮಲ್ಲಿ ಹಳೇದು ಇಟ್ಟಿರಿ. ಹಳೇದ್ ವ್ಯಾಲಿಡಿಟಿ ಆಯ್ತು ಅಂತ ಬಿಸಾಕ್ಬೇಡಿ. ಹೊಸಾದು ಇಟ್ಟಿರಿ, ಹಳೇದು ಇಟ್ಟಿರಿ, ಎರಡೂ ಬೇಕು. ಎರಡೂ ಕೇಳ್ತಾರೆ ಅಲ್ಲಿ. ಸರ್ ಈಗ ಇನ್ಕಮ್ ಕಾಸ್ಟ್ ಆರ್.ಡಿ ನಂಬರ್ ಮೇಲೆ ಇಮಿಡಿಯೇಟ್ ತೆಗಿಬೋದಾ ಸರ್? ಇನ್ಕಮ್ ಇಮಿಡಿಯೇಟ್ ಅಂದ್ರೆ 2018 ಇದೆ ಸರ್ ನಂದು ಇನ್ಕಮ್ ಕಾಸ್ಟ್. ಈಗ ಆರ್.ಡಿ ನಂಬರ್ ಇದೆ, ಡಿಜಿಟಲ್ ನಂಬರ್. ಅದ್ರ ಮುಖಾಂತರ ಈಗ ಹೊಸದ್ ಇಮಿಡಿಯೇಟ್ ತೆಗಿಬೋದಾ ಸರ್? ಇಲ್ಲ ಆಗಲ್ಲ. ಆತರ ಹೊಸದೇ ಅಪ್ಲೈ ಮಾಡ್ಬೇಕೇನ್ ಸರ್? ಹೊಸ ನಾಡ ಕಚೇರಿಯಲ್ಲಿ ಹೋಗಿ ತಗೊಳ್ಳಿ. ಅವ್ರ ಹತ್ರ ಇದಿರುತ್ತೆ. ಅದು ವ್ಯಾಲಿಡಿಟಿ ಇಲ್ವೋ ನೋಡ್ಕೊಳ್ಳಿ. 2018 ಅಂದ್ರೆ ಆಯ್ತಲ್ಲ, ವ್ಯಾಲಿಡಿಟಿ ಮುಗೀತಲ್ಲ. ಹಾ ಸರ್. ಬೇಗ ಮಾಡಿಸ್ಕೊಳ್ಳಿ. 21 days ತಗೊಳುತ್ತೆ. ಅದೇ ಆರ್.ಡಿ ನಂಬರ್ ಮೇಲೆ ಮಾಡಿಸ್ಬೇಕಾ ಅಥವಾ ಏನು ಹೊಸದಾಗಿ ಅಪ್ಲೈ ಇಲ್ಲ, ಹೊಸಾದ್ ಅಪ್ಲೈ ಮಾಡ್ಕೊಳ್ಬೇಕು ನೀವು. ವ್ಯಾಲಿಡಿಟಿ ಆದ್ಮೇಲೆ ಹೊಸಾದೇ ಅಪ್ಲೈ ಮಾಡ್ಕೊಳ್ಬೇಕು. ರಿನ್ಯೂವಲ್ ಅವರು ರಿನ್ಯೂವಲ್ ಅಂದ್ರೂ ಹೊಸಾದೇ ತಗೊಂತಾರೆ ಅವರು. ಈಗ ಅಪ್ಲಿಕೇಶನ್ ಹಾಕೋತಿಗೆ ಹೊಸದು ರೀಸೆಂಟ್ ಚಾಲ್ತಿ ಇರೋದೇ ಹಾಕ್ಬೇಕು. ಹೌದೌದು, ಹೊಸಾದ್ ಮಾಡಿಸ್ಕೊಂಡು ಹಾಕೊಡಿ. ವ್ಯಾಲಿಡಿಟಿ ಇಲ್ಲ. ಸರಿ ಸರ್, ಆಯ್ತು. ಸರ್ ಓಕೆ, ಪ್ಲೀಸ್ ಕ್ವಿಕ್ಲಿ. 10th ಮಾರ್ಕ್ಸ್ ಕಾರ್ಡ್. ಹಲೋ ಹಲೋ ಸರ್, ಎಲ್ಲಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನನ್ನ ನೇಮ್ ರಿಯಾನಾ ಅಂತ ಇದೆ ಸರ್. ಓಕೆ. ಬಟ್ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣದಲ್ಲಿ ರಿಯಾನ್ ಅಂತ ನಾವ್ ವ್ಯಂಜನ ಆಗ್ಬಿಟ್ಟಿದೆ ಸರ್. ಮೇಡಮ್ ಅದನ್ನ ಸ್ಕೂಲಿಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಚೇಂಜ್ ಮಾಡಿಸ್ಕೊಳ್ಳಿ. ಅಂದ್ರೆ ಸರ್ ಅದು ಅವರು ದಾಖಲಾತಿ ಟೈಮ್ ಅಲ್ಲಿ ಹೆಂಗ್ ಮಾಡ್ಕೊಂಡಿದ್ದಾರೆ, ಇವಾಗ ಚೇಂಜ್ ಅದು ಮಾಡ್ಬೇಕಲ್ಲ ಕೆಲವೊಂದು ಸರ್ ಅವರು? ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದ್ ಸ್ವಲ್ಪ ನೀವು ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿಮ್ ಸರ್ಟಿಫಿಕೇಟ್ ಸಿಗಲ್ಲ ಅಷ್ಟೇ. ಅದೇ ಸರ್, ಮತ್ತೆ ನೀವು ಟಿ.ಸಿ ಅದಕ್ಕೆ ಕೂಡ ಪರಿಹಾರ ರಿಯಾನ್ ಅಂತಾನೆ ಇದೆ ಸರ್. ಟಿ.ಸಿ ಇಂಪಾರ್ಟೆಂಟ್ ಆಗಲ್ಲ ಟಿ.ಸಿ ಅಲ್ಲಿ ಅಲ್ಲಿ ಸ್ಕೂಲಲ್ಲಿ. ಹೌದೇನ್ ಸರ್? ಸ್ಕೂಲ್ ಇಂಪಾರ್ಟೆಂಟ್. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ? ನಮ್ದು 2B ಬರುತ್ತೆ ಸರ್. ಮೇಡಮ್ ನಿಮಗೇನ್ ಸಿಂಧುತ್ವದ ಅಪ್ಲಿಕೇಶನ್ ಇರಲ್ಲ. ನಿಮ್ಗೆ ಬರೀ ಮಾಮೂಲಿ ನಿಮ್ದು ಬರ್ಸ್ಕೊ ಬಂದ್ ಸರ್ಟಿಫಿಕೇಟ್ ಅಷ್ಟೇ ವೆರಿಫಿಕೇಶನ್ ಇರುತ್ತೆ. SC ಅಂದ್ರೆ ST ಎಲ್ಲಾ ಮಾತ್ರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ವೆರಿಫಿಕೇಶನ್ ಇರುತ್ತೆ ಅಷ್ಟೇ. ಇಂಗ್ಲಿಷ್ ಅಲ್ಲಿ ಎಲ್ಲಾ ಕರೆಕ್ಟ್ ಇದೆ ಸರ್. ಕನ್ನಡದಲ್ಲಿ ಅಷ್ಟೇ ಗ್ರಾಮೀಣ ಮತ್ತೆ ಮೇಡಮ್ ಅದೇ ರೂರಲ್ ಇಂಪಾರ್ಟೆಂಟ್. ರೂರಲ್ ಮತ್ತೆ ಕನ್ನಡ. ಅದೇ ಇಂಪಾರ್ಟೆಂಟ್. ಕೆಲವು ಮೈನರ್ ಚೇಂಜಸ್ ಏನ್ ಇಂಪಾರ್ಟೆಂಟ್ ಆಗಲ್ಲ. ಇನಿಷಿಯಲ್ ಮುಂದೆ ಹಿಂದೆ ಆಗೋದು. ಬಟ್ ನೇಮ್ ಚೆನ್ನಾಗಿ ಕರೆಕ್ಟ್ ಇರ್ಬೇಕು. ಅಂದ್ರೆ ಸರ್ ಇವಾಗ ಮಾಡ್ತಾರೇನ್ ಸರ್ ಅವ್ರು ದಾಖಲಾತಿಯಲ್ಲಿ ಚೇಂಜ್ ಮಾಡ್ತಾರ ಹೇಳಿದ್ರು?
ದಾಖಲಾತಿ ಚೇಂಜ್ ಮಾಡಲ್ಲ ಮೇಡಮ್, ಸರ್ಟಿಫಿಕೇಟ್ ಸ್ವಲ್ಪ ನೀವು ಹೋಗಿ ಕೇಳ್ಬಿಟ್ಟು ಮಾಡಿಸ್ಕೊಳ್ಬೇಕು. ಇಲ್ಲ ನಿಮಗೆ ಕನ್ನಡ ಹೌದಾ ಮಾಧ್ಯಮ ಸರ್? ಸಿಗಲ್ಲ ಹಾ ಅಂದ್ರೆ ಅಪ್ಲಿಕೇಶನ್ ಇನ್ವ್ಯಾಲಿಡ್ ಅಂತ ರಿಜೆಕ್ಟ್ ಮಾಡ್ತಾರೆ ನೋಡಿ, ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಹೌದಾ ಸರ್? ಅಂದ್ರೆ ಅವ್ರಿಗೆ ದಾಖಲಾತಿಯಲ್ಲಿ ಚೇಂಜ್ ಮಾಡಲ್ಲ, ನಾವೇ ರಿಕ್ವೆಸ್ಟ್ ಮಾಡಿ ಹಿಂಗ್ ಬರೀರಿ ಅಂತ ಬರ್ಸ್ಕೊಂಡ್ ರಿಕ್ವೆಸ್ಟ್ ಬರ್ಬೇಕಾ ಸರ್? ಮಾಡ್ಕೊಂಡು ನೀವು ಮಾಡ್ಕೊಬೇಕು. ನನ್ನ ಫ್ರೆಂಡ್ ಒಬ್ಬದು ಹಿಂಗೆ ಹೈಕೋರ್ಟ್ ಅಲ್ಲಿ ಸರ್. FD ಆಗಿತ್ತು. ಅವಂದು ಹಾ ಕನ್ನಡ ಸರ್. ಮೇಡಮ್ ಬರೀ ಬಸವರಾಜ್ ಅಂತ ಬರ್ದಾಕ್ಬಿಟ್ಟಿದ್ರು. ಅವಂದು ಆಕ್ಚುಲಿ ಬಸವರಾಜ್ SS. ಮತ್ತೆ ಅವ್ನಿಗೆ ಮತ್ತೆ ವೆರಿಫಿಕೇಶನ್ ಹಾಕಿದ್ರೆ ನಿಮ್ಗೊಂದ್ ಚಾನ್ಸ್ ಕೊಡ್ತಾರೆ ಇನ್ ಕೇಸ್ ಸೆಲೆಕ್ಟ್ ಆದ್ರೆ. ಕೆಲವು ಸರಿ ಕೊಡಲ್ಲ, ಸರ್. ಅದಕ್ಕೆ ಸುಮ್ನೆ ನೀವ್ ಯಾವತ್ತೂ ಹಾ ಒಂದ್ ಸರ್. ಚಾನ್ಸ್ ತಗೊಳಕ್ ಹೋಗ್ಬೇಡಿ, ಮೊದ್ಲೇ ಸರಿ ಮಾಡ್ಕೊಳ್ಳಿ ಎಲ್ಲ. ಅಂದ್ರೆ ಸರ್ ಇಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ನಾ ಇಳಿಸಿದ್ದಾರೆ ಸರ್, ನಾ ಅಂತ ಇಳಿಸಿದ್ದಾರೆ ಸರ್. ನಾ ಹೈಸ್ಕೂಲ್ ಅಲ್ಲಿ ಅದನ್ನ ಮೆನ್ಷನ್ ಅವೆಲ್ಲ ಮಾಡ್ಬೇಕಿದ್ದಾರೆ ಸರ್. ಹಾ ಮೇಡಮ್, ನಮ್ದು ಎಲ್ಲಾರ್ದು ಸೇಮ್ ಪ್ರಾಬ್ಲಮ್, ಬಟ್ ಬರ್ಕೊಡ್ತಾರೆ, ಹೋಗಿ ಒಂದ್ ಸ್ವಲ್ಪ ಬರ್ಕೊಡಿ. ಸರಿ ಸರ್. ಹಂಗಿದ್ರೆ ಅಂದ್ರೆ ಅವ್ರು ದಾಖಲಾತಿ ಅಂತೂ ಚೇಂಜ್ ಮಾಡಲ್ಲ, ಬರ್ಕೊಡ್ತಾರ ಅಷ್ಟೇ ನಮಗೆ ಬರ್ಕೊಡ್ ಫಾರ್ಮ್ ಅಲ್ಲಿ. ದಾಖಲಾತಿ ಅವ್ರು ಚೇಂಜ್ ಮಾಡಿರೋ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಮೇಡಮ್. ಹಾ ಸರಿ ಸರ್. ಹಂಗೆ ಜಸ್ಟ್ ಫಾರ್ಮ್ ಅಲ್ಲಿ ಬರ್ಕೊಡ್ತೀನಿ. ಹಲೋ ಹಾ ಸರ್, ನಾವು ಓಕೆ ಸರಿ ಸರ್, ಥ್ಯಾಂಕ್ ಯು ಸರ್. Okay, ಹಲೋ ಹಲೋ, we will ಹಲೋ ಸರ್, ಇದು HK ರೀಸನ್ ಸರ್ಟಿಫಿಕೇಟ್ 2018 ಇದೆ ಸರ್, ಅದು ಇವಾಗ ವ್ಯಾಲಿಡ್ ಆಗುತ್ತಾ ಅಥವಾ ಚೇಂಜ್ ಮಾಡಿಸ್ಬೇಕಾಗುತ್ತಾ ಸರ್? ಲೈಫ್ ಟೈಮ್ ವ್ಯಾಲಿಡಿಟಿ ಬರುತ್ತೆ. ಆಲ್ರೆಡಿ ಹೇಳಿದ್ದೇವೆ, HK ರೂರಲ್ ಕನ್ನಡ ಮೀಡಿಯಂ ಇದೆಲ್ಲ ಲೈಫ್ ಟೈಮ್ ವ್ಯಾಲಿಡಿಟಿ. ಬಟ್ ಒಂದ್ಸಲ ನೋಟಿಫಿಕೇಶನ್ ಅಲ್ಲಿ ಫಾರ್ಮ್ಯಾಟ್ ನೋಡ್ಕೊಳ್ಳಿ, ಓಕೆ ಸರ್. ಅದೇ ತರ ಇದ್ರೆ ಅದನ್ನೇ ಇಟ್ಕೊಳ್ಳಿ. ಅದೇನ್ ಸರ್, ಇದ್ರಲ್ಲಿ ಕೂಡ ನಮ್ ತಂದೆ ಹೆಸರು ಸ್ವಲ್ಪ ಚೇಂಜ್ ಇದೆ, ಅದಕ್ಕೆ ಮತ್ತೆ ಹೊಸದ್ ಮಾಡಿಸ್ಬೇಕಾಗುತ್ತಾ ಅಂತ. ಮಾಡಿಸ್ಕೊಳ್ಳಿ. ಮೇಜರ್ ಮಿಸ್ಟೇಕ್ಸ್ ಇವೆಲ್ಲ, ನೇಮ್ಸ್ ಎಲ್ಲ ಎರರ್ ಇದ್ರೆ ಅಟ್ಲೀಸ್ಟ್ ಈ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಯ್ತು, ಮತ್ತೆ HK ರೂರಲ್ ಇದ್ರಲ್ಲಿ ನೇಮ್ಸ್ ಚೇಂಜಸ್ ಇದ್ರೆ ಸರ್, ರಿಜೆಕ್ಟ್ ಮಾಡಾಕ್ತಾರೆ. ವಿತಿನ್ ನವೆಂಬರ್ 7 ಒಳಗೆ ಬರುತ್ತಾ ಸರ್ ಇವಾಗ ಅಪ್ಲೈ ಮಾಡಿ HK ಅಲ್ಲಿ ಅಲ್ಲಿ ನಾಡ ಕಚೇರಿಯಲ್ಲಿ ಹೋಗಿ ಸ್ವಲ್ಪ ಮೇಡಮ್, ನಾಡ ಫೈಲ್ ಕಚೇರಿಗೆ ಹೋಗಿ ಮಾಡಿಸಿ. ಸ್ವಲ್ಪ ನೀವು ಹೋಗಿ ಸ್ವಲ್ಪ ಪ್ರೆಸರ್ ಹಾಕಿದ್ರೆ ಅವರು ಹಿಂಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾರಾದ್ರೂ ಮಾಡ್ಕೊಡ್ತಾರೆ. ನೀವು ತಹಸೀಲ್ದಾರ್ ಹೋಗಿ ಸ್ವಲ್ಪ ಭೇಟಿಯಾಗಿ ಓಡಾಡ್ಬೇಕಷ್ಟೇ. ಡೈರೆಕ್ಟ್ ಭೇಟಿ ಸರ್, ಆದ್ರೆ ನೋಟಿಫಿಕೇಶನ್ ಇದೆ, ಹಿಂಗ್ ಪ್ರಾಬ್ಲಮ್ ಆಗಿದೆ ಸರ್ ಅಂದ್ರೆ ಅವರು ನಿಮ್ಗೆ ಕೇಳ್ಕೊಂಡು ಮಾಡಿಸ್ಕೊಡ್ತಾರೆ. ಸ್ವಲ್ಪ ನೀವು ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೇಕಷ್ಟೇ. ಕ್ವಿಕ್ಲಿ, ಅದರ್ವೈಸ್ ಕ್ವಿಕ್ಲಿ ಟೂ ಮೋರ್ ಕ್ವಶನ್ಸ್. ಸರ್ಟಿಫಿಕೇಟ್ ಅನ್ನ Hello. ಇವಾಗ ಅಪ್ಲಿಕೇಶನ್ Hello, sir. ಅಪ್ಲೋಡ್ ಮಾಡೋದು. ಹಲೋ ಹಲೋ ಸರ್. ಕೇಳಿಸ್ತಿದೆ, ಹೇಳಿ. ಅಪ್ಲಿಕೇಶನ್ ಹಾಕುವಾಗ ಸರ್, ಅದು ಸರ್ಟಿಫಿಕೇಟ್ ಅನ್ನ HK ನಾವು 2018 ಅಲ್ಲಿ ಮಾಡ್ಸಿದ್ವಿ. ಪ್ಲೀಸ್ ಅಟ್ ಅ ಟೈಮ್ ಒನ್ ಪರ್ಸನ್, ಒಬ್ರು ಕೇಳಿ. ಸರ್, HK ಸರ್ಟಿಫಿಕೇಟ್ 2016 ಅಲ್ಲಿ ಮಾಡ್ಸಿರೋದು. ಓಕೆ, ಅದು ಅದ್ರಲ್ಲಿ RD ನಂಬರ್ ಅಂತ ಏನು ಮೆನ್ಷನ್ ಆಗಿಲ್ಲ ಸರ್. RD ನಂಬರ್ ಇದಕ್ಕೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಬರುತ್ತೆ, RD ನಂಬರ್ ಬರಲ್ಲ ಅದಕ್ಕೆ. KPSC ಅಲ್ಲಿ ನಾವು ಅಪ್ಲೈ ಮಾಡ್ತಿರ್ತೀವಿ, ಬಟ್ ಬೇರೆ ಎಕ್ಸಾಮ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿದ್ರೆ ಅದು RD ನಂಬರ್ ಎಲ್ಲ ಕೇಳ್ತೀವಿ. ನಮ್ಮ ಓನ್ರ ಬೇರೆ ಅದ ಅದು ಸೇಜಕ್ಕಂದು ಬ್ಯಾರೆ ಹೆಸರೇ ಅದ, ಆದ್ರೂ ಅಷ್ಟು ಡಾಕ್ಯುಮೆಂಟ್ಸ್ ಅದೇ ಅದ. ಹಂಗ ನಮ್ಮ ಅಪ್ಪನ ಹೆಸರು ಮಾದೇವ ಹಾಕಿ ಐ ಥಿಂಕ್ ಅಪ್ಡೇಟ್ ಏನಾದ್ರು ಮಾಡ್ತಾರಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ, 10th ಮಾರ್ಕ್ಸ್ ಕಾರ್ಡ್ದಾಗ ಹಂಗೆ ಅದು ಅಡ್ರೆಸ್ ಆಗತ್ನಿ. ಹಲೋ 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 ಸರ್, ಅದೇ HK ಸರ್ಟಿಫಿಕೇಟ್ ಏನಾದ್ರು ಅಪ್ಡೇಟ್ ಏನಾದ್ರು ಮಾಡ್ತಾರಾ ಸರ್? ಅಂದ್ರೆ RD ನಂಬರ್ ಹಲೋ HKದು ಡಿಜಿಟಲಿ ಸೈನ್ಡ್ ತಹಸೀಲ್ದಾರ್ ಡಿಜಿಟಲಿ ಸೈನ್ಡ್ ಇದ್ರೆ ನಡೆಯುತ್ತೆ. ಅದು ಹಳೆ ಫಾರ್ಮೆಟ್ ಇಲ್ಲ ಸರ್, ಹಳೆ ಫಾರ್ಮ್ ಮತ್ತು ಅವ್ರ ಸೈನ್ ಸೀಲ್ ಇದೆ ಸರ್ ಅಷ್ಟೇ, ಡಿಜಿಟಲಿ ಸೈನ್ ಇಲ್ಲ. ಡಿಜಿಟಲ್ ಸೈನ್ ಬೇಕು. ಈಗ ಹೊಸ ಫಾರ್ಮೆಟ್ ಬಂದಿದೆ ಅದು. ಎಸ್ ಸರ್. ಇವಾಗ ಮತ್ತೆ ನಾವ್ ಏನ್ ಮಾಡ್ಬೇಕು ಸರ್ ಅಂದ್ರೆ ಅಪ್ಡೇಟ್ ಮಾಡ್ಸ್ಬೇಕಾ? ಮತ್ತೊಂದ್ಸಲ ಅಪ್ಡೇಟ್ ಮಾಡಿಸಿ ಬೇಗ. ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿ. ಅಂದ್ರೆ ಅದು ಹಳೆ ಹ್ಯಾಂಡ್ ರಿಟರ್ನ್ ನಾಡ ಕಚೇರಿ ಮಾಡಿ ಎಲ್ಲವೂ ಆಗುತ್ತೆ. ಮಾಡಿಸ್ಕೊಳ್ಳಿ, ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಆಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಏನೇ ಇದ್ರೆ ಡಿಜಿಟಲಿ ಸೈನ್ ಇದ್ರೆ ಕರೆಕ್ಟ್ ಆಗುತ್ತೆ ಅದು. ನೀವು ಎಲ್ಲ ಹ್ಯಾಂಡ್ ರಿಟರ್ನ್ ಸೈನ್ ಇದ್ರೆ ಇದು ಆಗಲ್ಲ.
ಓಕೆ ಸರ್, ಅದು ಇನ್ನೊಂದು ಸರ್, ಕ್ಯಾಟಗರಿ 1 ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ ಸರ್, ಅಲ್ಲಲ್ಲ ಅದು ನಾರ್ಮಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಅಲ್ವಾ ಸರ್? ನಾರ್ಮಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕ್ಯಾಟಗರಿ 1 ಎಲ್ಲ ಮೆನ್ಷನ್ ಆಗಿರುತ್ತೆ, ಅದೇ ನಡೆಯುತ್ತಲ್ವಾ ಸರ್ ಕ್ಯಾಟಗರಿ 1ಗೆ? ಕಾಸ್ಟ್ ಮತ್ತೆ ಇನ್ಕಮ್ ಸಪರೇಟ್ ಇದೆಯಾ, ಒಂದರಲ್ಲಿ ಇದೆಯಾ? ಹಾ, ಸಪರೇಟ್ ಇದೆ ಸರ್. ಕಾಸ್ಟ್ ಅಂದ್ರೆ ಲೈಫ್ ಟೈಮ್ ಇರುತ್ತಲ್ಲ? ಲೈಫ್ ಟೈಮ್ ಕೊಟ್ಟಿದ್ದಾರೆ ಸರ್, ಅದ್ರಲ್ಲಿ ಎಲ್ಲ ಕ್ಯಾಟಗರಿ 1 ಈ ಕ್ಯಾಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾ ಅದು ಮತ್ತೆ ಅವ್ರೇನೋ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಈ ಫಾರ್ಮೆಟ್ ಅಂತ ಕೊಟ್ಟಿದಾರಲ್ಲ ಸರ್, ಅದನ್ನೇ ಫಾಲೋ ಮಾಡ್ಬೇಕಾ ಅಥವಾ ಇದು ನಾರ್ಮಲ್ ಆಗಿರೋದಿದ್ರೆ ಓಕೆನಾ ಸರ್? ನಾರ್ಮಲ್ ಏನಿದೆ ಅದೇ ಮೇಡಮ್, ಅವರು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲದೆ ಇದ್ದವರಿಗೆ. ಫಸ್ಟ್ ನಮ್ದು ಏನಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದೇ, ಬಟ್ ನೇಮ್ ಶುಡ್ ಬಿ ಸೇಮ್ ಎಲ್ಲದು. ತಂದೆ ತಾಯಿ ನಿಮ್ದು ಕಂಪಲ್ಸರಿ ಸೇಮ್ ಇರ್ಬೇಕಷ್ಟೇ, ಅಷ್ಟೇ ಮಾತ್ರ ಕೇಳ್ತಾರೆ ಅವರು. ಸರಿ ಸರಿ, ಆಯ್ತು ಸರ್. ಹಲೋ Hello, quickly please, we will because it's a long. ಸರ್, ಇವಾಗ ಇನ್ಕಮ್ ಲಿಮಿಟ್ ಇಂದ ಕ್ಯಾಸ್ಟ್ ರಿಸರ್ವೇಶನ್ ಜನರಲ್ ಆಗಿರುತ್ತಲ್ಲ, ಹಾಗೆ ಹೌದು. ಆಗಿರುವಾಗ ರೂರಲ್ ರಿಸರ್ವೇಶನ್ ಅಲ್ಲಿ ನಾವು ಅಪ್ಲೈ ಮಾಡ್ಬೋದಾ ಅಥವಾ ಅದು ಕೂಡ ಕ್ಯಾನ್ಸಲ್ ಆಗುತ್ತಾ? ಅದು ಕ್ಯಾನ್ಸಲ್ ಆಗುತ್ತೆ, ರೂರಲ್ಲೂ ಬರಲ್ಲ. ಎಲ್ಲ ಕ್ಯಾನ್ಸಲ್ ಆಗುತ್ತೆ ಮೇಡಮ್, ನಿಮ್ ಕ್ಯಾಟಗರಿನೇ ಹೋಗುತ್ತೆ. ರೂರಲ್ ಬರೋದೇ ಕ್ಯಾಟಗರಿಲಿ. ಸೊ ನಿಮ್ದು ಇನ್ ಕೇಸ್ ಕ್ಯಾನ್ಸಲ್ ಆದ್ರೆ ಕನ್ನಡ ಮೀಡಿಯಂಗೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಅದು ರಿಸರ್ವೇಶನ್ ಸಿಗುತ್ತೆ? ಕನ್ನಡ ಮೀಡಿಯಂ ಬರುತ್ತೆ. ಮತ್ತೆ ನಿಮ್ದು GM ಅಲ್ಲಿ ಇದೆಯಾ ನೋಡಿ, ರೂರಲ್ ಮತ್ತೆ ಕನ್ನಡ ಮಾಧ್ಯಮ, ಅದ್ರಲ್ಲಿ ನೀವು ಅದಕ್ಕೆ ಅಪ್ಲೈ ಮಾಡಬಹುದು GM ಅಲ್ಲಿ. ಇಲ್ಲ ಸರ್, ಅಂದ್ರೆ ರಿಸರ್ವೇಶನ್ ಫಸ್ಟ್ ಗೆ ಕ್ಯಾಸ್ಟ್ OBC ಬರ್ತಿತ್ತು, ಬಟ್ ಇನ್ಕಮ್ ಲಿಮಿಟ್ ಇಂದ ಇವಾಗ ಜನರಲ್ ಆಗಿದೆ. ಮೇಡಮ್ ನೀವು OBC ಬರಲ್ಲ, ನೀವು GM ಕನ್ಸಿಡರ್ ಹಂಗಾದಾಗ. ಸೊ ನಿಮ್ದು OBC ಕ್ರೀಮ್ ಲೇಯರ್ ಅಂತ ಇರುತ್ತೆ ನಿಮ್ಗೆ. ಹೌದು ಸರ್. ಇನ್ಕಮ್ ಲಿಮಿಟ್ ಆದ್ಮೇಲೆ ನಿಮಗೆ ರಿಸರ್ವೇಶನ್ ಕೊಡಬಾರ್ದು ಅಂತ ಇದೆ. ಸೊ ಸರಿ ಯು ಆರ್ ಸರ್. ಕನ್ಸಿಡರ್ ಜನರಲ್ ಸ್ಟೂಡೆಂಟ್. ಸೊ ನಿಮ್ ಜನರಲ್ ಸ್ಟೂಡೆಂಟ್ ಅಲ್ಲಿ ನಿಮ್ಗೆ ಏನೇನ್ ಆಪ್ಷನ್ ಇದೆ ನೀವು ಅದ್ರಲ್ಲಿ ಅಪ್ಲೈ ಮಾಡ್ಕೊಬೇಕು. ನೀವು ಕಂಪ್ಲೀಟ್ ಇವಾಗ OBC ಇಂದ ರಿಮೂವ್ ಆಗಿರ್ತೀರಾ. ಓಕೆ ಸರ್, ಥ್ಯಾಂಕ್ ಯು. ಈ OBC ಅಂತ ಕೊಟ್ರೆ ಆಮೇಲೆ ನಿಮ್ದು ಅಪ್ಲಿಕೇಶನ್ ಇನ್ವ್ಯಾಲಿಡ್ ಬಂದ್ಬಿಡುತ್ತೆ. ಸರಿ ಸರ್, ಅಂದ್ರೆ OBC ಅಂತಾನು ಕೊಡ್ಬಾರ್ದು, ಮತ್ತೆ ರೂರಲ್ ರಿಸರ್ವೇಶನ್ ಕೂಡ ಇರಲ್ಲ ನಮಗೆ. ಅಂದ್ರೆ ನಿಮಗೆ ಒಂದ್ಸರಿ ನಿಮಗೆ ಏನು ಅಂದ್ರೆ KPSC ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾನು ಸರ್ ಹಿಂಗ್ GM ಆಗಿದೆ ನಮ್ದು OBC ಇಂದ. ಹಾ GM ಸರ್. ಅಲ್ಲಿ ನಾವು ಏನಾದ್ರು ರೂರಲ್ ಕನ್ನಡ ಮೀಡಿಯಂ ಹಾಕ್ಬೋದಾ ಸರ್ ಅಂತ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಇಲ್ಲ, ಇದು ರಿಸರ್ವೇಶನ್ ಇರೋದು ಯಾಕೆ ರೂರಲ್ ಬರಲ್ಲ ಇವ್ರಿಗೆ. ಇನ್ಕಮ್ ಇನ್ ಕೇಸ್ ಜನರಲ್ ಇದ್ರಲ್ಲಿ ಬರ್ತಿದ್ರೆ ಇನ್ಕಮ್ ರೂರಲ್ ಅಪ್ಲೈ ಆಗಲ್ಲ. ಮೇ ಬಿ ಕನ್ನಡ ಮೀಡಿಯಂ ಅಪ್ಲೈ ಆಗುತ್ತೆ. ಕನ್ನಡ ಅಲ್ಲ ಸರ್, ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳಿದ್ರೆ. ಹೌದು ಹೌದು. KPSC ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನಿಮ್ ರೂರಲ್ ಗೆ ಆಕ್ಚುಲಿ ಜಾಸ್ತಿ ಪೋಸ್ಟ್ ಇರೋದು. ಸೊ ಡೋಂಟ್ ಲೂಸ್ ದ ಅಪರ್ಚುನಿಟಿ. ಓಕೆ ಸರ್. ಹಲೋ ಸರ್. ಹಲೋ ಹಲೋ ಹಲೋ, ಕೇಳಿ ಕ್ವಿಕ್ಲಿ ವಿ ವಿಲ್. ಹಲೋ ಸರ್. ಸರ್ ನಾವು ಈ ವರ್ಷ ಸ್ಟೂಡೆಂಟ್ ಸರ್, ಡಿಗ್ರಿ ಏನು ಜುಲೈಲಿ ಪಾಸ್ ಔಟ್ ಆಗಿದ್ದೀವಿ ಸರ್. ನಾವು ಎಲಿಜಿಬಲ್ ಆಗ್ತೀವಿ ಅಂತ ಯಾವ ವರ್ಷ? ಸರ್ ಈ ವರ್ಷ 2024 ಸರ್, ಜುಲೈ 2024. ಎಲಿಜಿಬಲ್ ಆಗ್ತೀರಾ ನೋಡಿ, ವಿವೋ ವೆಟನರಿ ಆಫೀಸರ್ಸ್ ಅವ್ರಿಗೆ ಇದ್ ಕೊಟ್ಟಿದ್ದಾರೆ. ಬಟ್ ಸರ್. ಅದರಲ್ಲಿ ಅದೇ ಕಾನ್ವೊಕೇಶನ್ ಕಂಪಲ್ಸರಿ ಬೇಕಂತ ಒಂದು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಸೊ ಲೆಟ್ಸ್ ಫ್ರಮ್ KPSC ಎಕ್ಸಾಕ್ಟ್ ಕ್ಲಾರಿಫಿಕೇಶನ್ ತಗೊಂಡ್ಮೇಲೆ ಅದು ಇದಾಗುತ್ತೆ, ಕ್ಲಾರಿಫೈ ಮಾಡ್ತಾರೆ. ಆಲ್ಮೋಸ್ಟ್ ಏನ್ PDC ಇದ್ರೆ ಸಾಕು, ದಟ್ಸ್ 8 ಸೆಮ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ PDC ಬೇಕು, ಅಷ್ಟು ಬಿಟ್ರೆ ಬೇರೆ ಓಕೆ ಸರ್. ಏನು ಅವಶ್ಯಕತೆ ಅದೇ ಸರ್, PDC ಇಶ್ಯೂ ಆಗಿದೆ ಸರ್ ನಮಗೆ, ಬಟ್ ಓಕೆ. ಕಾನ್ವೊಕೇಶನ್ ಆಗಿಲ್ಲ ಸರ್. ಅಪ್ಲೈ ಮಾಡಿ. ಸೊ ಥ್ಯಾಂಕ್ ಯು ಗೈಸ್. ಐ ಥಿಂಕ್ ಇಟ್ಸ್ ಹಲೋ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಕ್ವಿಕ್ಲಿ ಕೇಳಿ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 2.5 hour. ಲಾಸ್ಟ್ ಸರ್. ಓಕೆ ಸರ್, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಮ್ಮ ತಂದೆ ಹೆಸರು ಸೂರ್ಯನಾಯ್ಕ್ ಅಂತ ಸ್ಪೇಸ್ ಇಲ್ಲ ಸರ್. ಓಕೆ. PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೂರ್ಯನಾಯ್ಕ್ ಅಂತ ಸ್ವಲ್ಪ ಸ್ಪೇಸ್ ಇದೆ ಸರ್, ಸೆಂಟ್ರಲ್ ಸೂರ್ಯನಾಯ್ಕ್ ಅಂತ. ಸ್ಪೇಸ್ ಇದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಹಲೋ ಸರ್. ಹಲೋ ಸರ್, ಸ್ವಲ್ಪ ಬುಕ್ ಸಜೆಸ್ಟ್ ಮಾಡಿ ಸರ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಲ್ವಾ ಬುಕ್ಸ್ ಎಲ್ಲ ಏನೇನು ಓದ್ಬೇಕಂತ. ಎನಿವೇ ನಾವು ಇದ್ರಲ್ಲಿ ಹಾಕ್ತಿವಿ ಗ್ರೂಪಲ್ಲಿ. ಸೊ ಆದಷ್ಟು ಗ್ರೂಪಲ್ಲಿ ಆಕ್ಟಿವ್ ಇರಿ. ಐ ಮೀನ್ ಆಕ್ಟಿವ್ ಅಂದ್ರೆ ಅದರಲ್ಲೇ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಇರಬೇಡಿ. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಡೇ ಅಲ್ಲಿ 5-10 ಮಿನಿಟ್ಸ್ ಎಲ್ಲೋ ಹೋಗ್ತಿದ್ದೀರಾ, ಎಲ್ಲೋ ಏನೋ ಮಾಡ್ತೀರಾ, ಆ ಟೈಮಲ್ಲಿ ನೀವು ಅಲ್ಲಿ ಆಬ್ಜೆಕ್ಟಿವ್ ಕ್ವಶನ್ ಆಗಲಿ ಮತ್ತೆ ಬೇರೆ ಏನೋ ಇನ್ಫಾರ್ಮೇಶನ್ ಹಾಕ್ತಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಎನಿವೇ ಭಾಳಷ್ಟು ಪಾರ್ಟಿಸಿಪೆಂಟು ಭಾಳ ಇನ್ಫಾರ್ಮೇಟಿವ್ ಆಗು ಇದ್ರು. ಎಸ್ಪೆಷಲಿ ಐ ಥ್ಯಾಂಕ್ ಯು ಮನೋಹರ್ ಫಾರ್ ಸಚ್ ಅ ವೆರಿ ವಾಸ್ಟ್ ನಾಲೆಡ್ಜು ಇಟ್ಕೊಂಡಿದ್ದಾರೆ. ಅವರು ಭಾಳಷ್ಟು ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸೇ ಹೇಳಿದರು, ಭಾಳಷ್ಟು ಕ್ವಾರೀಸು ಸಾಲ್ವ್ ಮಾಡಿದ್ರು. ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ಮೆಹರುನಿಸಾ ಬೇಗಮ್ ಫಾರ್ ಗಿವಿಂಗ್ ಇನ್ಸೈಟ್ಫುಲ್ ಇನ್ಫಾರ್ಮೇಷನ್. ಆ್ಯಂಡ್ ಆಲ್ಸೋ ಐ ಥ್ಯಾಂಕ್
Sunil and also Ibrahim for coming in this busy schedule and delivering whatever was required for the students. So we'll continue to keep engaged with the students, and I hope you guys will work hard and make this golden opportunity. So and ಮೇಕ್ ಬೆಸ್ಟ್ ಔಟ್ ಆಫ್ ಇಟ್. ಈ ರಿಸೋರ್ಸಸ್ ಏನೇನು ಸಿಗುತ್ತೆ ಅದನ್ನ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಟೈಮ್ ಇರೋದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಇದು ಅಂತ ಎಲ್ಲೆಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡಿ. ಸೊ ಆದಷ್ಟು ಟೈಮ್ ಇರೋದನ್ನ ಸ್ಟಡೀಸಲ್ಲಿ ಇದು ಮಾಡಿ. ಐ ನೋ ನಿಮ್ಗೆ ಗೊತ್ತಿರೋ ಹಾಗೆ ಪ್ರೈವೇಟ್ ಸೆಕ್ಟರಲ್ಲಾಗಲಿ ಬೇರೆ ಎಲ್ಲೋ ಹೋದ್ರೂ ಜಾಬ್ ಸೆಕ್ಯೂರಿಟಿ ಇರಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದಾಗ ಗೌರ್ಮೆಂಟ್ ಜಾಬ್ ಅಂದರೆ ಒಂದು ಜಾಬ್ ಸೆಕ್ಯೂರಿಟಿ ಆಗುತ್ತೆ. ಹಿಂಗೆ 7th ಪೇ ಬರ್ತಿದೆ, ಸ್ಯಾಲ್ರಿ ಇನ್ ಹ್ಯಾಂಡು ಭಾಳಷ್ಟು ಇರುತ್ತೆ, ಅರೌಂಡ್ 65 ತನಕ ಹೋಗುತ್ತೆ. 7th ಪೇ ಇಂಪ್ಲಿಮೆಂಟ್ ಆಗಿದೆ, ಬಟ್ ಸ್ಯಾಲ್ರೀಸ್ ಎಲ್ಲ 6th ಪೇದೇ ಕೊಡ್ತಿದ್ದಾರೆ. ಆ್ಯಂಡ್ ಮೋರೋವರ್ ನಿಮಗೆ ಅಗ್ರಿಕಲ್ಚರ್ ಓದಿರೋದ್ರಿಂದ ಯು ಕ್ಯಾನ್ ಡೂ ಅ ಗುಡ್ ಸರ್ವಿಸ್ ಟು ದ ಫಾರ್ಮರ್ಸ್. ಓಕೆ, ಆ್ಯಂಡ್ ಇಷ್ಟೆಲ್ಲ ನನ್ನ ಕಡೆಯಿಂದ ನಾವು ಹೇಳಿದ್ದೀವಿ. ಸೊ ಲೆಟ್ಸ್ ಹೋಪ್ ಆಲ್ ದೀಸ್ ಪಾಯಿಂಟ್ಸ್ ವಿಲ್ ಬಿ ಟೇಕನ್ ಆ್ಯಂಡ್ ವಿಲ್ ಕೀಪ್ ಕಂಟಿನ್ಯೂಲಿ ಎಂಗೇಜಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ವಿ ವಿಶ್ ಯು ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಥ್ಯಾಂಕ್ ಯು ಸರ್.